ಸರ್ ಈ ಮಧ್ಯ ಅಣ್ಣವ್ರ ಜೊತೆಗೆ ನೀವು ಸಿನಿಮಾ ಯಾಕೆ ಮಾಡಲಿಲ್ಲ ಸರ್? ನನಗೆ ಸಿಗ್ತಿರೋ ಬಜೆಟ್ನಲ್ಲಿ ಯಾವ ನಟರನ್ನೂ ಸಾಕೋಕ್ಕಾಗಲ್ಲ. ಅವ್ರು ಯಾವಾಗ ಹೇಳೋದು ನೀವು ಯಾಕೆ ನಮ್ಮನ್ನು ಆ್ಯಕ್ಟ್ ಮಾಡೋಕ್ಕೆ ಬಿಡಲ್ಲ ಅಂತ. ನಾಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲ್ಲ, ಸಿನಿಮಾದಲ್ಲಿ ಯು ಹ್ಯಾವ್ ಟು ಲೀವ್ ದ ರೋಲ್. 50-60 ದಶಕದ ಆ್ಯಕ್ಟಿಂಗ್ ನೋಡಿ, ಇವತ್ತಿನ ಆ್ಯಕ್ಟಿಂಗ್ ನೋಡಿ, ವ್ಯತ್ಯಾಸ ಗೊತ್ತಾಗತ್ತಲ್ವ. ಆವಾಗಿನ ಎಲ್ಲ ನಟರು ತಮ್ಮ ರೋಲವನ್ನು ಆರೋಪಿಸ್ಕೊಂಡು ಆ್ಯಕ್ಟ್ ಮಾಡ್ತಾಯಿದ್ರು. ಕಲ್ಪನಾ ಅವ್ರದ್ದು ತುಂಬ ಅತಿಶಯೋಕ್ತಿಯಾದಂಥ ಆ್ಯಕ್ಟ್, ಅಂದರೆ ಓವರ್ ಡ್ರಾಮಾ. ಅದು ಸಿನಿಮಾ ಆ್ಯಕ್ಟಿಂಗ್ ಅಲ್ವೇ ಅಲ್ಲ. ನಮಗೆ FTN ಅಂತ ಹೇಳ್ತಿದ್ರು, ಯಾರೂ ಪ್ರೇಕ್ಷಕರನ್ನ ಅಳ್ಸೋಕ್ಕೆ ಹೋಗಬೇಡಿ ಅಂತ. ಅವರಿಗೆ ನೋವಾಗಬೇಕು, ಅದರ ಹತ್ರ ತಕ್ಷಣ ನಾನು ಕಳ್ಕೊತೀನಿ. TRP ಅಂತ ಮಾತಾಡ್ತೀವಿ ನಾವು ಸಿನಿಮಾ ಅದರಲ್ಲಿ ಟೆಲಿವಿಷನಲ್ಲಿ. ಅದು ಎಲ್ಲ ಮಾಧ್ಯಮದಲ್ಲೂ ಬಂದುಬಿಟ್ಟಿದೆ ಇವತ್ತು ಆ ಥರ. ವ್ಯೂಸ್, ಸೋಷಿಯಲ್ ಮೀಡಿಯಾ, ಅದ್ರ ಬಗ್ಗೆ ನನಗೆ ದೊಡ್ಡ ಕಾಳಜಿ ಇದೆ, ದೊಡ್ಡ ಆತಂಕ ಇದೆ. ಮುಂದೆ ಏನು ಕಲೆ ಅಷ್ಟೇ ಅಲ್ಲ, ಜೀವನದಲ್ಲೂ ಅದೇ ಆಗುತ್ತೆ ಅಂತ. ಕ್ಯಾಮ್ರಾದ ಉದ್ದೇಶ ಹೊರಗಡೆಯಿಂದ ಎಲ್ಲೋ ತಂದು ಬ್ಯೂಟಿಯನ್ನು ಇಂಪ್ಲಾಂಟ್ ಮಾಡೋದಲ್ಲ, ಅಲ್ಲೇ ಒಳಗಡೆ ಬ್ಯೂಟಿ ಇದೆಯಲ್ಲ ಅದನ್ನು ಹುಡುಕೋದು, ಕ್ಯಾಪ್ಚರ್ ಮಾಡೋದು. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಆವಾಗಿನ ಕಾಲದಲ್ಲೇ ನಮ್ಮ ಮನೇಲಿ ಸುಮಾರು 1000 ಪುಸ್ತಕ ಇದೆ. ಕಾಗಕ್ಕ ಗೊಬ್ಬಕ್ಕ ಸ್ಟೋರಿ ಥರ ಸಿನಿಮಾಗಳನ್ನು ನೋಡಿದರೆ ಇಷ್ಟನೇ ಆಗ್ತಿರಲಿಲ್ಲ. ಇದು ಏನು ಸಿನಿಮಾಗಳು, ಇದನ್ನ ಯಾಕೆ ನೋಡಬೇಕು ಅಂತ. ಅಬ್ದುಲ್ ಕಲಾಂ ಅವರ ಒಂದು ಮಾತಿದೆ ಸರ್, ಮನುಷ್ಯ ಉರಿಯೋ ದೀಪದಂತೆ, ಆದರೆ ಹಾಕುವ ಎಣ್ಣೆ ಯಾವತ್ತು ಆಸಕ್ತಿಯಂತೆ ಅಂತ. While others chased box office numbers, he chased meaning. Ivattu it is truly an honor to have Namma Padma Shri Girish Kasarvalli sir, the man who dared to direct with purpose and not pressure. Purpose ಯಾವಾಗಲೂ ಹೇಗೆ ಸರಿಯಾಗಿರುತ್ತೋ ಅದಕ್ಕೆ ಪ್ರತಿಫಲ ಚೆನ್ನಾಗೇ ಇರುತ್ತೆ ಅನ್ನೋದಕ್ಕೆ ಸಾಕ್ಷಿನೇ ಅವ್ರಿಗೆ ಬಂದಿರುವಂಥ 14 ನ್ಯಾಷನಲ್ ಅವಾರ್ಡ್ಸ್ಗಳಾಗಿರಲಿ, ಕೆಸಲೂರಿನ ಒಂದು ಎಲ್ಲಿ ಹಳ್ಳಿಯ ಗಲ್ಲಿ ಅಲ್ಲಿಂದ ಒಂದು ಗ್ಲೋಬಲ್ ಸಿನಿಮಾ ಸ್ಟೇಜ್ವರೆಗೂ ಅವರ ಸಿನಿಮಾಗಳು, ಅವರ ದನಿ, ಅವರ ಆಲೋಚನೆ ಮುಟ್ಟಿದೆ ಅಂತಂದರೆ ಇಂತಹ ಒಂದು ವ್ಯಕ್ತಿಯ ಹಿಂದೆ ಇರುವಂತಹ ವ್ಯಕ್ತಿತ್ವ, ಅವರು ನೋಡಿರುವಂತಹ ಜೀವನದ ಜೊತೆಗೆ ಅವ್ರಿಗಾಗಿರುವಂತಹ ರಿಫ್ಲೆಕ್ಷನ್ಸ್, ಇದೆಲ್ಲವನ್ನು ನೋಡ್ತಾ ಮಾತಿಗೆ ಎಳಿತಾ, ಸರ್ ಫಸ್ಟ್ಲಿ ಹಾರ್ಟಿ ವೆಲ್ಕಮ್ ಟು ಯು ಆನ್ ಜಸ್ಟ್ ಕ್ಯೂರಿಯಸ್ ಕನ್ನಡ. ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಹೃದಯ ತುಂಬಿದ ನಮಸ್ಕಾರಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಮಸ್ಕಾರ. ತುಂಬ ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ರಿ ಸರ್. ಅಂದರೆ ನಾವು ಆಚೆಯಿಂದ ನೋಡಿದಾಗ ಗಿರೀಶ್ ಅವರು ಅನ್ನೋದೊಂದು ಹೆಸರಾದರೆ ಅದು ಪಕ್ಕಕ್ಕೆ ಬರುವಂಥ ಹೆಸರಿಗೆ ಒಂದು ತೂಕ ಎಷ್ಟಿದೆ ಅಂದರೆ, ನೀವು ನೋಡಿ ಶುರು ಹಾಕೋ ಮುಂಚೆ ನ್ಯಾಷನಲ್ ಅವಾರ್ಡ್ ಸರ್ 14 ಅಲ್ವಾ ಸರ್ ಅಂತ ನಾನೇನೋ ಒಂದು ಕನ್ಫರ್ಮೇಷನ್ ಕೇಳಿದಾಗ, ಹೌದು ಒಂದು ನಿಮಿಷ ಇರಮ್ಮ ಅಂತ ನೀವು ಇನ್ನೂ ಲೆಕ್ಕ ಹಾಕ್ತಾಯಿದ್ರಿ ಅಂದರೆ ಅದು ನಿಮಗೆ ಅಷ್ಟು ಬಂದಾಗ, ಕೆಲವು ಸತಿ ಒಂದು ಬಂದರೆ ನಾವು ಅದನ್ನು ಹಾಗೆ ಸೆಲೆಬ್ರೇಟ್ ಮಾಡ್ತೀವಿ. ನಿಮ್ಮ ಇಡೀ ಜರ್ನಿ ಹೇಗಿದೆ, ಎಲ್ಲಿಂದ ಶುರುವಾಯಿತು ಅಂತ ಒಂದು ಪ್ರಶ್ನೆನ ಇಡೋದಾದರೆ, ಅಬ್ದುಲ್ ಕಲಾಂ ಅವರ ಒಂದು ಮಾತಿದೆ ಸರ್, ಮನುಷ್ಯ ಉರಿಯೋ ದೀಪದಂತೆ, ಆದರೆ ಹಾಕುವ ಎಣ್ಣೆ ಯಾವತ್ತು ಆಸಕ್ತಿಯಂತೆ ಅಂತ. ಸೊ ಈ ಲೈಫ್ ಅಟ್ 74 ಹೇಗಿದೆ, ಏನು ನಡೀತಾ ಇದೆ ಸರ್? ಲೈಫು ನಾನು ಭಾಳ ನಿರೀಕ್ಷೆ ಇಟ್ಕೊಂಡು ಲೈಫನ್ನು ಲೀಡ್ ಮಾಡಿಲ್ಲ, ಬಂದ ಹಾಗೆ ಹೋಗ್ತಾ ಇರೋದು ಅಷ್ಟೇ. ಸೊ ಹಾಗಾಗಿ ಹೆಚ್ಚಿನ ನಿರೀಕ್ಷೆನೂ ಇಲ್ಲ, ಹೆಚ್ಚಿನ ನಿರಾಶೆನೂ ಇಲ್ಲ, ಬದುಕು ಸಂತೃಪ್ತಿಯಿಂದ ಇದ್ದೀನಿ. ಇದಕ್ಕೆ ಅನಿಸುತ್ತೆ ಹಿರಿಯರಂತ ಅನ್ನೋದು, ಯಾಕಂದರೆ ಅದು ಬರೀ ವಯಸ್ಸಿಗೆ ಕೊಡುವ ಗೌರವ ಅಲ್ಲ, ವಯಸ್ಸಿನ ಜೊತೆಗೆ ಅನುಭವಕ್ಕೆ ನಾವು ಕೊಡುವಂಥ ಒಂದು ಗೌರವ. ನಿರೀಕ್ಷೆ ಇಲ್ಲದ ಬದುಕು ಇದ್ದಾಗ ನಿರಾಸೆನೂ ನಿಮ್ಮನ್ನು ಮುಟ್ಟಲ್ಲ ಅನ್ನೋ ಒಂದು ಎಂಥ ಮಾತನ್ನು ಹೇಳಿದ್ರಿ. ನಿಮ್ಮ ಒಂದು ಲೈಫನ್ನು ನೋಡಿದ್ರೆ ಬಹಳ ಡಿಫ್ರೆಂಟ್ ಆಗಿದೆ. ಯಾಕಂದರೆ ಫಾರ್ಮಸಿ ಅಲ್ಲಿದ್ದಂಥ ತಮ್ಮ ಬದುಕು, ಅಲ್ಲಿಂದ ಗೋಲ್ಡ್ ಮೆಡಲನ್ನು ತೊಗೊಂಡ ನಂತರ FTI ಪುಣೆಯಿಂದ ಲೈಫ್ನ ಒಂದು ತಿರುವು ನಿಮ್ಮನ್ನು ಎಲ್ಲ ಎತ್ತರಕ್ಕೂ ಕರ್ಕೊಂಡು ಹೋಗಿದೆ, ಎಲ್ಲ ಮೌನಗಳಿಗೂ ಶರಣಾಗಿಸಿದೆ. ಈಗ ನಿಮ್ಮನ್ನು ನಾನೊಂದು ದೊಡ್ಡ ಪ್ರಶ್ನೆ ಇಟ್ಟರೆ, ಲೈಫ್ ಅಂದರೆ ಏನಂತೀರಿ? ಆ ಥರದ ಫಿಲಸಾಫಿಕಲ್ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಗೋಜಿಗೆ ನಾನು ಹೋಗಿಲ್ಲ. ಇವತ್ತು ಸದ್ಯ ಏನಿದೆಯೋ ಅದನ್ನು ಹೇಗೆ ನಿರ್ವಹಿಸ್ಕೊಂಡು ಹೋಗೋದು ಅಂತ. ಅನಂತಮೂರ್ತಿ ಕಥೆಯಲ್ಲಿ ಒಂದು ಆ ಲೇಖನದಲ್ಲಿ ಸದ್ಯ ಮತ್ತು ಶಾಶ್ವತ ಅಂತ 2 ಶಬ್ದಗಳನ್ನು ಬಳಸ್ತಾ ಹೋಗ್ತಾರೆ. ಶಾಶ್ವತ ನನ್ನ ಗುರಿ ಯಾವತ್ತೂ ಅಲ್ಲ, ಸದ್ಯ ಇವತ್ತಿನ ಬದುಕನ್ನು ನಾನು ಸುಂದರ ಮಾಡ್ಕೊಳ್ಳೋದು ನನ್ನ ಸಿನಿಮಾದ ನಾಗಿ ಇದ್ದ ಹಾಗೆ.
ದ್ವೀಪ ಚಿತ್ರದಲ್ಲಿ ನಾಗಿ ಇದ್ದಾಳಲ್ಲ, ಅವಳಿಗೆ ಸದ್ಯದ ಬದುಕನ್ನು ಸುಂದರ ಮಾಡೋದಷ್ಟೇ ಅವಳ ಕನಸು. ವಾವ್. ದೊಡ್ಡ ಕನಸೂ ಇಲ್ಲ ಅಥವಾ ದೊಡ್ಡ ಹೊರೆಯೂ ಇಲ್ಲ, ಭೂತದ ಹೊರೆಯೂ ಇಲ್ಲ, ಭವಿಷ್ಯದ ಆಸೆಯೂ ಇಲ್ಲ ಅವಳಿಗೆ ಅಂತಿದ್ದು ಬರ್ದೆ ನಾನು ನನ್ನ ಕಡೆ. ಆ ಥರದಲ್ಲಿ ನನ್ನ ಬದುಕು ಹಾಗೆ ಅಷ್ಟೆ. ಇವತ್ತೊಂದು ಪ್ರೊಡ್ಯೂಸರ್ ಸಿಕ್ಕರೋ ಅವರಿಗೊಂದು ನನಗೆ ತೃಪ್ತಿ ಕೊಡುವಂಥ, ಅವರಿಗೂ ಖುಷಿ ಕೊಡುವಂಥ ಒಂದು ಕಥೆಯನ್ನು, ಒಂದು ಸಿನಿಮಾವನ್ನು ಮಾಡಿಕೊಡೋದಷ್ಟೆ. ಅದಕ್ಕಿಂತ ದೊಡ್ಡ ನಿರಾಸೆ ಅಥವಾ ಆಸೆ ನನಗೆ ಬರೋದು ಇಲ್ಲ, ಹೋಗೋದಿಲ್ಲ. ಇನ್ಫ್ಯಾಕ್ಟ್ ನಾನು ಫಸ್ಟ್ ಫಿಲ್ಮ್ ಮಾಡಿದಾಗ, ಘಟಶ್ರಾದ್ದ ಮಾಡಿದಾಗ ಕೂಡ ತುಂಬ ಜನ ಅದೇ ಹೇಳಿದೆ, ಏನು ನಿರೀಕ್ಷೆ ಇಟ್ಟರೆ? ನಾನು ಹೇಳಿದೆ ಏನೂ ಇಲ್ಲ. ಹಿಂದೆ ಕನ್ನಡದಲ್ಲಿ ಸಂಸ್ಕಾರ ಆಗಿದೆ, ಚೋಮುಂದುಡಿ ಆಗಿದೆ, ಅದರ ಮುಂದುವರೆದ ಭಾಗವಾಗಿ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಆಸೆಯೇ ಹೊರತು ಅದಕ್ಕಿಂತ ದೊಡ್ಡ ಯಾವ ಕನಸುಗಳು ಇಲ್ಲ ನನಗೆ ಅಂತ. ಭಾಳ ಸುಂದರವಾಗಿ ಹೇಳಿದ್ರಿ. ದ ಪವರ್ ಆಫ್ ನೌ, ಸದ್ಯದಲ್ಲಿ ಬದುಕುವಂಥ ಬಾಳಿಗೆ ಇರುವಂತಹ ಶಕ್ತಿ ಅಂತ. ಬಟ್ ತಮಗೂ ಗೊತ್ತಿರೋ ಹಾಗೆ ಈ ಸಮಾಜ ಕೆಲವು ಸತಿ ಅಲ್ಲಿರುವಂಥ ಚೌಕಟ್ಟು ಅಥವಾ ಕೆಲವು ರೀತಿ ಬಾಳಿ ಬದುಕಿರೋ ಕೆಲವುದು ನಮ್ಮಲ್ಲಿ ಬೇಕಾದ್ದನ್ನು ಅಥವಾ ಕೆಲವು ಸತಿ ಬೇಡದ್ದನ್ನು ತುಂಬಿಸಿರೋದು ಉಂಟು. ಏನೋ ಲೇಬಲ್ಸ್ಗಳು, ಲೈಮ್ ಲೈಟು, ಹಣ, ಸಕ್ಸಸ್ಸು, ಫೇಲ್ಯೂರು. ಹಾಗಿದ್ರೆ ಇದನ್ನೆಲ್ಲ ಇವತ್ತಿನ ಕಾಲಕ್ಕೆ ಹೇಗೆ ಅರ್ಥ ಮಾಡ್ಕೋಬೇಕು? ಯಾಕಂದರೆ ತಾವು ನೋಡಿರುವ ಈ 74 ವರ್ಷಗಳು ಸಾಮಾನ್ಯದ್ದಲ್ಲ. ಅವತ್ತಿನ ಕಾಲದ ದೊಡ್ಡ ದೊಡ್ಡ ಹೆಸರು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಿಂದ ಹಿಡಿದು ಮನೆಯಲ್ಲೇ KV ಸುಬ್ಬಣ್ಣ ಸರ್, ಹೂಸ್ ಅ ಫೌಂಡರ್ ಆಫ್ ನೀನಾಸಂ, ಹೀಗೆ ಸಾಕಷ್ಟು ಆಯಾ ಕಾಲಕ್ಕೆ ದೊಡ್ಡ ದೊಡ್ಡ ಹೆಸರುಗಳ ಜೊತೆಗೆ ತಮ್ಮ ಸಂಪರ್ಕ ಇತ್ತು. ಅಲ್ಲಿ ನೀವು ನೋಡಿ ಕಲಿತಂಥ ಕೆಲವು ವಿಚಾರಗಳು ಏನು ಸರ್? ನೋಡಿ, ನಾನು ಸಿನಿಮಾ ಮಾಡೋದಕ್ಕೆ ಆರಂಭ ಮಾಡಿದಾಗ ಘಟಶ್ರಾದ್ದ ಮಾಡಿದೆ. ಸುಬ್ಬಣ್ಣವರು ಬಂದು ನೋಡಿದರು, ಭಾಳ ಖುಷಿಪಟ್ಟರು. ಮುಂದೆ ಏನು ಮಾಡ್ತೀಯ ಕೇಳಿದ್ರು. ಮುಂದೆ ಹೀಗೆ ಇದೇ ಥರದ ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಇದೇ ಥರ ಸಿನಿಮಾ ಮಾಡ್ಕೊಂಡು ಹೋದರೆ ಬದುಕು ಹೇಗೆ ನಡೆಯುತ್ತೆ ಕೇಳಿದರು. ಗೊತ್ತಿಲ್ಲ ಅಂತಂದೆ. ಅವಾಗೊಂದು ಮಾತು ಅವ್ರು ಹೇಳಿದರು, ತುಂಬ ಏನು ಹೇಳ್ತಾರದು, ಕನಸಲ್ಲ, ತುಂಬ ನಿರೀಕ್ಷೆಗಳನ್ನು ಇಟ್ಕೊಂಡು ಮಾಡ್ತಾ ಹೋಗಬೇಡ ಅಂತ. ಅಂದರೆ ನಿನ್ನ ಇದನ್ನು ಕಮ್ಮಿ ಮಾಡ್ಕೊ, ಮಿತವಾಗಿರೋ, ಆವಾಗ ನಿನ್ನ ಆದರ್ಶದಲ್ಲಿ ಏನು ಬದಲಾಗಬೇಕಾಗಿಲ್ಲ ಅಂತ. ಅದು ನನಗೆ ಭಾಳ ಮುಖ್ಯವಾದ ಒಂದು ಹೇಳಿಕೆಯಾಗಿ ಬಂತು ಅಂತ. ಅಂದರೆ ನಿನ್ನ ನಿರೀಕ್ಷೆಗಳನ್ನು ಮಿತಿಗೊಳಿಸಿದರೆ, ಅಂದರೆ ನನಗಂಥ ಕಾರ್ ಬೇಕು, ನನಗಿಂಥ ಮನೆ ಬೇಕು, ನನಗೆ ಹಾಗಿದ್ದೇ ಇದ್ಬೇಕು, ಅದಿಲ್ಲ. ನಾನು ನಾರ್ಮಲ್ಲಾಗಿ ಅದಕ್ಕೆ ನಾನು ಹೇಳಿದ್ದು, ಸದ್ಯದ ಬದುಕನ್ನು ಸುಂದರ ಮಾಡ್ಕೊಂಡು ಹೋಗ್ತಾ ಇರೋದು ಅಂತ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಸದ್ಯದಲ್ಲಂತೂ ಸುಖವಾಗಿದ್ದೇನೆ. ಸೊ ಹಾಗೆ ತಮಗೆ ಕೆಲವರ ಒಂದು ಹಿತನುಡಿ ಆಗಿರಲಿ ಅಥವಾ ಪರ್ಲ್ಸ್ ಆಫ್ ವಿಸ್ಡಮ್ ಅಂತ ಸಿಕ್ಕಾಗ, ಅದು ಐ ಆಮ್ ಶೋರ್ ಒಂದೊಂದು ವಯಸ್ಸಿಗೂ ಕೆಲವರು ಹೇಳುವಂಥ ಅಡ್ವೈಸು ಬೇರೆ ಥರ ನಾಟತ್ತೆ. ಸೊ ನಿಮಗದು ಆ ಒಂದು ಕಾಲಕ್ಕೆ ನೀವು ಅದನ್ನು ತೊಗೊಂಡಿದ್ದ ರೀತಿ ಹೇಗೆ? ಯಾಕಂದರೆ ತಮ್ಮ ಬ್ಯಾಕ್ಗ್ರೌಂಡಲ್ಲಿ ಅಪ್ಪ ಒಂದು ಅಗ್ರಿಕಲ್ಚರಿಸ್ಟು ಮತ್ತು ಫ್ರೀಡಮ್ ಫೈಟರು, ಅಂತಹ ಒಂದು ಮನೆಯಿಂದ ಬಂದಂಥ ತಾವು ಮುಂದೆ ಆ ತಿರುವುಗಳು ಸಾಕಷ್ಟಿದೆ. ಫಾರ್ಮಸಿನ ಬಿಟ್ಟು ಈ ಕಡೆ ಫಿಲ್ಮ್ ಇಂಡಸ್ಟ್ರಿ ಅಂತ ಬಂದಾಗ ಏನನ್ನು ಎದುರು ನೋಡಿ ಮುಂದೆ ಆ ಪ್ರಯಾಣನ ಬೆಳೆಸ್ತಾ ಹೋದ್ರಿ ಸರ್? ಆ್ಯಕ್ಚುಲಿ ಫಾರ್ಮಸಿ ಮಾಡಿದೆ. ಹೈದರಾಬಾದಿನ IDPLನಲ್ಲಿ ಇದು ಕೆಲಸ ಮಾಡ್ತಾಯಿದ್ದೆ. ಆಗ ಸಿನಿಮಾದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೆ. ಪ್ರಥಮ ಬಾರಿಗೆ ಒಳ್ಳೆಯ ಸಿನಿಮಾಗಳನ್ನು ನೋಡೋ ಅವಕಾಶ ಸಿಕ್ತು. ಯಾವ ಏಜಲ್ಲಿ? ಸುಮಾರು 20 ವರ್ಷ ದಾಟಿದ ಮೇಲೆ ಹೈದರಾಬಾದ್ನಲ್ಲಿ. ಅಲ್ಲಿ ತನಕ ನಾನು ನೋಡ್ತಾ ಇದ್ದಿದ್ದು ಬರೀ ಮಿಥಾಲಜಿಕಲ್ಸ್. ಅದು ಯಾವುದು ಕನ್ನಡ ಮಿಥಾಲಜಿಕಲ್ ಅಲ್ಲ, ತೆಲುಗುನಿಂದ ಡಬ್ ಆಗಿ ಕನ್ನಡಕ್ಕೆ ಬಂದಂಥ ಅಲ್ಲಿ ಮಿಥಾಲಜಿಕಲ್ಸ್. ನಮ್ಮೂರಲ್ಲಿ ಸಿನಿಮಾ ಟಾಕೀಸ್ ಇರಲಿಲ್ಲ. ಹಾಗಾಗಿ ನನಗೆ ಬಾಲ್ಯದಲ್ಲಿ ಸಿನಿಮಾ ನೋಡೇ ಗೊತ್ತಿರಲಿಲ್ಲ. ನಾನು ನೋಡಿರೋ 1-2 ಸಿನಿಮಾಗಳು ವರ್ಷಕ್ಕೆ ಒಂದು ಟೂರಿಂಗ್ ಟಾಕೀಸ್ ಬಂದು ಒಂದು 10 ದಿವಸ 15 ದಿವಸ ಅಲ್ಲಿ ಊರಲ್ಲಿ ಇರ್ತಿತ್ತು. ನಮ್ಮೂರಲ್ಲ, ಹತ್ತಿರದ ಒಂದು ಊರು ಕಮ್ಮರಡಿ ಅಂತ. ನಮ್ಮ ತಂದೆ ಯಾವಾಗಲೂ ಒಂದೊಂದ್ಸಲ ಒಂದು ಸಿನಿಮಾ ನೋಡ್ಕೊಂಬರೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ರು. ಅದು ಯಾವುದೋ ಅವ್ರು ತೋರಿಸಿದ ಸಿನಿಮಾ ನಾವು ನೋಡ್ತಾ ಇದ್ದೆ ಹೊರತು ಅದಕ್ಕಿಂತ ಬೇರೆ ಯಾವ ಸಿನಿಮಾ ನಮ್ಮ ಆಯ್ಕೆಯ ಸಿನಿಮಾ ಆಗ್ತಿರಲಿಲ್ಲ. ಸರಿ. ಆ ಸಿನಿಮಾಗಳು ಯಾವುದು ಅಂತಂದರೆ, ಒಂದು ತಮಿಳಿನಿಂದ ಡಬ್ಬಾಗಿ ಬಂದಂತಹ ಈ ಥರದ ಮಾರಾಮಾರಿ ಸಿನಿಮಾಗಳು, ಇಲ್ಲ ತೆಲುಗಿನಿಂದ ಬಂದಂಥ ಮಿಥಾಲಜಿಕಲ್ ಫಿಲ್ಮ್ಸು. ಸಿನಿಮಾ ಟಾಕೀಸ್ ಓನರ್ಗೂ ನಿರೀಕ್ಷೆ ಇರುತ್ತಲ್ಲ, ಈ ಊರಲ್ಲಿ ಈ ಥರ ಸಿನಿಮಾ ಮಾತ್ರ ಓಡುತ್ತೆ ಅಂತ. ಹಾಗಾಗಿ ಅವ್ರು ಎಂತ ತೋರಿಸ್ತಾರೋ ಅದೇ
ನಾವು ನೋಡಲು ಸಾಧ್ಯವಿದ್ದ ಸಿನಿಮಾಗಳು. ಅವ್ರು ಬಡಿಸಿದ್ದನ್ನು ನಾವು ತಿನ್ನಲೇಬೇಕು. ಹಾಗಾಗಿ 2 ದಿವಸಕ್ಕೊಂದು ಸಿನಿಮಾ ಬದಲಾಗೋದು, ಕೆಲವೊಮ್ಮೆ ದಿವಸಕ್ಕೊಂದು ಸಲ ಸಿನಿಮಾ ಬದಲಾಗೋದು, ಅವರಿಲ್ಲಿಂದಿರೋ ಡಬ್ಬ ತರೋದು. ನಮಗೆ ಅದು ಯಾವುದೂ ನೋಡುವ ಅವಕಾಶವೂ ಇರಲಿಲ್ಲ. ಯಾಕಂದರೆ ನಾವು ಆ ಊರಿನವರು ಅಲ್ಲ, ಕಮ್ಮಡಿಯವರು ಅಲ್ಲ. ಅಲ್ಲಿಂದ 5 ಕಿಲೋಮೀಟರ್ ದೂರದ ಒಂದು ರಿಮೋಟ್ ವಿಲೇಜ್, ಸಣ್ಣ ಹಳ್ಳಿ. ಸೊ ನಾವು ಬಂದಾಗ ನಮ್ಮ ತಂದೆಗೆ ಸ್ವಲ್ಪ ದೊಡ್ಡ ಹೆಸರಿತ್ತು ಆ ಊರಲ್ಲೆಲ್ಲ. ಅವ್ರ ಮನೆಯವ್ರು ಬಂದಿದ್ದಾರೆ ಅಂತ ನಮಗೆಲ್ಲ ಕುರ್ಚಿ ಹಾಕಿ ಹಿಂದುಗಡೆ ಕೂರಿಸೋರು. ಹಾಗಾಗಿ ನಾನು ಮುಂದೆ ಜಾಪೆಯ ಜನರ ಜೊತೆಗೂ ಇರಲಿಲ್ಲ, ಬೆಂಚಿನ ಜನರ ಜೊತೆಗೂ ಸಂಪರ್ಕ ಇರ್ತಿರಲಿಲ್ಲ. ಕ್ಯಾಬಿನಿಗಂತೂ ಹೋಗೋಕ್ಕೆ ಬಿಡ್ತಿರಲಿಲ್ಲ. ನಾವು ಹೇಗೋ ಒಂದು ಎತ್ತಿನ ಗಾಡೀಲಿ ಬರ್ತಿದ್ದು, ನಮ್ಮದೇ ಸವಾರಿ ಗಾಡಿ ಇತ್ತು, ಸವಾರಿ ಗಾಡೀಲಿ ವಾಪಸ್ ಹೋಗ್ತಾಯಿತ್ತು. ಹಾಗಾಗಿ ನಮಗೆ ಸಿನಿಮಾದ ಬಗ್ಗೆ ಅಂಥ ಆಕರ್ಷಣೆ ಇರಲೇ ಇಲ್ಲ ಬಾಲ್ಯದಲ್ಲಿ. ಅದು ನಮ್ಮ ತಂದೆಗಿತ್ತು. ಭಾಳ ಆಶ್ಚರ್ಯ ಅಂದರೆ, ಅವರು ಆಗಿನ ಕಾಲದಲ್ಲೇ ಅವರು ಓದ್ತಿರುವಾಗಲೇ ತುಂಬ ಹಾಲಿವುಡ್ ಸಿನಿಮಾದ ಕಟ್ಟಿಂಗ್ಸ್ ಎಲ್ಲ ಮಾಡಿ ಇಡ್ತಿದ್ರು. ಒಂದು ದೊಡ್ಡ ಆಲ್ಬಮೇ ಇತ್ತು. ನನಗೆ ಭಾಳ ಆಶ್ಚರ್ಯ ಅನಿಸ್ತು, ಇದು ಯಾಕೆ ಮಾಡ್ತಾಯಿದ್ದಾರೆ ಅಂತ. ತುಂಬ ಭಾಳ ನೀಟಾಗಿ ಮಾಡಿದರು ಆಲ್ಬಮ್ಗಳು. ಸ್ಟಾರ್ಗಳ ಆಲ್ಬಮ್ಮು, ಸಿನಿಮಾಗಳ ಆಲ್ಬಮ್ಮು, ಅದರ ರಿವ್ಯೂಗಳ ಆಲ್ಬಮ್ಮು, ಪೇಪರ್ ಕಟ್ಟಿಂಗ್ಸು. ಅದು ಎಲ್ಲೆಲ್ಲಿಂದಲೂ ತಂದಿದ್ರು ಗೊತ್ತಿಲ್ಲ. ಅದನ್ನು ಆಮೇಲೆ ನಾನು ತಗೊಂಡೋಗಿ ಪೂನಾದಲ್ಲಿ ಓದ್ತಾ ಇರುವಾಗ PK ನಾಯರ್, ನಮ್ಮ ನ್ಯಾಷನಲ್ ಫಿಲ್ಮ್ ಆರ್ಕೈವ್ ಡೈರೆಕ್ಟ್ರಾಗಿದ್ದರು, ಅವ್ರ ಹತ್ರ ಹೇಳಿದೆ, ತಂದುಕೊಡು ಅಂತಂದರು. ನಾವು ಒಂದು ಸಲ ತಗೊಂಡೋಗಿ ತೋರಿಸ್ತೇವ್ರಿಗೆ. ಆಮೇಲೆ ನನಗೂ ನೆನಪಿಲ್ಲ ಈಗ ಎಲ್ಲಿದೆ ಅವು ಅಂತ. ಆದರೆ ಅವರಿಗೆ ಎಷ್ಟು ಸಿನಿಮಾದ ಆಕರ್ಷಣೆ ಇತ್ತು ಅಂತಂದರೆ, ಕಮ್ಮರಡಿಲಿ ಒಂದು ಸೈಟ್ ತೊಗೊಂಡಿದ್ರು, ತೀರ್ಥಹಳ್ಳಿಲಿ ಒಂದು ಸೈಟ್ ತೊಗೊಂಡಿದ್ರು, ಶಿವಮೊಗ್ಗದಲ್ಲಿ ಒಂದು ಸೈಟ್ ತೊಗೊಂಡಿದ್ರು. ಸಿನಿಮಾ ಟಾಕೀಸ್ ಕಟ್ಟಿಸ್ಬೇಕು ಅಂತ ಒಂದು ಕಟ್ಟಿಸ್ಲಿಲ್ಲ ಅವರು. ಎಲ್ಲ ದೊಡ್ಡ ದೊಡ್ಡ ಸೈಟ್ಗಳು, ಸಿನಿಮಾ ಟಾಕೀಸಿಗೆ ಅಗತ್ಯವಾದಷ್ಟು ದೊಡ್ಡ ಜಾಗಗಳು. ಸರಿ, ಯಾಕೆ ಆಗಲಿಲ್ಲ ಸರ್? ಇಲ್ಲ, ಅವ್ರದ್ದು ಇದೇ ಜಾಸ್ತಿ ಇತ್ತು. ಅಂದರೆ ಜಮೀನಿನ ಕೆಲಸ, ಅದ್ರ ಕೆಲಸ. ಏನಂದರೆ ಇದು ಒಂದು ಆಸೆಗಳು ಬೇರೆ, ಕನಸುಗಳು ಬೇರೆ ಇರುತ್ತೆ. ಆದರೆ ಅದನ್ನು ಸಾಕಾರಗೊಳಿಸ್ಬೇಕಾದ್ರೆ ಬೇರೆ ಥರ. ಈಗ ನೀವೆಲ್ಲೋ ಸಣ್ಣ ಹಳ್ಳಿಲಿ ಇದ್ಕೊಂಡು ಶಿವಮೊಗ್ಗದಲ್ಲಿ ಥಿಯೇಟ್ರ್ ಕಟ್ಟೋಕ್ಕಾಗಲ್ಲ. ಸೊ ಆ ಥರ ಸಮಸ್ಯೆಗಳಿತ್ತಲ್ಲ. ಆಮೇಲೆ ಅವ್ರು ಕೇಳಿ ಇದ್ದಿದ್ದರಿಂದ ಸಿನಿಮಾ ಟಾಕೀಸ್ ಹೆಂಗೆ ಕಟ್ಟೋದು, ಮೆಷಿನ್ ಹೇಗೆ, ಇದೇನೂ ಗೊತ್ತಿರಲಿಲ್ಲ ಅವರಿಗೆ. ಸರಿ, ಸಿನಿಮಾ ನೋಡಿದ್ದೆ, ಸಿನಿಮಾದ ಬಗ್ಗೆ ಆಕರ್ಷಣೆ ಇತ್ತು, ತಾನು ಒಂದು ಸಿನಿಮಾ ಟಾಕೀಸ್ ಕಟ್ಟಿಸ್ಬೇಕು ಅಂತಿತ್ತು, ಆಸೆ ಅಷ್ಟೇ. ಸೊ ನನಗೆ ಸಿನಿಮಾದ ಬಗ್ಗೆ ಅಂಥ ಒಂದು ಆಕರ್ಷಣೆಯೂ ಇರಲಿಲ್ಲ. ಯಾಕಂದರೆ ನಾವು ಈಗ ಮಲೆನಾಡು ಹಳ್ಳಿಗಳಲ್ಲಿ ನಿಮಗೆ ಸಿನಿಮಾದ ಸಂಪರ್ಕ ಇರಲಿಲ್ಲ, ನಾಟಕದ ಸಂಪರ್ಕ ಇರಲಿಲ್ಲ, ಶಾಸ್ತ್ರೀಯ ಸಂಗೀತದ ಸಂಪರ್ಕ ಇರಲಿಲ್ಲ. ಮತ್ತು ಹಾಗಿದ್ರೆ ಇದ್ದಿದ್ದೇನು? ಇದ್ದದ್ದು ಸಾಹಿತ್ಯದ ಸಂಪರ್ಕ ಒಂದೇ. ಯಾಕಂದರೆ ಎಲ್ಲ ಮಲೆನಾಡು ಇದರಲ್ಲೂ ದೊಡ್ಡ ಲೈಬ್ರರಿ ಇರ್ತಿತ್ತು. ಆ್ಯಂಡ್ ದೊಡ್ಡ ದೊಡ್ಡ ಸಾಹಿತಿಕಾರರೆಲ್ಲ ಅಲ್ಲಿಯವರೇ. ಅಲ್ಲಿ ನಾವು ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಆವಾಗಿನ ಕಾಲದಲ್ಲೇ ನಮ್ಮ ಮನೇಲಿ ಸುಮಾರು 1000 ಪುಸ್ತಕ ಇತ್ತು. ನಮ್ಮ ತಾಯಿಯ ತಂದೆಯ ಮನೆಯಲ್ಲೂ ಇನ್ನೂ ಅಷ್ಟೇ ದೊಡ್ಡ ಲೈಬ್ರರಿ ಇತ್ತು. ಸುಬ್ಬಣ್ಣವ್ರ ಮನೆಯಲ್ಲೂ ಅಷ್ಟೇ ಲೈಬ್ರರಿ ಇತ್ತು, ದೊಡ್ಡದು. ನಮ್ಮ ತಂದೆ ಲೈಬ್ರರಿಯಲ್ಲಿ ಬರೀ ಕಾದಂಬರಿಗಳು, ಕಥಾ ಪುಸ್ತಕಗಳು. ನಮ್ಮ ಅಜ್ಜನ ಮನೆಯಲ್ಲಿ ಬರೀ ಜೀವನ ಚರಿತ್ರೆಗಳು, ಸಾಹಸಗಳು, ವಿಜ್ಞಾನದ ಪುಸ್ತಕಗಳು. ನಮ್ಮ ಸುಬ್ಬಣ್ಣವರ ಮನೆಯಲ್ಲಿ ವಿಮರ್ಶೆಗಳು, ಈ ಥರದ ಇದು. ಸೊ ನಾವು ಎಲ್ಲಿ ಹೋದರೂ ಅಲ್ಲಿ ಓದೋದು. ಒಂಥರದಲ್ಲಿ ಸಾಹಿತ್ಯಕ್ಕೆ ಒಂಥರದ ಪ್ರವೇಶ ಹಂಗೆ ಆಗ್ತಾಯಿತ್ತು. ಸರಿ, ಅದನ್ನು ಓದಿದ ನಮಗೆ ಈ ಏನಂತಾರೆ, ಈ ಕಾಗಕ್ಕ ಗೊಬ್ಬಕ್ಕ ಸ್ಟೋರಿ ಥರ ಸಿನಿಮಾಗಳನ್ನು ನೋಡಿದರೆ ಇಷ್ಟನೇ ಆಗ್ತಿರಲಿಲ್ಲ. ಇದು ಏನು ಸಿನಿಮಾಗಳು, ಇದನ್ನ ಯಾಕೆ ನೋಡಬೇಕು ಅಂಥೇಳಿ. ಹಾಗೆ ನಾನು ಅದನ್ನು ಯಾವತ್ತೂ ನೋಡಿರಲಿಲ್ಲ. ಸಿನಿಮಾದ ಬಗ್ಗೆ ಆಸಕ್ತಿ ಇರಲೇ ಇಲ್ಲ ನನಗೆ. ಆಸಕ್ತಿ ಏನಿದ್ದರೂ ನಮ್ಮ ತಂದೆಗೆ ನಾನು ವೈದ್ಯಕೀಯ ಶಿಕ್ಷಣ ಪಡಿಬೇಕು ಅಂತ. ನನಗೆ ಡಾಕ್ಟರ್ ಆಗೋಕ್ಕೆ ಅಷ್ಟೇನು ಆಸಕ್ತಿ ಇರಲಿಲ್ಲ. ಆದರೆ ಏನೋ ಹೊಸ ಕ್ಷೇತ್ರ ಆರಿಸ್ಕೋಬೇಕು ಅಂತಂದಾಗ PUC ಓದ್ತಾ ಇದ್ದಾಗ ಏನೋ ಯೋಚನೆ ಮಾಡ್ತಾರೆ. ನನ್ನ ಸೋದರ ಮಾವ, ತಾಯಿಯ ತಮ್ಮ, KR ಸ್ವಾಮಿ ಅಂತ ವ್ಯಂಗ್ಯಚಿತ್ರಕಾರರು, ಕಾರ್ಟೂನಿಸ್ಟು. ಅವ್ರು ಹೇಳಿದರು, ನೋಡು, ಒಂದು ಫಾರ್ಮಸಿ ಅಂತ ಹೊಸ ಕೋರ್ಸ್ ಶುರು ಆಗ್ತಾಯಿದೆ ಅಂತ. ಏನದು ಅಂತ ಕೇಳಿದೆ. ಆವಾಗ ಇದನ್ನೆಲ್ಲ ಹೇಳಿದರು. ಅದು ಔಷಧಶಾಸ್ತ್ರ. ನೀನು ಡಾಕ್ಟ್ರದ್ದು ಓದೋದಲ್ಲ, ಮೆಡಿಕಲ್ ಓದೋದಿಲ್ಲ, ಬಟ್ ಮೆಡಿಸಿನ್ಸ್ ಬಗ್ಗೆ ಓದ್ತಾ ಇರ್ತೀಯ. ಅದರಿಂದ ಮುಂದೇನು ಅಂತ ನೀನು ರಿಸರ್ಚಿಗೆ ಹೋಗ್ಬೋದು. ನಂಗೆ ಭಾಳ ಎಕ್ಸೈಟ್ ಆಗಿಬಿಟ್ಟೆ. ಎಷ್ಟು ಮಟ್ಟ ಯಾವ್ದು ಅಂತಂದರೆ, ಮುಂದೆ ಮೆಡಿಸಿನ್ ಬಗ್ಗೆ ರಿಸರ್ಚ್ ಏನಾರು ಹೋಗಬೇಕು ಅಂತ. ಆವಾಗ ಮಲೆನಾಡು ಅಂತಂದರೆ ನೂರಾರು ಕಾಯಿಲೆಗಳು, ಸೊಳ್ಳೆಯಿಂದ ಬರುವಂಥ ಕಾಯಿಲೆಗಳು ಬಹಳನೇ ಇತ್ತು. ಅವೆಲ್ಲ ಫೈಲೋರಿಸಿಸ್ ಇತ್ತು, ಆ ಥರದ್ದೇನೋ ಇತ್ತು. ಏನೋ ಯಾವಾಗೇನೋ ಸಣ್ಣದಲ್ಲೇ ಇದ್ದಾಗ ಅದರ ಡೀಟೇಲ್ಗಳು ಗೊತ್ತಿರಲಿಲ್ಲ. 70s ಕತೆ ಇದು. 60s 70s. ಓಕೆ. ಸೊ ಏನೋ ಒಂದು ಔಷಧಶಾಸ್ತ್ರದಲ್ಲಿ ಮುಂದುವರಿಬೇಕು ಅಂತ ಹೋಗಿ ಫಾರ್ಮಸಿ ಸೇರಿದ್ದಾಯಿತು.
ಓಹೋ. ಮಣಿಪಾಲ್ ಕಾಲೇಜ್ ಆಫ್ ಫಾರ್ಮಸಿ ಆಗಷ್ಟೇ ಓಪನ್ ಆಗ್ತಿತ್ತು, 3 ವರ್ಷ ಆಗಿತ್ತು ಅಷ್ಟೇ. ಹೋಗಿ ಸೇರಿಕೊಂಡೆ. ಅದು ಓದಿ 4 ವರ್ಷ ಅದು ಓದಿ ಎಲ್ಲ ಆದಮೇಲೆ IDPL ಅದು ಡ್ರಗ್ ವಿಭಾಗದಲ್ಲೇ ಹೋಗಿ ಸೇರಿಕೊಂಡೆ, ಯಾವುದು ವೈಟಮಿನ್ ಸೆಕ್ಷನಲ್ಲಿ ಹೋಗಿ ಸೇರಿಕೊಂಡೆ. ಅದು ಮುಗಿದ ಮೇಲೆ ಫಾರ್ಮಸಿ ವಾಪಸ್ ಬರ್ತೀನಿ ಅಂದ್ಕೊಂಡೆ. ಯಾಕೆಂದರೆ ಆ ವರ್ಷ ಅಲ್ಲ, ನೆಕ್ಸ್ಟ್ ಇಯರು ನಾನು ಯಾವ ಪಾಸ್ಔಟ್ ಅದನ್ನು ಅದರ ನೆಕ್ಸ್ಟ್ ಇಯರ್. ನಾನು 71 ಪಾಸ್ ಆಗಿದ್ದು, 72 ಅವರು ಫಾರ್ಮಸಿ ಓಪನ್ ಮಾಡೋರಿದ್ದರು. ಸೊ ನಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದರೆ ನಮ್ಮ ಡೈರೆಕ್ಟ್ರ್ ಹೇಳಿದರು, ನಿನಗೊಂದು ಸೀಟ್ ಇಟ್ಟಿರ್ತೀನಿ ಬಾ ಅಂತ. ಆಯಿತು ಬರ್ತೀನಿ ಅಂತ ಹೋದೆ. ಆಗ ಇದು ಪಾಸಾಗಿದ್ದು ಜೂನಲ್ಲಿ ಮುಗಿದ್ರೆ ನನ್ನ ಟ್ರೈನಿಂಗ್ ಎಲ್ಲ ಮುಗಿಯೋಷ್ಟೊತ್ತಿಗೆ ಆಗಸ್ಟ್ ಸೆಪ್ಟೆಂಬರ್ ಆಗಿತ್ತು. ಇನ್ನೊಂದು 8 ತಿಂಗಳು ಕಾಯಬೇಕಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ. ನಾನು ವಾಪಸ್ ಹಳ್ಳಿಗೆ ಹೋಗಿ ಕೃಷಿ ಮಾಡ್ತಾಯಿದ್ದೆ ನಮ್ಮ ಅಣ್ಣನ ಜೊತೆಗೆ. ಒಂದು ದಿವಸ ಅಡ್ವರ್ಟೈಸ್ಮೆಂಟ್ ನೋಡಿದೆ, ಪೂನಾ ಇನ್ಸ್ಟಿಟ್ಯೂಟು ವಿದ್ಯಾರ್ಥಿಗಳನ್ನು ಆಹ್ವಾನಿಸ್ತಾಯಿದ್ರು. ನನಗೆ ಅಷ್ಟೊತ್ತಿಗೆ ಪೂನಾ ಇನ್ಸ್ಟಿಟ್ಯೂಟ್ ಬಗ್ಗೆ KV ಸುಬ್ಬಣ್ಣವರು ಭಾಳ ದೊಡ್ಡ ಒಂದು ಪೀಠಿಕೆ ಕೊಟ್ಟಿದ್ದರು. ಯಾಕಂದರೆ ನನಗೆ ಭಾಳ ಆಶ್ಚರ್ಯ ಆಗಿದ್ದು, KV ಸುಬ್ಬಣ್ಣವರು 67-68 ಸುಮಾರಿಗೆ, ಐ ಥಿಂಕ್ ಅರೌಂಡ್ ದಟ್ ಟೈಮೇ ಇರಬೇಕೇನೋ, ಒಂದು ಫಿಲ್ಮ್ ಅಪ್ರಿಸಿಯೇಷನ್ ಕೋರ್ಸ್ ಅಟೆಂಡ್ ಮಾಡಿದ್ರು. ಓಕೆ. ಪುನಾಗೆ ಹೋಗಿ ನಮಗೆಲ್ಲ ದೊಡ್ಡ ಆಶ್ಚರ್ಯ, ಇಡೀ ನನಗೊಬ್ಬನಿಗೆಲ್ಲ, ಇಡೀ ನಮ್ಮ ಕುಟುಂಬಕ್ಕೆಲ್ಲರಿಗೂ ಆಶ್ಚರ್ಯ. ಸುಬ್ಬಣ್ಣ ಅಂಥ ದೊಡ್ಡ ಸಾಹಿತಿ, ಅಂಥ ದೊಡ್ಡ ಚಿಂತಕ, ಅದು ಸೋಷಲಿಸ್ಟ್ ಇದ್ರಲ್ಲಂತೂ ಮೂಮೆಂಟಲ್ಲಿ ಭಾಳ ಮುನ್ನಡೆಯಲ್ಲಿದ್ದರು, ಅವರು ಯಾಕೆ ಸಿನಿಮಾದ ಬಗ್ಗೆ ಆಕರ್ಷಣೆಗೊಳಗಾದರು ಅಂತ. ನಾನೊಂದು ಸಲ ಹೋದಾಗ ಕೇಳಿದೆ ನಮ್ಮ ಚಿಕ್ಕಪ್ಪನಿಗೆ, ಯಾಕಿದು ಈ ಆಕರ್ಷಣೆ ಯಾಕೆ ಅಂತ. ಅವಾಗ ಹೇಳಿದರು, ಸಿನಿಮಾ ಈ ಕಾಲದೊಂದು ಸಶಕ್ತ ಮಾಧ್ಯಮ ಅಪ್ಪ, ಭಾಳ ಒಳ್ಳೆಯ ಮಾಧ್ಯಮ, ಅದು ನಾವು ಯಾರೂ ಗಮನಿಸ್ತಾ ಇಲ್ಲ, ಜಗತ್ತಿನಲ್ಲಿ ಅದನ್ನು ಹೇಗೆ ಬಳಸ್ಯಾರೆ ಗೊತ್ತಾ ಅಂತ ಕೆಲವೊಂದಷ್ಟು ಪುಸ್ತಕ ಕೊಟ್ಟರು ನನಗೆ ಓದ್ಕೋ ಅಂತ. ಸರಿ. ಆ ಓದಿದ್ದೇ ಒಂದು ಪೀಠಿಕೆ ಆಯಿತು ಸಿನಿಮಾದ ಬಗ್ಗೆ. ನನಗಿರುವ ಈ ಪೂರ್ವಾಗ್ರಹ ಏನಿತ್ತು ಅದನ್ನು ಬಿಟ್ಟು, ಸಿನಿಮಾದಲ್ಲಿ ಭಾಳ ದೊಡ್ಡ ದೊಡ್ಡ ಪ್ರಯೋಗಗಳಾಗಿದೆ, ನಮಗದು ಪರಿಚಯ ಇಲ್ಲ ಅಂತ. ಆಗಲೇ ಅವ್ರು ಹೇಳಿದ್ದು ಸತ್ಯಜಿತ್ ರಾಯ್ ಅವ್ರ ಹೆಸರು, ನನಗಲ್ಲಿ ಗೊತ್ತೂ ಇರಲಿಲ್ಲ. ಆಮೇಲೆ ನಾನು ಹೈದರಾಬಾದಿಗೆ ಹೋದಾಗ, ಆಗ ಇಂಡಿಯಾದಲ್ಲಿ ಹೊಸ ಅಲೆ ಅಂತ ಒಂದು ಶುರುವಾಗಿದ್ದ ಆ ಪೀರಿಯಡ್ಡು. ಮೃಣಾಲ್ ಸೇನರ ಭುವನ್ ಶೋಮಿಂದ ಶುರುವಾಗಿತ್ತು ನೋಡಿ. ಭುವನ್ ಶೋಮಿಗೆ ಆದಾಗ ಭಾಳ ದೊಡ್ಡ ಪ್ರಚಾರ ಸಿಕ್ತು, ಕನ್ನಡ ಪೇಪರ್ನಲ್ಲೂ ಅದ್ರ ಬರೆದ್ರು, ಇದು ಯಾವ ಸಿನಿಮಾ ಇದು ಭುವನ್ ಶೋಮು ಅಂತ. ಆವಾಗ ಬಾಂಬೆಯಿಂದ ಒಂದು ಪತ್ರಿಕೆ ಬರ್ತಿತ್ತು, ಅದಕ್ಕೆ ನಾನು ಮಣಿಪಾಲದಲ್ಲಿದ್ದನು, ಉಡುಪಿಗೆ ಹೋಗಿ ಆ ಪತ್ರಿಕೆ ಪ್ರತಿ ವಾರ ಕೊಂಡ್ಕೊಂಬರ್ತಾಯಿದ್ದೆ. ಅದರಲ್ಲಿ ಕನ್ನಡ ಭಾರತದ ಹೊಸ ಅಲೆಯ ಬಗ್ಗೆ ಪ್ರತಿ ವಾರನೂ ಒಂದು ಆರ್ಟಿಕಲ್ ಬರ್ತಾಯಿತ್ತು. ಸರಿ. ಸಾರ್ ಆಕಾಶ್ ಬಗ್ಗೆ ಬರೆದ್ರು, ಭುವನ್ ಶೋ ಬಗ್ಗೆ ಬರೆದ್ರು, ಬದ್ನಾಮ್ ಬಸ್ತಿ ಬಗ್ಗೆ ಬರೆದ್ರು, ದಸ್ತಕ್ ಬಗ್ಗೆ ಬರೆದ್ರು. ಇದೆಲ್ಲ ಸಿನಿಮಾಗಳು ಎಲ್ಲಿ ನೋಡೋಕ್ಕೆ ಸಿಕ್ಕತ್ತೆ? ನಮ್ಮೂರಲ್ಲೂ ಸಿಕ್ಕಲ್ಲ, ತೀರ್ಥಹಳ್ಳಿಲಿ ಸಿಕ್ಕಲ್ಲ, ಶಿವಮೊಗ್ಗದಲ್ಲಿ ಸಿಕ್ಕಲ್ಲ, ಮಣಿಪಾಲದಲ್ಲಿ ಸಿಕ್ಕಲ್ಲ, ಉಡುಪಿಲಿ ಸಿಕ್ಕಲ್ಲ ಅಂತ ಯೋಚನೆ ಇದ್ದಾಗ ನಾನು ಹೈದರಾಬಾದಿಗೆ ಹೋದಲ್ಲ ಟ್ರೈನಿಂಗಿಗೆ. ಅಲ್ಲಿ ನೋಡಿದರೆ ಎಲ್ಲ ಸಿನಿಮಾಗಳಲ್ಲಿ ಇದ್ದು. ಎಲ್ಲಿ? ಅಲ್ಲ, ಸಿನಿಮಾ ಇದು ಹೈದರಾಬಾದಲ್ಲಿ. ಓ, ಹೈದರಾಬಾದ್, ಇದು ಪೂನಾ, ಸಾರಿ. ಹೈದರಾಬಾದ್ನಲ್ಲಿ ಮಾರ್ನಿಂಗ್ ಶೋಗೆ ಬರ್ತಾಯಿತ್ತು. ನಾನು ಏನು ಟ್ರೈನಿಂಗ್ ಮಾಡ್ಕೊಂಡೋ ಗೊತ್ತಿಲ್ಲ, ಅಲ್ಲಿ ಒಬ್ಬರಿಗೆ ಸುಳ್ಳು ಹೇಳಿ ನಾನು ಪ್ರತಿ ದಿವಸ ಬೆಳಗ್ಗೆ ಸಿನಿಮಾ ಥಿಯೇಟ್ರಲ್ಲಿ ಇರ್ತಾಯಿದ್ದೆ. ಆಗಲೇ ನಾನು ಸಚಿತ್ರರ ಪ್ರತಿದ್ವಂದಿ ನೋಡಿದೆ. ಪ್ರತಿದ್ವಂದಿ ನೋಡಿದ ದಿವಸ ಇಡೀ ಭಾಳ ಈ ಥರ ಸಿನಿಮಾ ಮಾಡೋಕ್ಕೆ ಬರುತ್ತಾ, ಇಷ್ಟು ಚೆನ್ನಾಗಿರುತ್ತಾ ಅಂತ. ಆಮೇಲೆ ಭುವನ್ ಶೋಮ್ ನೋಡಿದೆ, ಸಾರ್ ಆಕಾಶ್ ನೋಡಿದೆ, ದಸ್ತಕ್ಕೂ ನೋಡಿದೆ, ಚೇತನೂ ನೋಡಿದೆ. ಆಮೇಲೆ ಇನ್ನೊಂದೆರಡು ಸಚಿತ್ರರ ಚಿತ್ರಕಥೆ ಬರೆದು ಕೊಟ್ಟಿದ್ದ 2-3 ಸಿನಿಮಾ ನೋಡಿದೆ. ಸೊ ಅಲ್ಲಿದ್ದು 2 ತಿಂಗಳಲ್ಲಿ ಏನಿಲ್ಲ ಅಂತಂದರೂ ಹತ್ತತ್ರ ಒಂದು 20 ಸಿನಿಮಾ ನೋಡಿದೆ. ಅದರಲ್ಲಿ ಡೆಸಿಕಾನ ಇದು ಕೂಡ ಇತ್ತು, ಕ್ಯಾಕ್ಟಸ್ ಫ್ಲವರ್ ಇತ್ತು. ಇದೆಲ್ಲ ಸಿನಿಮಾ ನೋಡಿದಾಗ ಅರೆ ಈ ಥರ ಸಿನಿಮಾ ನೋಡೇ ಇಲ್ವಲ್ಲ ಅಂತ ಅನಿಸಿ ಭಾಳ ಅದ್ರ ಬಗ್ಗೆ ತುಂಬಾ ಇಂಪ್ರೆಷನ್, ಐ ವಾಸ್ ಕ್ವೈಟ್ ಇಂಪ್ರೆಸ್ಡ್. ಅದೇ ಟೈಮ್ ಅದಕ್ಕಿಂತ ಮುಂಚೆ ಕನ್ನಡದಲ್ಲೂ ಕೂಡ ಈ ಥರದ ಮೂಮೆಂಟ್ ಶುರು ಆಗಿಬಿಟ್ಟಿತ್ತು. ಸಂಸ್ಕಾರ ಬಂದಿತ್ತು. ಸಂಸ್ಕಾರ ಟು ಟೆಲ್ ಯು ಫ್ರ್ಯಾಂಕ್ಲಿ, ನಾನು ಇದರಲ್ಲಿ ಓದ್ತಾ ಇದ್ದೆ, ಎಲ್ಲಿ ಮಣಿಪಾಲದಲ್ಲಿ ಬರಲಿಲ್ಲ ಆ ಸಿನಿಮಾ. ಯಾಕೆ ಅಲ್ಲ, ಮಣಿಪಾಲದಲ್ಲಿ ಹೆಚ್ಚು ಕನ್ನಡ ಸಿನಿಮಾಗಳು ಬರ್ತಿರ್ಲಿಲ್ಲ ಅವಾಗ, ದಕ್ಷಿಣ ಕನ್ನಡದಲ್ಲಿ. ನಾನು ಊರಿಗೆ ಅಷ್ಟೊತ್ತಿಗೆ ನಾವು ಕೆಸ್ಲೂರು ಬಿಟ್ಟು ಶಿವಮೊಗ್ಗಕ್ಕೆ ಶಿಫ್ಟ್ ಆಗಿದ್ವಿ. ರಜೆಗೆ ಬಂದಾಗ ಅಲ್ಲಿ ನಡೀತಾ ಇತ್ತು. ನಮ್ಮ ಅಣ್ಣ ಹೇಳಿದೆ, ಸಂಸ್ಕಾರ ರಿಲೀಸ್ ಆಗಿದೆ ನೋಡ್ಕೊಂಬ ಅಂತ. ನಾವು ಹೋದೆ. ಮೊದಲನೇ ವ್ಯೂವಿಗೆ ಆ ಸಿನಿಮಾ ಏನೇನೂ ಇಷ್ಟ ಆಗಲಿಲ್ಲ. ಇದು ಯಾವುದು ಇಲ್ಲಿವರೆಗೆ ನಾನು ನೋಡಿದಂಥ ಸಿನಿಮಾ
ಯಾವುದೂ ಇಲ್ಲ ಅದರಲ್ಲಿ ಅಂತ, ಆ ಕ್ವಾಲಿಟಿ ಇಲ್ಲ ಅಂತ. ಅದು ಯಾಕೆ ಇದಕ್ಕೆ ಇಷ್ಟೆಲ್ಲ ಹೊಗಳ್ತಾ ಇದ್ದಾರೆ, ಯಾಕೆ ಇದಕ್ಕೆ ಇಷ್ಟೆಲ್ಲ ಅವಾರ್ಡ್ ಬರ್ತಾಯಿದೆ, ಮತ್ತೆ ಮತ್ತೆ ನೋಡಿದಾಗ ಆಮೇಲೆ ನನಗೆ ಒಂದು ಅಭಿರುಚಿ ಬೆಳೀತು ಈ ಥರದ ಸಿನಿಮಾದ ಬಗ್ಗೆ. ಎಷ್ಟೋ ಜನ ಹೇಳ್ತಾರೆ ಆ ಸಿನಿಮಾ ಇಷ್ಟ ಆಗಲ್ಲ, ಆರ್ಟ್ ಸಿನಿಮಾ ಇಷ್ಟ ಆಗಲ್ಲ ಅಂತ. ಅದು ಅಭಿರುಚಿಯ ಪ್ರಶ್ನೆ ಹೊರತು ಸಿನಿಮಾದ ದೋಷ ಅಲ್ಲ. ನಮ್ಮಲ್ಲಿ ಆ ಅಭಿರುಚಿ ಬೆಳೆದಿರೋಲ್ಲ, ಯಾಕಂದರೆ ನಾವು ಬೇರೆ ಥರದ ಸಿನಿಮಾ ನೋಡಿಕೊಂಡು ಅದಕ್ಕೆ ಒಗ್ಗಿ ಹೋಗಿರ್ತೀವಿ ಅಲ್ವಾ. ಆ ಥರದ ಆ್ಯಕ್ಟಿಂಗ್ ಇಲ್ಲದೆ ಅದು ಸಿನಿಮಾ ಅಲ್ಲ ಅಂತ. ನನ್ನ ಸಿನಿಮಾದ ನಿರ್ದೇಶನದಲ್ಲಿ ಈ ಸಮಸ್ಯೆ ತುಂಬ ಇದೆ. ನಾನು ತುಂಬ ಜನ ನಟರು ನಮ್ಮ ಮೇನ್ ಸ್ಟ್ರೀಮಿಂದ ಕೆಲವರು ನಟರನ್ನ ಕರ್ಕೊಂಬಂದು ಆ್ಯಕ್ಟ್ ಮಾಡಿಸ್ತೀನಲ್ಲ, ಅವ್ರು ಯಾವಾಗಲೂ ಹೇಳೋದು ನೀವು ಯಾಕೆ ನಮ್ಮನ್ನು ಆ್ಯಕ್ಟ್ ಮಾಡೋಕ್ಕೆ ಬಿಡಲ್ಲ ಅಂತ. ನಾಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲ್ಲ, ಸಿನಿಮಾದಲ್ಲಿ ಯು ಹ್ಯಾವ್ ಟು ಲೀವ್ ದ ರೋಲ್ ಅಂದರೆ ಅದನ್ನು ಜೀವಿಸಬೇಕು ಅಂದರೆ ಆ್ಯಕ್ಟ್ ಮಾಡಿ ತೋರಿಸೋದಲ್ಲ. ನೀವು ಮಾಡ್ತಿರೋ ನನಗೆ ಅನಿಸ್ಬೇಕು ನೋಡುಗನಿಗೆ ಇವನು ಚೋಮನೇ ಹೌದು, ಇವನು ಪ್ರಾಣೇಶಾಚಾರ್ಯನೇ ಹೌದು, ಇವರು ಹರಿಹರ ರಾಯೇ ಹೌದು ಅನಿಸ್ಬೇಕು. ಸರ್, ಆ್ಯಕ್ಟ್ ಮಾಡೋಕ್ಕೂ ಈ ಜೀವಿಸೋಕ್ಕೂ ಇರೋ ಸೂಕ್ಷ್ಮ ಡಿಫ್ರೆನ್ಸ್ ಏನು ಸರ್? ಭಾಳ ದೊಡ್ಡ ವ್ಯತ್ಯಾಸ ಇದೆ. ಹೇಗೆ? ಎಮೋಷನ್ಸ್ ಎಲ್ಲ ನೀವು ಪ್ರಕಟ ಮಾಡ್ತಾರೆ. ನಮ್ಮ ಕನ್ನಡದಲ್ಲೇ 50-60 ದಶಕದ ಆ್ಯಕ್ಟಿಂಗ್ ನೋಡಿ, ಇವತ್ತಿನ ಆ್ಯಕ್ಟಿಂಗ್ ನೋಡಿ, ವ್ಯತ್ಯಾಸ ಗೊತ್ತಾಗತ್ತಲ್ವ. ಆವಾಗಿನ ಎಲ್ಲ ನಟರು ತಮ್ಮ ರೋಲವನ್ನು ಆರೋಪಿಸ್ಕೊಂಡು ಆ್ಯಕ್ಟ್ ಮಾಡ್ತಾಯಿದ್ರು. ದುಃಖ ಬಂತು ಅಂದರೂ ಬಿದ್ದು ಅಳ್ತಾಯಿದ್ರು. ಆ ಥರ ಇರಲ್ಲ, ಹಾಗೆ ಮಾಡಲ್ಲ. ಈಗ ದುಃಖವನ್ನು ಕೂಡ ನಮ್ಮ ನಿಜ ಜೀವನದಲ್ಲಿ ಆ ಥರ ಪ್ರಕಟಿಸಲ್ಲ. ಹಾಗೆ ಅನುಭವಿಸೋರು ನೋವು, ಸಂಕಟ ಅದನ್ನೆಲ್ಲ ತೋರಿಸ್ಬೇಕಲ್ಲ. ಆ ಥರ ಅದು ಭಾಳ ಮುಖ್ಯ. ಯಾವ ವಿಷಯಕ್ಕೆ ಬಂದಾಗಿದ್ದು ಮಾತು ಹೇಳಿದೆ ಅಂದರೆ ನೀವು ನಿಮ್ಮ ನಟರಿಗೂ ಕೂಡ ಯೂಶಲಿ ಆ್ಯಕ್ಟ್ ಮಾಡೋಕ್ಕೆ ಅವ್ರಿಗೆ, ಯಾಕಂದರೆ ಅವರು ಕೂಡ ಕಂಡೀಷನ್ಡ್ ಟು ದಿಸ್ ಕೈಂಡ್ ಆಫ್ ಸ್ಟೈಲ್. ನನಗೆ ಎಷ್ಟೋ ಸಲ ಅನ್ನಿಸ್ತಾ ಇರುತ್ತೆ, ನಾವು ಆ 60-70s ಆ್ಯಕ್ಟಿಂಗ್ ಸ್ಟೈಲಿಂದ ನಾವು ಹೊರಗೆ ಬಂದೇ ಇಲ್ವೇನೋ ಕನ್ನಡದಲ್ಲಿ ಅಂಥೇಳಿ ಅಂತ. ಇವತ್ತಿಗೂ ಅಲ್ಲ, ಇವತ್ತಿನ ಹೊಸ ನಟರಿಗೆಲ್ಲ ಗೊತ್ತಿದೆ ಅದು. ಬಟ್ ಯಾವುದನ್ನು ನಾವು ಸಿನಿಮಾ ಆ್ಯಕ್ಟಿಂಗ್ ಅಂತೀವೋ ಪ್ರೇಕ್ಷಕನಲ್ಲಿ ಸಾಮಾನ್ಯವಾಗಿ ಇವತ್ತು ಕೆಲವು ಕನ್ನಡದ ನಟ ನಟಿಯರನ್ನು ಅಂಥ ನಟಿ ಇಲ್ವೇ ಇಲ್ಲ ಅಂತ ಹೇಳ್ತಾರಲ್ಲ, ಅದೆಲ್ಲ ಇವತ್ತಿಗೆಲ್ಲ. ಇವತ್ತು ನೀವು ಸಹಜಾಭಿನಯ ಅಂತೀವಿ, ಯಾವುದನ್ನು ನೀವು ಆ ಥರ ಮಾಡಲ್ಲ. ಅಲ್ಲಿ ಆ್ಯಕ್ಟಿಂಗಲ್ಲೂ ಬೇರೆ ಬೇರೆ ಮಜಲ್ಗಳಿರುತ್ತೆ. ಒಂದು ಉತ್ಪ್ರೇಕ್ಷೆಯ ನಟನೆ ಇರುತ್ತೆ, ಒಂದು ರೀತಿಯಲ್ಲಿ ನೀವು ಪಾತ್ರದ ಹೊರಗೆ ನಿಂತು ಅಭಿನಯಿಸ್ತಾ ಇರ್ತೀರ. ಈ ಉದಾಹರಣೆಗೆ ಜನಗಳ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಪಾತ್ರಗಳು ಅಥವಾ ಫೇಮಸ್ ಪರ್ಸ್ನಾಲಿಟಿ ಹೆಸರನ್ನು ತೊಗೊಂಡು ಮಾತಾಡೋದಾದರೆ, ಕಲ್ಪನಾ ಅವರು ಉದಾಹರಣೆ ಅಂತ. ಅವರು ಯಾವ ಥರ ಆ್ಯಕ್ಟಿಂಗು? ಕಲ್ಪನಾ ಅವ್ರದ್ದು ತುಂಬ ಅತಿಶಯೋಕ್ತಿಯಾದಂಥ ಅತಿಶಯವಾದ ಅಭಿನಯ, ಅತಿ ಏನು ಹೇಳ್ಬೇಕಂದ್ರೆ ಓವರ್ ಡ್ರಾಮಾ. ಅದು ಸಿನಿಮಾ ಆ್ಯಕ್ಟಿಂಗ್ ಅಲ್ವೇ ಅಲ್ಲ ಅಂತ ನಾನು ತಿಳ್ಕೊಂಡಿರೋದು. ಅದು ದಟ್ ಇಸ್ ನಾಟ್ ಸಿನಿಮ್ಯಾಟಿಕ್ ಅಂತ. ಸರಿ. ಸಿನಿಮ್ಯಾಟಿಕ್ ಆ್ಯಕ್ಟಿಂಗು ಆವಾಗಿನ ಕಾಲದಲ್ಲೂ ಕೆಲವರಲ್ಲಿದ್ದರು. ಉದಾಹರಣೆಗೆ ಪಂಡ್ರಿಬೈರಲ್ಲಿತ್ತು. ಆಮೇಲೆ ಕನ್ನಡದಲ್ಲಿ ಇವತ್ತು ನೀವು ನೋಡಿ, ಬೆಸ್ಟ್ ಎಕ್ಸಾಂಪಲ್ ಉಮಾಶ್ರೀಯಲ್ಲಿ. ಎರಡೂ ಎಕ್ಸ್ಟ್ರೀಮಿಗೆ ಮಾಡ್ತಾರೆ ಅವರು. ಆ ಥರದಲ್ಲೂ ಮಾಡ್ತಾರೆ. ಅಂಥ ರೇಂಜ್ ಇರುವ ನಟಿ ನಾನು ನಮ್ಮ ಕನ್ನಡದ ಇದರಲ್ಲಂತೂ ನೋಡಿಲ್ಲ. ಅವರೆಲ್ಲ ಆ ಥರದ ಎಕ್ಸ್ಟ್ರೀಮು ಮಾಡ್ತಾರೆ, ಈ ಥರದ ತುಂಬ ಸಟ್ಲಾಗಿ. ಆದರೆ ಸಟ್ಲ್ ಆದ ತಕ್ಷಣ ಆ್ಯಕ್ಟ್ ಮಾಡದೇ ಇರೋದಲ್ಲ, ಭಾವನೆಗಳನ್ನು ನಿಮ್ಮ ಪ್ರೇಕ್ಷಕನಲ್ಲಿ ಹುಟ್ಟು ಹಾಗೆ ಅವರು ಅಭಿನಯಿಸ್ತಾರಲ್ಲ. ಅಲ್ಲಿ ಏನು ಮಾಡ್ತಾರೆ, ಅವರೇ ಪ್ರಾಕ್ಟೀಸ್ ಮಾಡಿ ಯಾವುದೋ ಅನದರ್ ಕೈಂಡ್ ಆಫ್ ಆ್ಯಕ್ಟಿಂಗಲ್ಲಿ ನೀವು ಎಷ್ಟು ಮಟ್ಟಿಗೆ ಆ್ಯಕ್ಟ್ ಮಾಡ್ತೀರಾ ಅಂತಂದರೆ ಅದು ನಮಗೆ ತಲುಪಬೇಕು ಅಂತ. ಹಾಗಲ್ಲ ಅಂತ. ಅದು ಇವತ್ತು ಹೇಳೋದು ತಪ್ಪಾಗುತ್ತೆ, ಆದರೆ ಅದನ್ನು ನಾವು ವಿ ಹ್ಯಾವ್ ಬಾರೋಡ್ ಇಟ್ ಫ್ರಮ್ ಅದರ್ ಆರ್ಟ್ಸ್ ಅಂತೀವಿ, ಲೈಕ್ ಥಿಯೇಟರು, ಲೈಕ್ ಅದಲ್ಲ. ಸಿನಿಮಾದಲ್ಲಿ ನೀವು ಅನುಭವಿಸಿ ಜೀವಿಸಬೇಕು. ಇದನ್ನು ಬಿ ವಿ ಕಾರಂತೂ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಈ ಮಾತನ್ನು. ಅವರೇ ಹೇಳ್ತಾಯಿದ್ರು, ಆ್ಯಕ್ಟಿಂಗಿನ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಆ್ಯಕ್ಟಿಂಗ್ನ ಇಂಟರ್ಪ್ರಿಟೇಷನ್ ಹೇಗೆ ಬದಲಾಗಿದೆ ಅಂತ. ಒಂದು ರೀತಿಯಲ್ಲಿ ಅಭಿನಯಿಸಿ ಅಂದರೆ ಮಾಡಿ ತೋರಿಸೋದು ಅಂತಿತ್ತು ಅಂತ. ಇನ್ನೊಂದು ನಂತರದ ಹಂತದಲ್ಲಿ ಅಭಿನಯಿಸಿ ಇದು ಅನ್ನೋದು ಪಾತ್ರದೊಳಗೆ ಲೀನವಾಗಿ ಹೋಗೋದು ಅಂತ. ಮತ್ತೊಂದು ಸಲ ಇರೋದು ಹೊರಗೆ ನಿಂತು ಅದನ್ನು ಇಂಟರ್ಪ್ರೆಟ್ ಮಾಡೋದು ಅಂತಿತ್ತು. ಬ್ರೆಕ್ಟ್ ಮತ್ತು ಹೊರಗೆ ನಿಂತು ಹೇಗೆ ಸರ್ ನೋಡೋದು? ಬ್ರೆಕ್ಟಿನ ಇದೆಯಲ್ಲ, ಏಲಿನೇ ಹೊರಗೆ ನಿಂತು ಮಾಡೋದು ಅಂತಂದ್ರೆ ನೀವು ಪಾತ್ರದಲ್ಲೆಲ್ಲ ಹೇಳಿದ್ದಾರೆ, ಪಾತ್ರವನ್ನು ನೀವು ವ್ಯಾಖ್ಯಾನ ಮಾಡ್ತಾ ಇರ್ತೀರ ಅಂತ. ಆ ಥರ ಇನ್ನೊಂದು ಇದು ಬದುಕುವ ರೀತಿಯಲ್ಲಿ ಇದು ಮಾಡೋದು ಅಂತ. ಸೊ ಈ ಹಲವು ಹಂತದಲ್ಲಿ ಆ್ಯಕ್ಟಿಂಗಿನ ಇದು ಬದಲಾಗಿದೆ ಅಂತ. ಈಗ
ನಮ್ಮಲ್ಲಿ ಭರತನಾಟ್ಯದಲ್ಲಿ ಒಂಥರದ ಆ್ಯಕ್ಟಿಂಗ್ ಬರುತ್ತೆ, ಯಕ್ಷಗಾನದಲ್ಲಿ ಇನ್ನೊಂದು ಥರ ಆ್ಯಕ್ಟಿಂಗ್ ಬರುತ್ತೆ, ಎಲ್ಲವೂ ಆ್ಯಕ್ಟಿಂಗೇ ಹೌದು. ನಾಟಕದಲ್ಲಿ ಇನ್ನೊಂದು ಥರದ ಆ್ಯಕ್ಟಿಂಗ್ ಬರುತ್ತೆ. ಸಿನಿಮಾಕ್ಕೆ ಸಿನಿಮಾದ್ದೇ ಆದಂಥ ವೈಶಿಷ್ಟ್ಯ ಇರುವಂಥ ಒಂದು ಆ್ಯಕ್ಟಿಂಗ್ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಇದು ಬರೀ ಸಿನಿಮಾಕ್ಕಷ್ಟೇ ಅಲ್ಲ, ತಂತ್ರಗಾರಿಕೆಗೂ ಬರುತ್ತೆ. ಅಂದರೆ ಉದಾಹರಣೆಗೆ ಇವತ್ತಿಗೂ ನೀವು ಯಾರನ್ನ ಕೇಳಿ ಒಳ್ಳೆಯ ಫೋಟೋಗ್ರಫಿ ಅಂದರೆ ಏನು ಅಂತ ಕೇಳಿ, ಸಿನಿಮಾದ ಸುಂದರ ಛಾಯಾಗ್ರಹಣ ಅಂದರೆ ಏನು ಅಂತ ಕೇಳಿ. ಸುಂದರ ಛಾಯಾಗ್ರಹಣ ಅಂದರೆ ಏನು? ಹಾಂ, ಕೇಳಿ. ತುಂಬ ಬೆಟ್ಟ ಗುಡ್ಡ, ಸನ್ಸೆಟ್ಟು, ಸನ್ರೈಸು ಈ ಥರ ನೋಡ್ತೀನಿ, ಭಾಳ ಸುಂದರವಾಗಿದೆ, ಫೋಟೋಗ್ರಫಿ ಭಾಳ ಚೆನ್ನಾಗಿತ್ತಪ್ಪ ಅಂತ. ಕನ್ನಡದಲ್ಲಿ ಒಂದು ಸಿನಿಮಾಕ್ಕೆ ಬೆಸ್ಟ್ ಫೋಟೋಗ್ರಫಿ ಕೊಟ್ಟಾಗ ನಾನು ಸಣ್ಣ ಅದಕ್ಕೊಂದು ತಗಾದೆ ತೆಗೆದಿದ್ದೆ, ಅದು ಕೂಡ ತುಂಬ ಜನಕ್ಕೆ ಗೊತ್ತು. ಅದು ಒಳ್ಳೆಯ ಫೋಟೋಗ್ರಫಿ ಅಲ್ಲ, ಇಟ್ಸ್ ಬ್ಯೂಟಿಫುಲ್ ಫೋಟೋಗ್ರಫಿ ಅಷ್ಟೆ. ದಟ್ಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಗುಡ್ ಫೋಟೋಗ್ರಫಿ ಆ್ಯಂಡ್ ಬ್ಯೂಟಿಫುಲ್ ಫೋಟೋಗ್ರಫಿ. ನಾನು ಗುಲಾಬಿ ಟಾಕೀಸ್ ಮಾಡ್ತಾ ಇರುವಾಗ ಒಂದು ಲೊಕೇಶನ್ ಆರಿಸ್ಕೊಂಡು, ಎಸ್ ರಾಮಚಂದ್ರ ಅವರು ಸಿನಿಮಾಟೋಗ್ರಫರು. ನಾಳೆ ರಾಮಚಂದ್ರ ಒಂದು ವಿಷಯ ತಿಳ್ಕೊಬೇಕೀಗ ನೋಡಿ, ಎದ್ದೆದ್ದು ಬೀಳುವ ಅಲೆಗಳು ಕಾಣಿಸ್ತಾ ಇದೆ, ಎಲ್ಲಿ ಕ್ಯಾಮ್ರಾ ಇಟ್ಟರು ಬರುತ್ತೆ. ಈ ಕಡೆ ಒಂದು ಬಂಡೆ ಇದೆ, ಈ ಕಡೆ ತೆಂಗಿನ ಮರ ಇದೆ, ಮಧ್ಯೆ ಹಟ್ಟಿದೆ. ಆದರೆ ಒಂದು ಭಾಳ ಬ್ಯೂಟಿಫುಲ್ ಆದ ಪಿಕ್ಚರ್ ಕಾರ್ಡ್ ಫೋಟೋಗ್ರಫಿಯ ಒಂದು ಇಮೇಜ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ಹಂಗೆ ನೀವು ಮಾಡಬಾರ್ದು ಅಂತಂದೆ. ಸೊ ಎಸ್ ರಾಮಚಂದ್ರ ಅವರಿಗೆ ತಕ್ಷಣ ಗೊತ್ತಾಯಿತು, ಭಾಳ ಸೆನ್ಸಿಟಿವ್ ಸಿನಿಮಾಟೋಗ್ರಫರ್ ಅವರು. ಐ ಆಮ್ ಯೆಟ್ ಟು ಮೀಟ್ ಎ ಸಿನಿಮಾಟೋಗ್ರಫರ್ ಹೂಸ್ ವಿಜುವಲ್ ಫಿಲಾಸಫಿ ಈಸ್ ಸೋ ಸ್ಟ್ರಾಂಗ್. ವೈ ಡು ಯು ಸೇ ದ್ಯಾಟ್? ಅವರಿಗೆ ಯಾವುದು ಬ್ಯೂಟಿಫುಲ್ ಆಗುತ್ತೆ, ಯಾವುದು ಕಥೆಯ ಆತ್ಮದಿಂದ ಹುಟ್ಟುತ್ತೆ ಅಂತ ಗೊತ್ತಿರುತ್ತೆ. ಕಥೆಯ ನೀಡೇನು, ಆತ್ಮ ಅಂತಂದರೆ ನೀಡ್ ಅಂತ ಹೇಳೋದು, ಅದು ಅವ್ರಿಗೆ ಗೊತ್ತಾಗ್ತಾಯಿತ್ತು. ಅವರು ಇಮಿಡಿಯೇಟ್ ಹೇಳ್ತಾರೆ, ಇದು ಕಥೆಯ ನೀಡಿಂದ ಹುಟ್ಟುತ್ತಾ ಇಲ್ಲ. ನಾನು ಎಲ್ಲೋ ಒಂದು ಕಡೆ ಇದು ಬ್ಯೂಟಿಫುಲ್ ಫೋಟೋಗ್ರಫಿ ಅಂಥೇಳಿ ಹುಡ್ಕೊಂಡು ಹೋಗೋದಿದೆಯಲ್ಲ, ಅವ್ರು ಮಾಡ್ತಿರಲಿಲ್ಲ. ಅವರು ನೀವೊಂದು ಭಾಳ ಒಂದು ಈಗ ಕನ್ನಡದ ಅಂತಲ್ಲ, ಭಾರತದ ಅನೇಕ ಸಿನಿಮಾಗಳಲ್ಲಿ ಸಾಂಗ್ ಪಿಕ್ಚರ್ ಇನ್ವೇರಿಯಬಲಿ ಯಾವುದೋ ಒಂದು ಪರ್ವತ ಪ್ರದೇಶಕ್ಕೆ ಹೋಗ್ತಾರೆ, ಫಾರಿನಿಗೆ ಹೋಗ್ತಾರೆ, ಅದನ್ನು ಅವರು ಒಪ್ತಾ ಇರಲಿಲ್ಲ. ನಾನೂ ಒಪ್ಪಲ್ಲ ಅದನ್ನು. ಅದಲ್ಲ, ಅದು ಕಥೆಯ ಆತ್ಮದಿಂದ ಹುಟ್ಟುತ್ತಾ ಇಲ್ಲ ಅಂತ. ಇಟ್ಸ್ ವೆರಿ ಬಿಟ್ ಡಿಫಿಕಲ್ಟ್ ಟು ಎಕ್ಸ್ಪ್ಲೈನ್. ಇಟ್ಸ್ ನೈಸಿಂಗ್ ಆನ್ ದ ಅನ್ನೆಸೆಸರಿ ಡೆಕೋರೇಷನ್. ಅದು ಡೆಕೋರೇಟಿಂಗ್ ಆಗುತ್ತೆ, ಅದು ತಪ್ಪು ಅಂತ. ಸೊ ಅದಕ್ಕೆ ನಾನು ಹೇಳಿದೆ, ಅವರು ವಿಜುವಲ್ ಫಿಲಾಸಫಿ ತುಂಬ ಸ್ಟ್ರಾಂಗ್ ಆಗಿತ್ತು ಅಂತ. ಎಸ್ ರಾಮಚಂದ್ರ. ವಾಟ್ ವಾಸ್ ಹಿಸ್ ಫಿಲಾಸಫಿ ಇನ್ ದ ಸೆನ್ಸ್? ಒಂದು ಆತ್ಮಕ್ಕೆ ಅಲ್ಲಿ ಒಂದು ಇದು ಬರುತ್ತೆ. ಒಬ್ಬ ದೊಡ್ಡ ಫಿಲ್ಮ್ ಡೈರೆಕ್ಟರ್ ಇದ್ದಾನೆ, ಜಾನ್ ರೆನ್ವಾ ಅಂತ, ಫ್ರೆಂಚ್ ಫಿಲ್ಮ್ ಮೇಕರ್. ಪೇಂಟರ್ ಇದ್ದಲ್ಲ ಆಗಸ್ಟಸ್ ರೆನ್ವಾ, ಅವನ ಮಗ. ಒನ್ ಆಫ್ ದ ಫೈನೆಸ್ಟ್ ಫಿಲ್ಮ್ ಮೇಕರ್ಸ್ ದ ವರ್ಲ್ಡ್ ಹ್ಯಾಸ್ ಸೀನ್. ಅವನದೊಂದು ಫಿಲಾಸಫಿ ಇತ್ತು. ಅವನು ಹೇಳೋದು, ಲೈಫಿಗೆ ಅದರದ್ದೇ ಆದ ಒಂದು ರಿದಮ್ ಇದೆ, ಅದರದ್ದೇ ಆದ ಒಂದು ಬ್ಯೂಟಿ ಇರುತ್ತೆ, ಅದರದ್ದೇ ಆದ ಒಂದು ನೋವು ನಲಿವು ಇರುತ್ತೆ. ಕ್ಯಾಮ್ರಾದ ಉದ್ದೇಶ ಹೊರಗಡೆಯಿಂದ ಎಲ್ಲೋ ತಂದು ಬ್ಯೂಟಿಯನ್ನು ಇಂಪ್ಲಾಂಟ್ ಮಾಡೋದಲ್ಲ, ಅಲ್ಲೇ ಒಳಗಡೆ ಬ್ಯೂಟಿ ಇದೆಯಲ್ಲ ಅದನ್ನು ಹುಡುಕೋದು, ಕ್ಯಾಪ್ಚರ್ ಮಾಡೋದು. ಅದನ್ನು ಹುಡುಕ್ಬೇಕಾದ್ರೆ ನನಗೆ ವಿಶೇಷವಾದ ಒಂದು ಸೆನ್ಸಿಬಿಲಿಟೀಸ್ ಇರಬೇಕು. ಹೇಗೆ ಹುಡುಕ್ತೀರಿ? ಅದು ಇಲ್ಲೇನಾಗುತ್ತೆ, ನಮ್ಮಲ್ಲಿ ಮನೆ ಅಂತಂದರೆ ಭಾಳ ಭವ್ಯವಾದ ಮನೆ ಇರಬೇಕು ಅಂತ ಹುಡುಕ್ತೀವಲ್ಲ. ಡೇ ಟು ಡೇ ಲೈಫಲ್ಲೂ ನಮ್ಮ ಒಂದು ಥರದ ಜೀವನದಲ್ಲಿ ಒಂದು ಸೌಂದರ್ಯ ಇರುತ್ತೆ, ಅದನ್ನು ಹುಡುಕಬೇಕು ಅಂತ. ರಾಮಚಂದ್ರ ಯಾವಾಗಲೂ ಆ ಮಾತನ್ನು ಹೇಳೋರು, ನಾನು ಅದನ್ನೇ ಹೇಳೋನು. ಅದೊಂದು ಸ್ಲಮ್ ಆದರೆ ಅದರೊಳಗೇ ಒಂದು ಏನೋ ಒಂದು ಬದುಕಿನ ಇದರಲ್ಲಿ ಸೌಂದರ್ಯನ ಕಂಡ್ಕೋತಾ ಇರ್ತಾರಲ್ಲ, ಅದು ನಿಮ್ಮ ಹೊರನೋಟಕ್ಕೆ ಅದು ಅಗ್ಲಿ ಅನಿಸ್ಬೋದು, ಬಟ್ ಅದರಲ್ಲಿ ಏನೋ ಒಂದು ಇದಿರುತ್ತೆ, ಆ ರಿದಮ್ ಇರುತ್ತೆ, ಅದರದ್ದು ಒಂದು ಇದಿರುತ್ತೆ, ಅದಕ್ಕೆ ಒಂದು ಜೀವಂತಿಕೆ ಇರುತ್ತೆ. ಕೊನೆಗೂ ಜೀವಂತಿಕೆ ಇಲ್ಲದ ಸೌಂದರ್ಯ ಅಲ್ಲ, ಜೀವಂತಿಕೆ ಒಳಗೆ ಒಂದು ಸೌಂದರ್ಯ ಇರುತ್ತೆ, ಅದನ್ನು ಹುಡ್ಕೋದು ಒಬ್ಬ ಒಳ್ಳೆಯ ಸಿನಿಮಾಟೋಗ್ರಫರ್ನ ಕೆಲಸ ಆಗುತ್ತೆ ಅಂತ. ಎಡಿಟಿಂಗು ಅದೇ ಅಂದ್ರೆ ಸುಮ್ಮನೆ ಕಥೆಯ ಓಟವನ್ನು ಶೀಘ್ರಗೊಳಿಸೋದಲ್ಲ, ಕತೆ ಹೇಳೋದನ್ನು ಒಂಥರ ಕ್ಯೂರಿಯಸ್ ಆಗಿ ನೋಡೋದಲ್ಲ, ಕತೆ ಒಳಗೆ ಏನು ನಡೀತಿದೆ ಅನ್ನೋದನ್ನು ನೋಡುವಂತೆ ನೀವು ಪ್ರೇರೇಪಿಸ್ಬೇಕು, ಅದು ಎಡಿಟಿಂಗ್ ಅಂತ. ಸೊ ಫಿಲ್ಮಿನ ಎಲ್ಲ ತಂತ್ರಗಳಿಗೂ ಈ ಕ್ವಾಲಿಟಿ ಇದೆ. ಅದೇನಾಗುತ್ತೆ, ನಮ್ಮಲ್ಲಿ ಇಂಡಿಯನ್ ಸಿನಿಮಾದಲ್ಲಿ ಮುಖ್ಯವಾಗಿ ಇದನ್ನು ಗ್ರಹಿಸಿದವರು ತುಂಬ ಕಮ್ಮಿ ಜನ. ಒಳ್ಳೆ ಮ್ಯೂಸಿಕ್ ಯಾವುದು,
ಫಿಲ್ಮ್ ಮ್ಯೂಸಿಕ್ ಯಾವುದು ಅಂತ, ಯಾವುದು ಒಳ್ಳೆ ಸಾಂಗ್ಸ್ ಇದೆಯೋ ಅದು ಒಳ್ಳೆ ಮ್ಯೂಸಿಕ್ಕು ಅಂತೀವಿ. ಅಥವಾ ಇವತ್ತಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ಗಳಿಂದ ಬ್ಯಾಕ್ಗ್ರೌಂಡ್ ಸ್ಕೋರ್ ಸುಮ್ಮನೆ ಬ್ಯಾಕ್ಗ್ರೌಂಡ್ ಸ್ಕೋರಿನ ಪರ್ಪಸ್ ಏನು? ಟು ಪೆಪ್ ಅಪ್ ದ ಆ್ಯಕ್ಟಿಂಗ್ ಅಲ್ಲ, ಟು ಪೆಪ್ ಅಪ್ ದ ಡ್ರಾಮಾ ಅಲ್ಲ. ಮತ್ತೆ ಅದೇ ಅಲ್ಲೂ ಕೂಡ ಎಲ್ಲಿಗೂ ಹೋಗುತ್ತೆ ನಮ್ಮ ಆರ್ಗ್ಯುಮೆಂಟು, ಅದು ನಮ್ಮ ಮಾತುಗಳು. ಕಥೆ ಮತ್ತು ಪ್ರೇಕ್ಷಕನ, ಸಿನಿಮಾ ಮತ್ತು ಪ್ರೇಕ್ಷಕನ ನಡುವೆ ಯಾವ ಥರದ ಸಂಬಂಧ ಇರಬೇಕು ಅನ್ನೋದು ಕೂಡ ಒಂದು ದೊಡ್ಡ ಚರ್ಚೆಯ ವಿಷಯ. ಒಳ್ಳೆಯ ಸಿನಿಮಾದಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಾನು ಪ್ರೇಕ್ಷಕನನ್ನು ಮೈಮರೆಸಬಾರ್ದು, ಓಹೋ, ಅವನು ಎಚ್ಚರಗೊಳಿಸಿ ನಾನು ಅದನ್ನು ಅರ್ಥ ಮಾಡ್ಕೋಬೇಕು ಅಂತ. ಸೊ ಉದ್ದೇಶ ಅರ್ಥ ಮಾಡ್ಕೋಬೇಕು. ಫಿಲ್ಮ್ ಮೇಕರು ನಿಮ್ಮನ್ನು ಮೈಮರೆಸೋ ಉದ್ದೇಶ ಅಲ್ಲ. ನಾನೇನೋ ವಿಷಯ ಹೇಳ್ತೀನಿ ಅದ್ರ ಬಗ್ಗೆ ಅವನನ್ನು ಸೆನ್ಸಿಟೈಸ್ ಮಾಡೋದು, ಎಚ್ಚರಗೊಳಿಸೋದು. ಸೊ ಯಾವಾಗ ನೀವು ಮೈಮರಿ ಹಾಗೆ ಸಂಗೀತ, ಫೋಟೋಗ್ರಫಿ, ಎಡಿಟಿಂಗು ಇರುತ್ತೋ ಅದು ನೆಗೆಟಿವ್ ಆಗ್ತಾ ಹೋಗುತ್ತೆ. ಸೊ ಈ ಥರದ ಇದೆಯಲ್ಲ, ಇದು ಆ್ಯಕ್ಟಿಂಗಿಗೂ ಅಪ್ಲೈ ಆಗುತ್ತೆ. ಸೊ ಹಂಗಿರೋ ಆ್ಯಕ್ಟರು ಕೂಡ ಎಚ್ಚರಿಸಬೇಕು ಆ ಪಾತ್ರದ ಮೂಲಕ ಪ್ರೇಕ್ಷಕನನ್ನು. ಅದು ನಾನು ಕೇಳಿದ್ನಲ್ಲ, ಹೊರ ನಿಂತು ಮಾಡೋದು ಅಂತ, ಅವನು ಹೇಳಿದ್ದು ಇದೇ ವಿಷಯನೇ. ನೀವು ಬ್ರೆಕ್ಟನ ಆರ್ಗ್ಯುಮೆಂಟಲ್ಲೂ ಅದೇ ಬರುತ್ತೆ. ಅವನ ಮಾತಲ್ಲೂ ಅವನು ಹೇಳ್ತಾನೆ ಅಂತ, ನೀವು ಸುಮ್ಮನೆ ಭಾವಾತಿರೇಕಕ್ಕೆ ಭಾವನೆಗಳ ಇದ್ರಲ್ಲಿ ಕೊಚ್ಚಿ ಹೋಗೋದು ಬಿಡಬಾರ್ದು. ಹಾಗಾಗಿ ಭಾವಾತಿರೇಕಕ್ಕೆ ಹೋಗಬೇಡಿ ಅಂತ. ಅದು ಒಂದು ಇದಿದೆ ನೋಡಿ, ಭಾವಾತಿರೇಕ ಬೇರೆ, ಭಾವೋದ್ರೇಕ ಬೇರೆ, ಭಾವನೆಗಳ ಅನುಭವಿಸೋದು ಬೇರೆ. ಬೇರೆ ಬೇರೆ ಮೂರು. ನಮ್ಮದು ಹಳೆಯ ಅಭಿನಯ ಶೈಲಿಯಲ್ಲಿ ಭಾವಾತಿರೇಕ ಇತ್ತು, ಕೊಚ್ಚಿ ಹೋಗ್ಬೇಕು ಅವರು. ನಮಗೆ FTN ಇಲ್ಲದೆ ಹೇಳ್ತಿದ್ರು, ಯಾರೂ ಪ್ರೇಕ್ಷಕರನ್ನ ಅಳಿಸೋಕ್ಕೆ ಹೋಗಬೇಡಿ ಅಂತ. ಅವರಿಗೆ ನೋವಾಗಬೇಕು, ಅದರ ಹತ್ರ ತಕ್ಷಣ ಕಳ್ಕೊತೀರಿ ನೀವು. ಅದನ್ನು ಏನಂತಾರದು, ಒಂದು ಥರದಲ್ಲಿ ಭಾವರೇಚಕ ಅಂತಾರಲ್ಲ, ಅದನ್ನು ನೀವು ಒಳಗೆ ನೋವು ಮಾಡಿ ಡಿಸ್ಟರ್ಬ್ ಮಾಡಿದಾಗ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ, ಯಾಕೆ ಹಿಂಗಾಗತ್ತೆ ಅಂತ. ಹಾಗೆ ಮಾಡಬೇಕು ಸಿನಿಮಾ ಅಂತ ಹೇಳ್ತಾರೆ. ಅದು ಅಭಿನಯಕ್ಕೂ ಅಪ್ಲೈ ಆಗುತ್ತೆ. ಅಭಿನಯದಲ್ಲಿ ಅದಕ್ಕೆ ಇದು ಸಿನಿಮಾಕ್ಕೊಂದು ಫಿಲಾಸಫಿ ಇದೆ ಅಂಥೇಳಿ ನಮ್ಮಲ್ಲಿ ತುಂಬ ಜನ ಅರ್ಥ ಮಾಡ್ಕೊಳ್ಳಲ್ಲ. ಅದರ ತಂತ್ರಕ್ಕೊಂದು ಫಿಲಾಸಫಿ, ಇದರ ಕಟ್ಟುವ ಕ್ರಮಕ್ಕೊಂದು ಫಿಲಾಸಫಿ ಇದೆ, ಸಿನಿಮಾಕ್ಕೆ ಒಂದು ಫಿಲಾಸಫಿ ಇದೆ. ಸಿನಿಮಾದ ವಸ್ತುವಿಗೆ ಇರೋ ಫಿಲಾಸಫಿ ಬೇರೆ, ಕಟ್ಟುವ ಕ್ರಮದ ಫಿಲಾಸಫಿ ಬೇರೆ. ಆ ಥರದಲ್ಲಿ ನಾವು ಯೋಚನೆ ಮಾಡ್ತಾ ಹೋಗಬೇಕು ಅಂತ. ನೋ ವಂಡರ್ ತಮಗೆ ಗೋಲ್ಡ್ ಮೆಡಲ್ 1975ನಲ್ಲಿ ಬಂದಿದ್ದು ಯಾಕೆ ಅಂತ ಗೊತ್ತಾಯ್ತು. ಹೇಗೆ ಬಂತು ಮೆಡಲ್ಲು ಅಂದರೆ ನಮಗೆ ಆಚೆಂದು ಮಾತ್ರ ಗೊತ್ತು, ಥಿಯರಿ ಪ್ರಾಕ್ಟಿಕಲ್ಸು ಅದು ಹೇಗೆ ಸರ್? ಇಲ್ಲ, ನಮಗೆ 3 ವರ್ಷ ಪುನಃ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಕಲಿಸಿದ್ದನ್ನೇ ತಾನೆ. ಹೀಗೆ ಮಾತಾಡ್ತಾ ನಾವು ಮಾಸ್ಟರ್ಸನ್ನು ನೋಡ್ತೀವಿ, ಇಂಡಿಯಾದ ವೇರಿಯಸ್ ಅದರ ಆರ್ಟ್ ಫಾರ್ಮ್ಸ್ ಬಗ್ಗೆ ಓದ್ತೀವಿ, ಲಿಟ್ರೇಚರ್ ಬಗ್ಗೆ ಮಾತಾಡ್ತೀವಿ. ಸೊ ಯಾವ್ಯಾವ ಇದರಲ್ಲಿ ಹೇಗೆ ಮಾಡ್ತಾರೆ ಅಂತ. ಇದಕ್ಕೆ ಏನು ತೀರಾ ಹೊಸ್ತೇನಲ್ಲ, ಯಾಕಂದರೆ ನಾವು ಸಾಹಿತ್ಯದಲ್ಲಿ ಇದು ಮಾಡ್ತಾಯಿದ್ರು. ಸಾಹಿತ್ಯದಲ್ಲೂ ಕೂಡ ಈಗ ಜನಪ್ರಿಯ ಸಾಹಿತ್ಯದಲ್ಲಿ ತುಂಬ ಭಾವನೆಗಳನ್ನು ಅಳುವಾಗಿ ಮಾಡ್ತಾಯಿದ್ದಾರೆ. ಆದರೆ ಶಿವರಾಮ್ ಕಾರಂತರನ್ನ, ಕುವೆಂಪು ಅವ್ರನ್ನ ಮಾಡಿದಾಗ ಅಲ್ಲಿ ಹೋಗಲ್ಲ. ನಿಮ್ಮ ಉದ್ದೇಶ ಅದನ್ನು ಹೇಗೆ, ಅದರ ಕಥೆಯ ಹಿಂದಿನ ಸೋಷಿಯೋ ಪೊಲಿಟಿಕಲ್ ಅನಾಲಿಸಿಸ್ ಕೂಡ ಅರ್ಥ ಮಾಡ್ಕೊತಾ ಹೋಗ್ತೀವಲ್ಲ, ಹಾಗೆ ಆಗಬೇಕು ಸಿನಿಮಾ ಕೂಡ ಅಂತ ನಾವು ಹೇಳ್ತೀವಿ. ಕಾರಂತರ ಮಾತು ಬಂದಾಗ ನಮ್ಮ ಕಾರಂತರು 3ನೇಯ ಸಾಹಿತಿಕಾರರು ಹೂಸ್ ಡೆಕೋರೇಟೆಡ್ ವಿತ್ ಜ್ಞಾನಪೀಠ ಪ್ರಶಸ್ತಿ. ಅದರ ತೂಕ, ಅದರ ವರ್ಚಸ್ಸು ಒಂದು ಕಡೆ ಆದರೆ, ವ್ಯಕ್ತಿಯಾಗಿ ನಾವು ನೋಡೋದ ಕಾರಂತರನ್ನು ಇವತ್ತು ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ಸರ್? ನನಗೆ ಕಾರಂತರ 2 ಕೃತಿಗಳ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ಬಂತು. ಅದೃಷ್ಟ ಅಂತ ಹೇಳ್ಬೋದು, ಅವಕಾಶ ಅಂತ ಹೇಳ್ಬೋದು. ಒಂದು ಶಿವರಾಮ ಕಾರಂತರ ಕಾದಂಬರಿನ ಆಧರಿಸಿದ ಚೋಮನ ದುಡಿ BV ಕಾರಂತರು ಡೈರೆಕ್ಟ್ ಮಾಡ್ತಾಯಿದ್ರು ಸಿನಿಮಾ ಆಗಿ ಮಾಡುವಾಗ. ಅದಕ್ಕೆ ನಾನೇ ಸಹ ನಿರ್ದೇಶಕ. ಆಗ ನಾನು ಶಿವರಾಮ್ ಕಾರಂತರನ್ನು ಹತ್ತಿರದಿಂದ ನೋಡಿದ್ದೆ, BV ಕಾರಂತರನ್ನಂತೂ ತೀರಾ ಹತ್ತಿರದಿಂದ ನೋಡಿದ್ದೆ. ಆನಂತರ ಶಿವರಾಮ್ ಕಾರಂತರು ಒಂದು ಸಿನಿಮಾ ಮಾಡಿದರು, ಮಲೆಯ ಮಕ್ಕಳು ಅಂತ. ಅವರದ್ದೇ ಒಂದು ಕಾದಂಬರಿ, ಕುಡಿಯರ ಕೂಸು ಅಂತ, ಅದನ್ನು ಆಧರಿಸಿ ಅವರು ಮಲೆಯ ಮಕ್ಕಳು ಅಂತ ಒಂದು ಸಿನಿಮಾ ಮಾಡಿದರು. ಅದಕ್ಕೊಬ್ಬರು ಸಹ ನಿರ್ದೇಶಕ ಬೇಕಾದಾಗ ಪುನಃ ನನಗೆ ವರ್ಕ್ ಮಾಡುವ ಯೋಗ ಬಂತು. ನಾನು ಕೆಲಸ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ನಾನು ಅಷ್ಟೊತ್ತಿಗೆ ಘಟಸಾದ ಮಾಡಿಯಾಗಿತ್ತು.
ಇಂಡಿವಿಜುವಲ್ ಡೈರೆಕ್ಟರ್ ಮಾಡಿಯಾಗಿತ್ತು. ಆದರೂ ನಾನು ಶಿವರಾಮ ನಂತರ ಜೊತೆಗೆ 20 ದಿವಸನೋ 25 ದಿವಸನೋ ಇರುವ ಒಂದು ಸೌಭಾಗ್ಯ ಸಿಕ್ಕತ್ತೆ ಅಂತ ಒಪ್ಕೊಂಡಿದ್ದೆ, ಮಾಡ್ತಾಯಿದ್ದೆ. ನಾವು ಸಿನಿಮಾ ಮಾಡ್ತಿರುವಾಗ ಘಟ್ಸಾದಕ್ಕೆ ಅವಾರ್ಡು ಬಂತು. ಅವಾಗ ಶಿವರಾಮ ಕಾರಂತರು ಆಮೇಲೆ ಒಂದು ದಿವಸ ಡಬ್ಬಿಂಗ್ ಆಗ್ತಿರೋ ಕರೆದ್ರು, ಬನ್ನಿ ಅಂತ. ನಾನು ಹೋದೆ. ನೋಡಿ, ನಿಮ್ಮನ್ನು ನಾನು ಸಹ ನಿರ್ದೇಶಕ ಅಂತ ತಗೊಂಡಿದ್ದೆ, ಆದರೆ ಈಗ ನಿಮಗೆ ದೊಡ್ಡ ಪ್ರಶಸ್ತಿ ಬಂದಿದೆ. ಈಗ ಸಹ ಅಂತ ಹಾಕಿದರೆ ಅದೊಂಥರ ನನಗೆ ಮನಸ್ಸು ಒಪ್ತಾ ಇಲ್ಲ ಅಂತ. ಹಾಗಾಗಿ ನಿಮ್ಮನ್ನು ತಾಂತ್ರಿಕ ನಿರ್ದೇಶಕ ಅಂತ ಹಾಕ್ತೀನಿ, ಏನಾರು ಹಾಕ್ಕೊಳ್ಳಿ ಸರ್, ನನಗೆ ಬೇಕಾದ ಅನುಭವ ಧಕ್ಕೆ ಆಯಿತು ಅಂತಂದೆ. ಯಾಕಂದರೆ ಅಷ್ಟೊಳಗೆ ನಾವು ಸಿನಿಮಾ ಮುಗಿದೋಗಿತ್ತು. ಭಾಳ ದೊಡ್ಡ ಅನುಭವ ಬಿಡಿ. ಯಾಕಂದರೆ ಅವರು, ನಾನು ಆ ಸಿನಿಮಾವನ್ನು ಭಾಳ ಒಳ್ಳೆಯ ಸಿನಿಮಾ ಅಂತ ಕನ್ಸಿಡರ್ ಮಾಡಲ್ಲ, ಅದು ಬೇರೆ ವಿಷಯ. ಆದರೆ ಕಾರಂತರ ಬದುಕಿನ ಪ್ರತಿಯೊಂದು ಕ್ಷಣವನ್ನು ಗಮನಿಸುವ, ಆನಂದಿಸುವ ಒಂದು ಕ್ಷಣ ಇತ್ತಲ್ಲ, ಅದು ಭಾಳ ದೊಡ್ಡ ಅನುಭವ. ಒಂದು ನದಿ ಪಕ್ಕ ಶೂಟ್ ಮಾಡ್ತಾಯಿದ್ದು ಕುಂದಾಪುರದ ಹತ್ರ. ಅಲ್ಲಿ ಏನೋ ಒಂದು ಹಿಂಗೆ ಒಂದೇನೊಂದು ಆಬ್ಜೆಕ್ಟ್, ಕಲ್ಲು. ನಾನು ನೋಡಿದೆ, ತಗೊಂಡೆ, ಹಿಂಗೆ ನೋಡ್ತಾ ಇದ್ದೆ. ಕೊಡಿ ತನಿ ಅಂತ ನೋಡಿದರು. ಈ ಕಲ್ಲು ಇಲ್ಲಿ ಹೇಗೆ ಬಂತು ನನಗೆ ಏನೋ ಅಂತ ಗೊತ್ತಾಗಲ್ಲ. ಇದು ಇಡೀ ಕಲ್ಲಿನ ಇತಿಹಾಸ ಹೇಳಿದರು ಅವರು. ಕುಂದಾಪುರದ ಇತಿಹಾಸ ಅಲ್ಲ, ಅಥವಾ ಅಲ್ಲಿ ಜನನ ಇತಿಹಾಸ, ಕಲ್ಲಿನ ಇತಿಹಾಸ ಹೇಳ್ತಾ, ಇದು ಈ ಪ್ರದೇಶದಲ್ಲಿ ಕಾಣುವಂಥ ಕಲ್ಲಲ್ಲ, ಇದು ಹೆಂಗೆ ಬಂತು ಇಲ್ಲಿಗೆ. ನಾನು ಹೇಳಿದೆ, ನಂಗೆ ಗೊತ್ತಿಲ್ಲ ಸರ್, ನಾನಲ್ಲಿ ಹೊಳೆಯಲ್ಲಿ ಬಿದ್ದಿದ್ದು ಎತ್ಕೊಂಬಂದೆ ಅಷ್ಟೇ ಅಂತ. ಅಂದರೆ ಆ ಥರ ಪ್ರತಿಯೊಂದು ವಿಷಯದ ಬಗ್ಗೆನೂ, ಅದೊಂದು ಪ್ಲ್ಯಾಂಟ್ ಆಗಿರ್ಬೋದು, ಅದೊಂದು ವ್ಯಕ್ತಿಯ ಜೀವನ ಕ್ರಮ ಆಗಿರ್ಬೋದು, ಅಲ್ಲಿ ಒಂದು ಸಣ್ಣ ಒಂದು ರಿಚುವಲ್ ಇರ್ಬೋದು, ಒಂದು ಸಂಪ್ರದಾಯ ಇರ್ಬೋದು, ಅದ್ರ ಬಗ್ಗೆ ಎಲ್ಲದಕ್ಕೂ ಅವ್ರಿಗೆ ನಾಲೆಜ್ ಇರ್ತಾಯಿತ್ತು. ಲಿವಿಂಗ್ ಚಾಟ್ GPT. ಇವತ್ತು ನಾವು AI ಗೂಗಲ್ ಅಲ್ಲ, ಅವತ್ತು ಐ ಥಿಂಕ್ ಮನುಷ್ಯರೇ ಅದಾಗಿದ್ರು. ಹೌದು. Wake up to fresh ideas. Repose. ಹೇಗೆ ಸರ್ ಅವರು ಅಷ್ಟೆಲ್ಲ ಜ್ಞಾನ ಸಂಪಾದಿಸಿದ ಹೇಗೆ ಅಂತ ನಿಮ್ಮಲ್ಲೂ ಕುತೂಹಲ ಹುಟ್ಟಿರಬೇಕು. ಕೆಲವರಿಗೆ ಇರುತ್ತೆ ಆ ಥರ. ಅಂದರೆ ಅವರ ಪ್ರತಿಯೊಂದು ಕ್ಷಣವೂ ಜ್ಞಾನಾರ್ಜನೆಗೆ ಬಳಸ್ತಾ ಇರ್ತಾರೆ. ಕುತೂಹಲವನ್ನು ಅವ್ರು ಯಾವತ್ತೂ ಕಳ್ಕೊಳ್ಳೋದಿಲ್ಲ. ನಮಗೇನಾಗುತ್ತೆ, ಗೊತ್ಕಣ ಅಂದ್ಬಿಟ್ಟು, ಅಲ್ಲಿ ಕಲ್ಲು ಕಣ ನೋಡಬೇಡ ಅಂತ. ಅವ್ರು ನೋಡಿ, ಆ ಕಲ್ಲು ನೋಡಿದ ತಕ್ಷಣ ತನಿ ಅಂದರು. ನಾವು ಅದು ನೋಡಿ ಚೆನ್ನಾಗಿದೆ, ಅದು ಬಿಸಾಕ್ತಿದ್ವಿ. ಅದು ಏನು ಕಲ್ಲು ಅಂತ ಕೂಡ ನನಗೆ ಇವತ್ತಿಗೂ ಅಂಥದ್ದು ಅದರಲ್ಲಿ ಜೀವಂತವಾದಂಥ ಎಷ್ಟೋ ಪ್ರಾಣಿ ಪಕ್ಷಿಗಳ ಬಗ್ಗೆ ನಮಗೆ ನಾಲೆಡ್ಜ್ ಇಲ್ಲ, ಇದ್ರ ಬಗ್ಗೆ ಪ್ಲ್ಯಾಂಟ್ಸ್ಗಳ ಬಗ್ಗೆ, ಗಿಡ ಮರಗಳ ಬಗ್ಗೆ ಪರಿಚಯ ಇಲ್ಲ. ಯಾಕಂದರೆ ನಮಗೆ ಆಸಕ್ತಿ ಇರಲ್ಲ. ಬಟ್ ಅವರಿಗೆ ಆ ತಲೆಮಾರಿಗೆ, ಕೆಲವು ವ್ಯಕ್ತಿಗಳಿಗೆ ಅದೆಲ್ಲ ಆಸಕ್ತಿ ಇರುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಆಸಕ್ತಿ ಇರುತ್ತೆ. ಮತ್ತು ತಮ್ಮ ಸಿನಿಮಾಗಳು ನೋಡಿದ್ರೆ ತುಂಬ ಇಟ್ ಇಸ್ ರೂಟೆಡ್ ಇನ್ ಕರ್ನಾಟಕದ ರೂರಲ್ ಲೈಫು, ಗ್ರಾಮೀಣ ಬದುಕು, ಮತ್ತು ಒಂದೊಂದು ಥರ ಇದೆ ಸರ್. ಈಗ ಉದಾಹರಣೆಗೆ ಘಟಶ್ರಾದ್ದದಲ್ಲಿ ಬಹುಶಃ ನೀವು ಕೆಲವು ಪ್ರಶ್ನೆಗಳನ್ನು ಇಟ್ರಿ. ಅಲ್ಲಿ ಟ್ರೆಡಿಷನ್ ವರ್ಸಸ್ ರೆಬೆಲಿಯನ್. ಮತ್ತು ಈ ಕಡೆ ತಾಯಿ ಸಾಹೇಬ ಅಂತ ಬಂದರೆ ಒಂದು ಹೆಣ್ಣಿನ ಒಂದು ಮೌನದ ಬಲ, ಅಲ್ಲಿರೋ ಶಕ್ತಿ. ಹೀಗೆ ಇನ್ನು ಕೂರ್ಮಾವತಾರ, ಮನುಷ್ಯರ ಐಡೆಂಟಿಟಿ ಏನು ಮತ್ತು ಅವರಲ್ಲಾಗುವ ಬದಲಾವಣೆಗಳು. ಸೊ ಹೀಗೆ ಒಂದೊಂದನ್ನು ಪ್ರಶ್ನೆ ಮಾಡ್ತಾ ಹೋದಾಗ ನಮ್ಮ ಕುತೂಹಲ ಹಾಗಿದ್ರೆ, ಒಬ್ಬ ನಿರ್ದೇಶಕರಾಗಿ ತಮ್ಮ ಹಸಿವು ಏನಿತ್ತು? ಅಂದರೆ ನನ್ನಿಂದ ನನ್ನ ಒಂದು ಐಡೆಂಟಿಟಿಯಿಂದ ಆಚೆಗೆ ಬರೋ ಸಿನಿಮಾಗಳು ಸಮಾಜಕ್ಕೆ ಏನಾಗಬೇಕಂತ ಇತ್ತು? ಸಿನಿಮಾದಿಂದ ಸಮಾಜಕ್ಕೆ ಅಥವಾ ಮೆಸೇಜ್ ಕೊಡಬೇಕು ಅನ್ನೋದಂತೂ ನನ್ನ ಉದ್ದೇಶ ಅಲ್ಲ. ಕಲೆ ಆ ರೀತಿಯಲ್ಲಿ ಮೆಸೇಜ್ ಕೊಡಲ್ಲ ಅಂಥೇಳಿ ನಾನು ನಂಬ್ಕೊಂಡಿರ್ತೀನಿ. ಕಲೆ ಸಾಹಿತ್ಯನೇ ಆಗಲಿ, ರಂಗಕೃತಿ ಆಗಿರಲಿ, ನಾಟಕನೇ ಆಗಿರಲಿ, ಸಿನಿಮಾನೇ ಆಗಿರಲಿ, ಪ್ರೇಕ್ಷಕ, ಓದುಗ, ನೋಡುಗನ ಒಂದು ಇದನ್ನು ಕೆದಕುತ್ತೆ. ನಮಗೇನಾಗುತ್ತೆ ಅಂದರೆ, ನಾವು ಇವತ್ತಿನ ಬಗ್ಗೆ, ಸದ್ಯದ ಬಗ್ಗೆ ಕೆಲವೊಂದು ನಿಲುವನ್ನು ತಗೊಂಡಿರ್ತೀವಿ. ಆ ನಿಲುವನ್ನು ಪುನರ್ ಪರಿಶೀಲಿಸಿ ಅನ್ನೋ ರೀತಿಯಲ್ಲಿ ಅವು ನಮ್ಮನ್ನು ಪ್ರೇರೇಪಿಸುತ್ತೆ. ಉದಾಹರಣೆಗೆ ಈಗ ನಿಮ್ಮದೇ ವೈಯಕ್ತಿಕ ಜೀವನದಲ್ಲಿ ಯಾವುದಾದ್ರೂ ಒಂದನ್ನು ನಿಲುವು, ಉದಾಹರಣೆಗೆ ನಾನು ವೈಯಕ್ತಿಕ ಜೀವನ ಅಂತ ಹೇಳಿದಿರಿ, ಇದು ಸರಿ, ಇದು ಹೀಗೆ ಆಗಬೇಕಾದ್ದು ಅಂತ ಹೇಳ್ತೀವಲ್ಲ. ಅಭಿವೃದ್ಧಿಯಲ್ಲಿ ಬದುಕೋಕ್ಕಾಗುತ್ತೇನೆಯ್ಯ, ಅಭಿವೃದ್ಧಿ ಬೇಕು ಅಂತೀವಿ. ಯಾಕೆ ಮಾತು ಹೇಳ್ತೀವಿ ಅಂದರೆ, ನಾವು ಅಭಿವೃದ್ಧಿಯಿಂದ ಫಲ ಪಡೆಯುವವರು. ವಿ ಆರ್ ದ ಬೆನಿಫಿಷಿಯರೀಸ್. ಎಸ್. ಯಾರಿಗೊಬ್ರಿಗೆ ಅನ್ಯಾಯ ಆಗ್ತಿರುತ್ತೆ,
ಯಾರೊಬ್ಬ ಕಳ್ಕೊತಾ ಇರ್ತಾನೆ, ಅವನ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ಇದನ್ನು ಅಭಿವೃದ್ಧಿ ನೋಡ್ತೀವ, ನೋಡಿರಲ್ಲ. ಸೊ ನಾವು ಆ ಥರದೊಂದು ಸಿನಿಮಾನೋ ಕಥೆನೋ ನಾಟಕನೋ ಬರೆದಾಗ ನಾನು ನೋಡುಗನಾದ ಓದುಗನಾದ ನನಗೇನಿಸುತ್ತೆ ಅಂದರೆ, ಅರೆ ಈ ಪರ್ಸ್ಪೆಕ್ಟಿವ್ ನಾನು ನೋಡೇ ಇರಲಿಲ್ವಲ್ಲ, ಹಾಗಾದರೆ ಅಭಿವೃದ್ಧಿಯ ಇಡೀ ಇದರ ಹಿಂದೆ ಅದರ ಪಾಲಿಟಿಕ್ಸ್ ಏನು ಅನ್ನೋ ಯೋಚನೆ ಮಾಡ್ತಾ ಹೋಗ್ತೀವಿ. ಈಗಲೂ ಒಂದು ದೊಡ್ಡ ಚಳವಳಿಯೇ ನಡೀತಾ ಇದೆ, ಭೂಮಿಯನ್ನು ನಾವು ಬಿಟ್ಕೊಡಲ್ಲ ಅಂತ. ಮೊನ್ನೆ ಏನೋ ಮಾತಾಡ್ತಾಯಿದ್ದೆ, ಹಾಗಾದರೆ ಅಭಿವೃದ್ಧಿಯೇ ಬೇಡನ್ರಿ ಅಂತ ಕೇಳಿದರು ಒಬ್ಬರು. ಅಭಿವೃದ್ಧಿಯ ಫಲಾನುಭವಿಗಳು ಯಾರು, ಆ ಅಭಿವೃದ್ಧಿ ಏನು, ಈ ಥರದ ಪ್ರಶ್ನೆಗಳು ನಾನು ಯಾವಾಗಲೂ ಕೇಳ್ಕೊತಾ ಇರ್ತೀನಿ. ನನಗೆ ಅನುಕೂಲ ಆಗಲಿ ಅಂತ ಅವ್ರನ್ನ ಒಕ್ಕಲೆಬ್ಸೋದು ಎಷ್ಟರ ಮಟ್ಟಿಗೆ ಸರಿ, ಅಥವಾ ನನಗೆ ಅನುಕೂಲ ಆಗಲಿ ಅಂತ ಅವರ ಜೀವನ ಶೈಲಿಯನ್ನೇ ಬದಲಾಯಿಸ್ಕೊಳ್ಳಿ ಅಂತ ಹೇಳೋದು ಸರಿಯೇ? ಇದು ದೊಡ್ಡ ಸಮಸ್ಯೆ. ಇದೊಂದು ಫಿಲಸಾಫಿಕಲ್ ಪ್ರಶ್ನೆ. ಇದನ್ನು ಈ ಮನುಷ್ಯನ ಇತಿಹಾಸ ಉದ್ದಕ್ಕೂ ಪ್ರಶ್ನೆಗಳನ್ನು ಕೇಳ್ಕೊಂಬಂದಿದ್ದಾರೆ. ಮನುಷ್ಯನ ಇತಿಹಾಸ ಉದ್ದಕ್ಕೂ ಇದೇ ಅನ್ಯಾಯ ಮಾಡ್ಕೊಂಬಂದಿರೋದು. ಒಂದಷ್ಟು ದಿವಸ ರಾಜ್ಯಾಡಳಿತ ಅಂಥೇಳಿ ರಾಜ್ಯಶಾಹಿ ಇದರಲ್ಲಿ ಇದನ್ನು ಏನೋ ವಿಸ್ತರಿಸುವ ನೆಪದಲ್ಲಿ ಈ ಥರದ್ದೆಲ್ಲ ಅನ್ಯಾಯಗಳನ್ನು ಮಾಡ್ಕೊಂಬಂದರು. ಅದರದ್ದೇ ಪಳೆಯುಳಿಕೆಯಾಗಿ ಅಥವಾ ಅದರದ್ದೇ ಇದರ ಆಗಿ ನಾವಿವತ್ತು ಇನ್ನೊಂದು ರೀತಿಯ ಅಭಿವೃದ್ಧಿಯನ್ನು ಹೇಳಿಕೊಂಡು ಯಾರು ಸಮಾಜದ ಅಂಚಿನಲ್ಲಿ ಬೆಳೀತಿರ್ತಾರೋ ಅವ್ರನ್ನ ಅಮುಖ್ಯ ಅನ್ನೋ ಪಟ್ಟಿ ಕಟ್ಟಿ ಅವ್ರನ್ನೆಲ್ಲ ಹೊರಗಾಕಿ ಮಾಡ್ತಾಯಿರ್ತೀವಿ. ಒಂದು ಅಭಿವೃದ್ಧಿ ಆಯಿತು ಅಂತ ಇದನ್ನು ಬೆನಿಫಿಟ್ ಯಾರಿಗೆ ಅಂತ ಕೇಳಿದರೆ ಅವರಿಗಂತೂ ಆಗಿರೋಲ್ಲ, ಬೆನಿಫಿಟ್ ಆಗೋದು ನಮಗೆ ಅಲ್ವಾ? ಸೊ ಈ ಥರದ ಪ್ರಶ್ನೆಗಳನ್ನು ನೀವು ಒಂದು ಕೃತಿ ನಾವು ಏನೋ ಪರಿಶೀಲನೆ ಮಾಡೋ ಹಾಗೆ ಒತ್ತಾಯಿಸಿದರೆ ಅದು ಒಳ್ಳೆಯ ಕೃತಿ ಅಂತ ನಾನು ಹೇಳೋದು, ಸಫಲ ಆಗತ್ತೆ. ಸೊ ಸರಿ ತಪ್ಪು ಅಂತ ಹೇಳಲ್ಲ, ನೀನು ಪರಿಶೀಲಿಸು, ನಿನ್ನ ನಿರ್ಧಾರಗಳನ್ನು ಪರಿಶೀಲಿಸು ಅಂತ ಹೇಳುತ್ತೆ. ನಮ್ಮ ಮುಂದಿನ ಕುತೂಹಲ ಅಫ್ಕೋರ್ಸ್ ಗಿರೀಶ್ ಕಾಸರವಳ್ಳಿ ಸರ್ ಅಂದರೆ, ಈ ಕಡೆ ನಮ್ಮ ವೈಶಾಲಿ ಮೇಡಮ್ ಬರ್ತಾರೆ. ಇವತ್ತು ಅವರು ಜೊತೆಗಿಲ್ಲ, ಕ್ಷಮಿಸಿ, ಮತ್ತು ಅದನ್ನು ನಾನು ಕೆದಕ್ತಾ ಇಲ್ಲ ಅಥವಾ ನಿಮ್ಮನ್ನು ಒಂದು ಅನ್ಕಂಫರ್ಟಬಲ್ ಸಿಚುವೇಶನಿಗೆ ಕರ್ಕೊಂಡು ಹೋಗ್ತಿಲ್ಲ. ಆದ್ರೂ ಹೇಗಿದ್ರಿ, ಹೇಗೆ ಭೇಟಿಯಾದ್ರಿ, ಇವತ್ತು ಅದನ್ನು ಹೇಗೆ ಮೆಲುಕು ಹಾಕ್ತೀರಿ? ನಾನು ಬೇವಿ ಕಾರಂತ ಜೊತೆಗೆ ಆಗಲೇ ಹೇಳಿದಾಗ ಅಸೋಸಿಯೇಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾಯಿದ್ದೆ ಚೋಮಂದುಡಿಗೆ. ಬಿ ವಿ ಕಾರಂತರು ನಾಟಕ ಕಂಪ್ನಿಲಿದ್ದಾಗ, ಗುಬ್ಬಿ ಕಂಪ್ನಿಲಿದ್ದಾಗ ಅವರು ವೈಶಾಲಿಯವರ ತಂದೆಯ ಜೊತೆಗೆ ಭಾಳ ಒಳ್ಳೆಯ ಒಡನಾಟ ಇತ್ತು. ವೈಶಾಲಿಯ ತಂದೆ ಗುಬ್ಬಿ ಕಂಪ್ನಿಯ ಡಾಕ್ಟ್ರು. ಓಹೋ. ಸೊ ಅವರ ವೈಶಾಲಿ ತಾಯಿ ಸೌತ್ ಕನ್ನಡದವರು. ಸೊ ಇವರಿಗೆ ಆಗಾಗ ಮನೆಗೆ ಬರ್ತಿದ್ದಾರೆ, ಯಾಕಂದರೆ ಸೌತ್ ಕನ್ನಡ, ಇವರು ದಕ್ಷಿಣ ಕನ್ನಡದಲ್ಲೂ ಆ ಊಟ ಸಿಕ್ಕತ್ತೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಒಳ್ಳೆಯ ಇದಾಯಿತು. ಅವಾಗ ವೈಶಾಲಿನೂ ಚಿಕ್ಕ ಮಗು. ಸೊ ಇವರು ವೈಶಾಲಿಗೆಲ್ಲ ಒಂಥರ ಪಾಠ ಮಾಡೋದು ಆ ಥರದಲ್ಲೂ ನೋಡ್ತಾಯಿದ್ರು ಅಂತ. ಹಾಗಾಗಿ ಆಮೇಲೆ ಅಭಿನಯದ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ದು ಕಾರಂತರು ಒಂಥರ ಕಾರಣ ಆಗ್ತಾರೆ. ಹಾಗಾಗಿ ಕಾರಂತರಿಗೆ ಅವ್ರ ಬಗ್ಗೆ ಒಂದು ಸಲ ಅವ್ರ ತಾಯಿ ಹೇಳಿದಂತೆ, ಅವಳಿಗೊಂದು ಗಂಡು ಹುಡುಕೋದು ನಿಮ್ಮದೇ ಜವಾಬ್ದಾರಿ ಅಂತ. ಆಮೇಲೆ ಚೋಮಂದುಡಿ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಹೋದಾಗ ಅವರು ಹೇಳಿದಂತೆ, ಬಾಬಿ ನಾನೊಂದು ಹುಡುಗನ ಹುಡುಕಿದ್ದೀನಿ, ಅವ್ನು ರೈಟ್ ಚಾಯ್ಸ್ ಅಂತ. ಯಾರು ಕೇಳಿದ್ರೆ ಹೀಗೆ ಹೇಳಿದ್ರಂತೆ. ಸೊ ಹಾಗಾಗಿ ಒಂದು ಥರದಲ್ಲಿ ಪೀಠಿಕೆ ಆಗಿದ್ದು. ಬಟ್ ನಾನೇನು ಅದರ ಬಗ್ಗೆ ಅಷ್ಟು ಇದಿರಲಿಲ್ಲ, ಯಾಕಂದರೆ ನನಗೆ ಆಗಷ್ಟೇ ಸಿನಿಮಾ ಮಾಡ್ತಾಯಿದ್ದೆ. ಮದುವೆ ಎಲ್ಲ ಆನಂತರ ನೋಡ್ಕೊಳ್ಳೋಣ ಅಂತ, ಯಾಕಂದರೆ ನನ್ನ ವೃತ್ತಿ ಜೀವನ ಹೇಗಾಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲಲ್ಲ. ಬಟ್ ಆಮೇಲೆ ನಾಟಕಗಳಲ್ಲಿ ಎಲ್ಲ ಕಾರಂತರ ನಾಟಕಗಳಲ್ಲೂ ವೈಶಾಲಿ ಒಂದಲ್ಲ ಒಂದು ಪಾತ್ರ ಮಾಡ್ತಾನೆ ಇದ್ದರು. ಅನೇಕ ನಾಟಕಗಳಲ್ಲಿ ವೈಶಾಲಿಯ ಮುಖ್ಯ ಪಾತ್ರವನ್ನು ಮಾಡ್ತಾಯಿದ್ದರು. ನಾನು ಬೆಂಗಳೂರಲ್ಲಿ ನನಗೆ ಬೇರೆ ಏನು ಕೆಲಸ ಇರಲಿಲ್ವಲ್ಲ, ಸಾಯಂಕಾಲ ಆಗ್ತಿದ್ದಾಗೆ ಕಾರಂತರ ಇದಕ್ಕೆ ಹೋಗ್ತಾಯಿದ್ದೆ, ಅದಕ್ಕೆ ರಿಹರ್ಸಲ್ಸಿಗೆ. ಎಲ್ಲ ಆಗೋದು ಸರ್? ಅದೇ ಕಲಾಕ್ಷೇತ್ರದಲ್ಲಿ ಆಗೋವು, ಇಲ್ಲ ಇದರಲ್ಲಿ ಸುಚಿತ್ರ ಅಲ್ಲ, ಅವಾಗೆಲ್ಲ ಸುಚಿತ್ರ ಇರಲಿಲ್ಲ. ಚಾಮರಾಜಪೇಟೆಯಲ್ಲಿ ಒಂದು ಕಾಲೇಜ್ ಇತ್ತು, ಸ್ಕೂಲ್ ಇತ್ತು, ಅಲ್ಲಿ ನಡೀತಾ ಇತ್ತು
ಅಲ್ಲಿಗೆಲ್ಲ ಹೋಗ್ತಾಯಿದ್ದೆ. ಅವಾಗ ಒಂಥರ ಅಲ್ಲೊಂದು ದೊಡ್ಡದು ತಂಡ, ನಾಗಾಭರಣ ಇದ್ದರು, ಸುಂದರ್ರಾಜ್ ಇದ್ದರು, ಅವಿನಾಶ್ ಇದ್ದರು, ಆಮೇಲೆ ರಮೇಶ್ ಭಟ್ರಿದ್ದರು, ಇವರು ಇದ್ದರು, ಯಾರೋ ದೇವರಾಜ್ ಇದ್ದರು, ಸೊ ಸತ್ಯಸಂಧ ಅಂತಿದ್ರು. ಒಂಥರ ಒಂದು ದೊಡ್ಡ ತಂಡ. ಎಷ್ಟೋ ಸಲ ಇದೆಲ್ಲ ಆಗ್ತಾಯಿದ್ರೆ ಎಲ್ಲ ಕಟ್ಟೆ ಮೇಲೆ ಕೂತ್ಕೊಂಡು ನಮ್ಮ ಕ್ಯಾಮ್ರಾಮನ್ ರಾಮಚಂದ್ರ ಬರ್ತಾಯಿದ್ರು. ಕಲಾಕ್ಷೇತ್ರದ ಕಟ್ಟೆ ಮೇಲೆ ಕೂತ್ಕೊಂಡು ನಾವೆಲ್ಲ ಹೀಗೆ ಮಾಡ್ತಾಯಿದ್ದೆ. ಹಾಗಾಗಿ ಪರಿಚಯ ಚೆನ್ನಾಗಿತ್ತು. ಆಮೇಲೆ ವಿ ಡಿಸೈಡ್ ಟು ಗೆಟ್ ಮ್ಯಾರಿಡ್. ಪ್ರೀತಿನಾ ಹಾಗೆ ಲವ್ ಮ್ಯಾರೇಜ್ ಅಂಥೇಳಿ ಹೇಳ್ಬೋದು. ಒಂದು ರೀತಿಯಲ್ಲಿ ಅರೇಂಜ್ಡ್ ಲವ್ ಮ್ಯಾರೇಜ್ ಅಂಥೇಳಿ. ಒಂದು ಪ್ರಶ್ನೆ, ಐನ್ಸ್ಟೈನ್ದವ್ರದ್ದು ಒಂದು ಮಾತಿದೆ, ನೆನ್ನೆಯ ನೆನಪಲ್ಲಿ ಇಂದು ಜೀವಿಸಿದರೂ ನಾಳಿನ ಭರವಸೆಗಾಗಿ ಪ್ರಶ್ನೆ ಕೇಳೋದನ್ನು ನಿಲ್ಲಿಸಬಾರದು ಅಂತ. ಸೊ ನಿಮ್ಮ ಒಂದು ಇಲ್ಲಿವರೆಗಿನ ಜೀವನದಲ್ಲಿ ನೆನ್ನೆಯ ನೆನಪು ಬಗ್ಗೆ ಸಾಕಷ್ಟು ಕೆಣಕಿದ್ದೀನಿ. ಇನ್ನು ನಾಳಿನ ಒಂದು ಭರವಸೆ ಅಂತ ನೀವೇನಾದ್ರು ಆಗಲೇ ಗೊತ್ತು, ಅದಕ್ಕೆ ಉತ್ತರನೂ ಕೊಟ್ಬಿಟ್ಟಿದ್ದೀರಾ, ನಿರೀಕ್ಷೆ ಇಲ್ಲದ ಬದುಕು ಅಂತ. ಆದ್ರೂ ಕೆಲವು ಸತಿ ನಾಳೆಗಳು ಏನು ಅಂತ ಪ್ರಶ್ನೆ ಮಾಡಿದ್ದಾದರೂ ಉಂಟಾ ಯಾವುದಾದ್ರೂ ಗಳಿಗೆ ಜೀವನದಲ್ಲಿ? ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಪ್ರಶ್ನೆಗಳನ್ನು ಇದ್ದೇ ಇರುತ್ತೆ ಉದ್ದಕ್ಕೂ. ಅಂದರೆ ಈಗ ಒಂದು ಆದರ್ಶ ಇಟ್ಕೊಂಡು ನೀವು ಇಷ್ಟು ವರ್ಷ ಬದುಕಿದ್ವಲ್ಲ, ಅದು ಇತ್ತೀಚೆಗೆ ಸ್ವಲ್ಪ ಆ ಆದರ್ಶ ಕಷ್ಟವೇನೋ ಮುಂದಿನ ಜನ್ರೇಷನ್ನಿಗೆ, ಮುಂದಿನ ಪೀಳಿಗೆಗೆ, ನನ್ನ ಪೀಳಿಗೆ ಅಲ್ಲ. ಒಂದು ರೀತಿಯಲ್ಲಿ ಇವತ್ತು ನಾನು ನಂಬಿದಂಥ ಸಿನಿಮಾ ಮಾಡೋದು ಕಷ್ಟ ಆಗ್ತಾಯಿದೆ ಕನ್ನಡದಲ್ಲಿ. ಪ್ರಪಂಚದಲ್ಲ, ಕನ್ನಡದಲ್ಲಿ. ಪ್ರಪಂಚದಲ್ಲಿ ಈ ಥರ ಸಿನಿಮಾ ಉದ್ದಕ್ಕೂ ನಡೀತಾನೇ ಇದೆ. ಬೇರೆ ಭಾಷೆಗಳಲ್ಲೂ ಇವತ್ತು ಈ ಥರದ ತುಂಬ ಸಿನಿಮಾಗಳಾಗ್ತಾಯಿದೆ. ಇಲ್ಲಿ ಯಾಕೆ ಕಷ್ಟ ಆಗ್ತಾಯಿದೆ? ಕನ್ನಡದಲ್ಲೂ ಆಗ್ತಾಯಿದೆ, ಆದರೆ ಅವು ಪ್ರದರ್ಶನ ಭಾಗ್ಯ ಇಲ್ಲ. ತುಂಬ ಜನ ಹೇಳ್ತಾರೆ ಕನ್ನಡದಲ್ಲಿ ಇವತ್ತು ಒಳ್ಳೆ ಫಿಲ್ಮ್ ಬರ್ತಿಲ್ಲ ಅಂತ. ನನ್ನ ಯಾವಾಗಲೂ ಹೇಳೋದು, ಕನ್ನಡದಲ್ಲಿ ಇವತ್ತು ಎಂದಿಗಿಂತ ಹೆಚ್ಚು ಒಳ್ಳೆಯ ಸಿನಿಮಾ ಬರ್ತಾಯಿದೆ. ಮತ್ತು ಅವಕ್ಕೆ ಪ್ರೇಕ್ಷಕನ ಇದಿಲ್ಲ, ನೀನು ಹೇಳಿ ಬೆಂಬಲ ಇಲ್ಲ, ಪ್ರದರ್ಶನ ಭಾಗ್ಯ ಇಲ್ಲ, ಜೊತೆಗೆ ಅವು ಬರುತ್ತೆ ಹೋಗುತ್ತೆ ಗೊತ್ತಾಗ್ತಾ ಇಲ್ಲ. ಇದು ಬದಲಾಗೋದು ಹೇಗೆ? ಇದು ಬದಲಾಗೋದು ಹೇಗೆ ಅನ್ನೋದು ನನಗೆ ಭಾಳ ಇವತ್ತು ಮಾಧ್ಯಮ ಕೂಡ ಏನಾಗಿದೆ, ಪ್ರಚಾರವನ್ನು ಅವಲಂಬಿಸಿದೆ. ಅವು ಕೂಡ ಅದು ಯಾವುದು ದುಡ್ಡು ತರುತ್ತೋ ಅದ್ರ ಬಗ್ಗೆ ಹೆಚ್ಚು ಒಲವು ಇದೆ. 60s 70sಲ್ಲಿ ಐ ಟೆಲ್ ಯು, ನಾನು ಸಿನಿಮಾ ಮಾಡ್ತಾ ಇರುವಾಗ ನಮ್ಮ ಹತ್ರ ಭಾಳ ಸಣ್ಣ ಬಜೆಟಲ್ಲಿ ಶುರುವಾದ ಸಿನಿಮಾ ಘಟಶ್ರಾದ್ದ. ಪ್ರಚಾರಕ್ಕೆ ದುಡ್ಡು ಇಟ್ಟಿರಲಿಲ್ಲ, ಆದರೆ ಘಟಶ್ರಾದ್ದಕ್ಕೆ ಸಿಕ್ಕಷ್ಟು ಪ್ರಚಾರ ಬಹುಶಃ ಹೆಚ್ಚಿನ ತುಂಬ ಸಿನಿಮಾಗಳಿಗೆ ಸಿಕ್ಕಿಲ್ಲ. ನಾವು ಕೊಟ್ಟಿದ್ದಲ್ಲ, ಪತ್ರಕರ್ತರೇ ಆಸಕ್ತಿ ತಗೊಂಡು ಈ ಸಿನಿಮಾದ ಬಗ್ಗೆ ಬೆಂತಟ್ಟಿ ನಿರಂತರವಾಗಿ ಸಿನಿಮಾ ರಿಲೀಸ್ ಆಗೋವರೆಗೂ ಅದಕ್ಕೆ ಪಬ್ಲಿಸಿಟಿ ಕೊಟ್ಟರು. ಅವರೇ ಸ್ಟಿಲ್ಸ್ ತರಿಸ್ಕೊಂಡು ಹಾಕ್ತಿದ್ರು, ಅವರೇ ರೈಟಪ್ ಕೊಡ್ತಿದ್ರು, ಅವರೇ ಬರೀತಿದ್ರು. ಯಾಕೆ ಅಂತಂದರೆ ಒಳ್ಳೆ ಸಿನಿಮಾ ಆಗಬೇಕು ಅನ್ನೋ ಕನಸಿತ್ತು ಅವಾಗ. ಮತ್ತು ವೃತ್ತಿ ಧರ್ಮ ಸಿದ್ಧಾಂತಗಳು ಇವತ್ತು ಆಗಿಲ್ಲ. ಪತ್ರಿಕೆಯ ಪ್ರಸಾರ ಜಾಸ್ತಿ ಆಗೋದಕ್ಕೆ ಏನೇನು ಮಾಡಬೇಕು, TRP ಅಂತ ಮಾತಾಡ್ತೀವಿ ನಾವು ಸಿನಿಮಾ ಅದರಲ್ಲಿ ಟೆಲಿವಿಷನಲ್ಲಿ. ಅದು ಎಲ್ಲ ಮಾಧ್ಯಮದಲ್ಲೂ ಬಂದುಬಿಟ್ಟಿದೆ ಇವತ್ತು ಆ ಥರ. ವ್ಯೂಸ್, ಸೋಷಿಯಲ್ ಮೀಡಿಯಾ ಎಲ್ಲ. ನಾನೇ ಕೆಲವು ಇಂಟರ್ವ್ಯೂ ಕೊಟ್ಟಾಗ ಅದ್ರ ಕ್ಯಾಪ್ಷನ್ ನೋಡಿ ನನಗೆ ದಂಗ ಹೋಗ್ಬಿಡುತ್ತೆ, ನಾನು ಮಾತು ಹೇಳೇ ಇಲ್ಲ ಅಂತ. ಯಾಕಂದರೆ ಕೇಳಿದರೆ ಈ ಕ್ಯಾಪ್ಷನ್ ಇದ್ದರೆ ಅದರ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ, ಅದರ ರೀಚ್ ಜಾಸ್ತಿ ಆಗುತ್ತೆ ಅಂತ. ಸತ್ಯಜಿತ್ ರಾಯ್ ಅವರ 100 years ಇದು ಬಂದಾಗ ಎಲ್ಲ ಪತ್ರಿಕೆಯಲ್ಲೂ ಬಂತು. ನಂದು ಇಂಟರ್ವ್ಯೂ ಬಂದಿತ್ತು, ಒಂದು ದೊಡ್ಡ ಪತ್ರಿಕೆಯಲ್ಲಿ ಕ್ಯಾಪ್ಷನ್ ಇತ್ತು, ನಾಟ್ ಆಲ್ ಹಿಸ್ ಫಿಲ್ಮ್ಸ್ ಆರ್ ಗ್ರೇಟ್ ಅಂತ. ಹಾಗಾಗಿ ಶಾಕ್ ಆಗೋಯ್ತು, ನಾನು ಈ ಮಾತು ಹೇಳೇ ಇಲ್ಲ ಅಂತ. ಆಮೇಲೆ ಟೆಕ್ಸ್ಟು ತರಿಸ್ಕೊಂಡು ಓದಿದಾಗ ನಾನು ಹೇಳಿದ್ದು ಏನಿತ್ತು ಅಂತಂದರೆ, ಪಥೇರ್ ಪಾಂಚಾಲಿ, ಚಾರುಲತಾ, ಅಪು ಟ್ರಯಾಲಜಿ ಎಲ್ಲ ಗ್ರೇಟ್ ಇದು. ಅದೇ ಇದರಲ್ಲಿ ನಾನು ಮಹಾಪುರುಷ್ ಬಗ್ಗೆ ಹೇಳಲ್ಲ, ನಾಯಕ್ ಬಗ್ಗೆ ಹೇಳಲ್ಲ ಅಂತಂದರೆ ಕ್ಯಾಪ್ಷನಿಗಿತ್ತು. ಪಥೇರ್ ಪಾಂಚಾಲಿ ಇಸ್ ದ ಗ್ರೇಟೆಸ್ಟ್ ಫಿಲ್ಮ್ ಮೇಡ್ ಇನ್ ಇಂಡಿಯಾ, ಅದು ಬಿಟ್ಟರು ನಾಟ್ ಆಲ್ ಹಿಸ್ ಫಿಲ್ಮ್ಸ್ ಆರ್ ಗ್ರೇಟ್ ಅಂತ ಹಾಕಿದರು. ವೇರ್ ದ ಫೋಕಸ್ ಇಸ್. ಸೊ ಯಾಕಂದರೆ ಪಥೇರ್ ಪಾಂಚಾಲಿ ಗ್ರೇಟೆಸ್ಟ್ ಫಿಲ್ಮ್ ಅನ್ನೋದನ್ನೇ ಸಾವಿರಾರು ಜನ ಒಪ್ಪಿದ್ದಾರೆ. ಅದು ಮತ್ತೊಂದು ಏನು ಬರೆಯೋದು, ಅದು ಬರೆದ್ರೆ ಅದನ್ನು ಯಾರೂ ಓದೋಕ್ಕೂ ಹೋಗಲ್ಲ. ನಾಟ್ ಆಲ್ ಹಿಸ್ ಫಿಲ್ಮ್ಸ್ ಆರ್ ಗ್ರೇಟ್ ಅಂತಂದರೆ ಅದು ಈಕ್ವಲಿ ಗ್ರೇಟ್ ಅಂತಲೂ ಹಾಕಲಿಲ್ಲ.
ಆಯಿತಾ. ಅವಾಗ ತಕ್ಷಣ ಓದ್ತಾರೆ ಅಂತ ನಾನು ಇಂಟರ್ವ್ಯೂ ಮಾಡಿದವರಿಗೆ ಫೋನ್ ಮಾಡಿದೆ, ತಪ್ಪು ಬರ್ತಿಲ್ಲ, ನಾನು ಆ ಮಾತು ಹಂಗೆ ಹೇಳಿರಲಿಲ್ಲ ಅಂತ. ನೋ ಗಿರೀಶ್, ಇಟ್ಸ್ ನಾಟ್ ಮೈ ಡಿಸಿಷನ್ ಅಂತಂದರು. ದೆನ್ ಹೂಸ್ ಡಿಸಿಷನ್ ವಾಸ್ ಇಟ್ ಅಂತ. ಅದು ಇವತ್ತಿನ ಪತ್ರಿಕಾ ಧರ್ಮದಲ್ಲಿ ನಾನು ಇಂಟರ್ವ್ಯೂ ಕಳಿಸ್ತೇನೆ, ಕ್ಯಾಪ್ಷನ್ ಏನಿರಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ ಅಂತ. ಅವನು ಎಡಿಟೋರಿಯಲ್ ಬೋರ್ಡಲ್ಲಿ ಅವ್ರೇನಂತಂದರೆ ಯಾವ್ದು ಹೆಚ್ಚು ಅಟ್ರಾಕ್ಟಿವ್ ಅದನ್ನು ಹಾಕ್ತಾರೆ ಅಂತ, ಯಾವ್ದು ಹೆಚ್ಚು ಸೆನ್ಸೇಷನಲ್ ಆಗುತ್ತೋ. ಹಾಗಾಗಿ ಅಲ್ಲೂ ಕೂಡ ಇದೇ ಸಮಸ್ಯೆ ಬಂದಿರೋದು, TRP ಥರ ಅಂತ. ಅದ್ರ ಬಗ್ಗೆ ನನಗೆ ದೊಡ್ಡ ಕಾಳಜಿ ಇದೆ, ದೊಡ್ಡ ಆತಂಕ ಇದೆ. ಮುಂದೆ ಏನು, ಕಲೆ ಅಷ್ಟೇ ಅಲ್ಲ, ಜೀವನದಲ್ಲೂ ಅದೇ ಆಗುತ್ತೆ ಅಂತ. ಈ ಪ್ರಶ್ನೆನ ದ್ವೀಪ ಸಿನಿಮಾದಲ್ಲಿ ಎತ್ತಿದ್ದೆ. ಒಂದು ಮಾತು ಅವಿನಾಶ್ ಅವರು ಏನು ಗಣಪನ ಪಾತ್ರಧಾರಿ ಅವಿನಾಶ್ ಮಾಡಿದ ಗಣಪ, ಅವಿನಾಶ್ ಅವರು ಪಾತ್ರ ಮಾಡಿದ ಇದು ಗಣಪ ಅಂತ ರೋಲು. ಅವನು ಹೇಳ್ತಾನೆ, ಒಂದು ಡ್ಯಾಮ್ ಕಟ್ಟೋದ್ರಿಂದ ಅವರು ಹೇಳ್ತಾರೆ ಇಷ್ಟು ಜನಕ್ಕೆ, ಇಷ್ಟು 1000 ಜನಕ್ಕೆ ಅನುಕೂಲ ಆಗಿದೆ ಅಂತೆಲ್ಲ ಅದರ ಸಾಧ್ಯತೆಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಡ್ಯಾಮಿಂದ ಏನೆಲ್ಲ ಅನುಕೂಲ ಆಗುತ್ತೆ, ಅವ್ರಿಗೆ ಬೆನಿಫಿಟ್ ಆಗಲಿ, ನನ್ನ ಜೀವನ ಹಾಳು ಮಾಡ್ತಿರಲ್ಲ, ಅದರ ನೈತಿಕತೆ ಏನು ಅಂತ ಕೇಳ್ತಾರೆ. ಅದು ನನ್ನ ನಿಲುವು ಕೂಡ. ನಾನು ಒಬ್ಬ ಮನುಷ್ಯ, ಅವನು ಒಬ್ಬ ಮನುಷ್ಯ. ಅವನ ಜೀವನ ಕ್ರಮವನ್ನು ಧಿಕ್ಕರಿಸುವ ಅಥವಾ ಅದನ್ನು ಕಸ್ಕೊಳ್ಳೋ ಹಕ್ಕು ನನಗಿದೆಯೇ? ಈ ಥರದ ಪ್ರಶ್ನೆಗಳು ನನಗೆ ಇವತ್ತು ಕಾಡ್ತಾ ಇದೆ. ನಾವು ಎಲ್ಲ ರೀತಿಯ ಸರ್ಕಾರಿ ಕಾರ್ಯಕ್ರಮಗಳನ್ನು ನೋಡಿದಾಗ, ಅಭಿವೃದ್ಧಿಯ ಪಥಗಳನ್ನು ನೋಡಿದಾಗ, ಕಾರ್ಪೊರೇಟ್ ಜೀವನವನ್ನು ನೋಡಿದಾಗ, ಒಂದು ಸಿನಿಮಾ ಕನಸೆಂಬ ಕುದುರೆಯೇರಿ ಅಮರೇಶ್ ನೂಡೋಣಿಯವರ ಕಥೆ ಆಧರಿಸಿದ್ದು, ಸವಾರಿ ಕಥೆ. ಅದರಲ್ಲಿ ಮೂಲ ಕಥೆಯಲ್ಲಿ ಅವನು ಜಮೀನ್ದಾರ, ಅವನು ಭಾಳ ಕೆಟ್ಟ ಕೆಲಸಗಳನ್ನು ಮಾಡೋತಾನೆ ಇದೆಲ್ಲ. ನಾನು ಅದನ್ನು ಬಿಟ್ಬಿಟ್ಟೆ. ಯಾರೊಬ್ಬರು ಕೇಳಿದರು, ಭಾಳ ದೊಡ್ಡ ಇದಾಗಿ ಹೇಳಿದರು, ನೀವು ಅದು ಮಾಡಿ ತಪ್ಪದು, ಅದು ದೊಡ್ಡ ಕ್ಲಾಸ್ ಕಾನ್ಫ್ಲಿಕ್ಟ್ ಬರ್ತಿದೆ, ಅದನ್ನು ತೆಗೆದುಬಿಟ್ಟಿರಿ ಅಂತ. ನಾನು ಹೇಳಿದೆ, ಇವತ್ತು ಫ್ಯೂಡಲಿಸಮ್ ಇದರ ಬಗ್ಗೆ ನಾವು ಹೇಳೋದಿಲ್ಲ, ಅರ್ಥನೇ ಇಲ್ಲ. ಇವತ್ತು ಕಾರ್ಪೊರೇಟ್ ವರ್ಲ್ಡು ಎಷ್ಟರ ಮಟ್ಟಿಗೆ ನಿಮ್ಮನ್ನು ಮೂಲೋತ್ಪಾಟನೆ ಮಾಡ್ತಿದೆ ಅಂತಂದರೆ, ಇದಕ್ಕಿಂತ ಅರ್ಲಿಯರ್ ಫ್ಯೂಡಲಿಸಮೇ ಬೆಟ್ರ್ ಅನ್ನಿಸೋ ಸ್ಥಿತಿಗೆ ಬಂದುಬಿಟ್ಟಿದ್ವಿ ನಾವು. ಫ್ಯೂಡಲಿಸಮಲ್ಲಿ ಅಟ್ಲೀಸ್ಟ್ ನಿಮ್ಮ ಎನಿಮಿ ಯಾರು ಅಂತ ಗೊತ್ತಿರುತ್ತೆ, ಅವನ ವಿರುದ್ಧ ಹೋರಾಡ್ಬೋದು. ಆ ಜಮೀನ್ದಾರನ ಎದುರ ಮನೆಗೆ ಹೋಗಿ ಒಂದೇ ಪ್ರೊಟೆಸ್ಟ್ ಮಾಡ್ಬೋದು, ಅಥವಾ ಬೆಂಕಿಯಾರು ಹಾಕ್ಬೋದು. ಇವತ್ತಿನ ಕಾರ್ಪೊರೇಟ್ ವರ್ಲ್ಡಲ್ಲಿ ನಿಮಗೇನೂ ಗೊತ್ತಿರಲಿಲ್ಲ ಅಂತ ಅವಾಗ ಹೇಳಿದ್ದು. ಇವತ್ತು ಅದಿನ್ನೂ ಅಬ್ಸರ್ಡ್ ಕ್ವಾಲಿಟಿ ಇದು ಹೋಗಿದೆ. ಯಾಕಂದರೆ ನಿಮಗೆ ಆಗಿನ ಕಾಲದಲ್ಲಿ ಯಾವುದೊಂದು ಫ್ಯಾಕ್ಟ್ರಿ ಇದ್ದರೆ ಅಟ್ಲೀಸ್ಟ್ ಫ್ಯಾಕ್ಟ್ರಿ ಓನರ್ ಅಂತ ಗೊತ್ತಿರುತ್ತೆ. ಇವತ್ತಿನ ಕಾರ್ಪೊರೇಟ್ ವರ್ಲ್ಡಲ್ಲಿ ಓನರ್ ಯಾರು ಅಂತ ಕೂಡ ಗೊತ್ತಲ್ಲ, ಅದು ಯಾವ ದೇಶದಿಂದ ಆಪ್ರೇಟ್ ಆಗ್ತದೆ ಅಂತೇಳಿ ಗೊತ್ತಾಗಲ್ಲ. ಎಸ್ಪೆಷಲಿ ಏಂಜಲ್ಸು, ವೆಂಚರ್ ಕ್ಯಾಪಿಟಲಿಸ್ಟು ಎಲ್ಲ ಬಂದು ಎಲ್ಲಿರ್ತಾರೆ? ಅವ್ರು ಇಂಡಿಯಾದಲ್ಲೇ ಇರಲ್ಲ. ನೀವು ಯಾರ ವಿರುದ್ಧ ಹೋರಾಡ್ತೀರಾ? ಈ ರೈತರು ಉಪವಾಸ ಕೂತಾಗ ನಂಗೆ ಅದೇ ನೋವು ಬರೋದು. ಅವರ ಜಮೀನನ್ನು ಇವತ್ತು ಕಬಳಿಸ್ತಾ ಇರೋರು ಯಾವ ದೇಶದವರೋ, ಯಾವ ರಾಜ್ಯದವರೋ, ಯಾವ ರೇಸ್ನವರು ಒಂದೂ ಗೊತ್ತಿರೋಲ್ಲ ನಮಗೆ. ಆ ಥರದ ಸ್ಥಿತಿ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಮನುಷ್ಯನನ್ನು ಈ ಸಾಮಾಜಿಕ ಸಂಬಂಧಗಳಿದೆಯಲ್ಲ ಅದನ್ನೆಲ್ಲ ಶಿಥಿಲ ಮಾಡ್ತಾ ಹೋಗುತ್ತೆ. ಅದು ಶಿಥಿಲ ಅಲ್ಲ, ಇಲ್ಲವೇ ಇಲ್ಲ ಅನ್ನೋದ್ರಲ್ಲಿ ಮಾಡ್ತದೆ. ಸರಿ, ಮಧ್ಯ ಅಣ್ಣವ್ರ ಜೊತೆಗೆ ನೀವು ಸಿನಿಮಾ ಯಾಕೆ ಮಾಡಲಿಲ್ಲ ಸರ್? ನನಗೆ ಸಿಗ್ತಿರೋ ಬಜೆಟ್ನಲ್ಲಿ ಯಾವ ನಟರನ್ನೂ ಸಾಕೋಕ್ಕಾಗಲ್ಲ. ಕೆಲವು ದೊಡ್ಡ ದೊಡ್ಡ ನಟರು ಬಂದಿದ್ದಾರೆ ಮಾಡೋಣ ಅಂತ. ಭಾಳ ಖುಷಿಯಿಂದಲೇ ಅವರಿಗೆ ನನ್ನ ಯಾವ ಕಥೆ ನನಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಅವ್ರ ಮುಖದಲ್ಲಿ ಯಾವುದೇ ಭಾವನೆಗಳು ವ್ಯಕ್ತವಾಗ್ತಿರಲಿಲ್ಲ. ಆಮೇಲೆ ಅವ್ರು ಹೋಗಿ ಅವರ ಹಿಂಬಾಲಕರಿರ್ತಾರೆ, ಅವ್ರ ಮೂಲಕ ಮೆಸೇಜ್ ಕಳಿಸ್ತಿದ್ದಿಲ್ಲ, ನಮ್ಮ ಅಣ್ಣ ಸಿನಿಮಾ ಮಾಡೋದಾರೆ, ಹೀಗೆ ಈ ಥರ ಫೈಟ್ ಬೇಕು, ಈ ಥರ ಅದು ಬೇಕು, ಇದು ಬೇಕು ಇದೆಲ್ಲ. ನಾನು ಹೇಳಿದೆ, ಹಾಗಿದ್ದಾದ್ರೆ ನನ್ನ ಹತ್ರ ಯಾಕೆ ಬಂದ್ರಿ? ನೀವು ನನ್ನ ಹತ್ರ ಬಂದಾಗ ನಿಮ್ಮ ಥರ ಸಿನಿಮಾ ಬೇಕು, ನನ್ನ ಥರ ಸಿನಿಮಾ ಬೇಕು ಅಂತ ಬಂದಿರ್ತಾನೆ. ನಮ್ಮ ನಾಯಕ ನಟರು ಯಾರೂ ಹೊಡೆದಾಟ ಬಡ್ದಾಟ ಎಲ್ಲ ಮಾಡೋದಿಲ್ಲಪ್ಪ. ಅದು ಹಾಗೆ. ಅದಕ್ಕೇನಾದ್ರು ಕಾರಣ? ನಾನು ದೊಡ್ಡ ನಟನ ಹತ್ರ ಕೇಳಿದೆ, ನನ್ನ ಸಿನಿಮಾಗಳ ಬಗ್ಗೆ ಬಹಳ ರೆಸ್ಪೆಕ್ಟ್ ಇರುವಂಥ ಒಬ್ಬ ನಟ, ಕನ್ನಡದ ನಟ ಅಲ್ಲ, ತಮಿಳು ನಟ. ಅವ್ರನ್ನ ಕೇಳೋಕ್ಕೆ ಹೋಯ್ದು, ಒಂದು ಸಿನಿಮಾದಲ್ಲಿ ಮಾಡ್ತೀರಾ ಅಂತ ಕೇಳಿದೆ. ಅವ್ರು ಒಂದೇ ಹೇಳಿದ್ರು, ಮಾಡಲ್ಲ. ಯಾಕೆ ಮಾಡಲ್ಲ? ನೀವು ನನ್ನ ಬಗ್ಗೆ ಅಷ್ಟೆಲ್ಲ ಮಾತಾಡ್ತೀರ. ಅವ್ರು ಒಂದೇ ಮಾತು ಹೇಳಿದರು, ನಾನು ಈ ಥರದ ಪಾತ್ರಗಳನ್ನು ಮಾಡಿದರೆ ನನ್ನ ಇಮೇಜ್ ಹೋಗುತ್ತೆ. ಈ ಇಮೇಜ್ ಅನ್ನೋದು ಇದೆಯಲ್ಲ,
ಅದೊಂದು ನಿಜವಾದ ಇದು ಕೂಡ ಆತಂಕದ ವಿಷಯ ಕೂಡ. ನೋಡಿ, ಅದು ಎರಡು ಸಲದ ಇದು ಏನಂತ ಅದಕ್ಕೆ ಡಬಲ್ ಎಜ್ ಎರಡು ಕಡೆ ಚೂಪಾಗಿರೋ ಕತ್ತಿ, ಡಬಲ್ ಎಜ್ ಸೋಡೋದು. ಕ್ಯಾಚ್ 22 ಅದು ಬೇಕು, ಆದರೆ ಅದೇ ಅವರನ್ನು ಹಾಳು ಮಾಡ್ತಾ ಇರುತ್ತೆ. ಆ ಇಮೇಜು ಇರೋದ್ರಿಂದ ಅವ್ರಿಗೊಂದು ಫ್ಯಾನ್ ಬೇಸ್ ಹುಟ್ಟುತ್ತೆ. ಫ್ಯಾನ್ ಬೇಸ್ ಹುಟ್ಟೋದ್ರಿಂದ ಅವರ ಮಾರ್ಕೆಟ್ ಸ್ಟೆಬಿಲೈಸ್ ಆಗ್ತಾ ಹೋಗುತ್ತೆ. ಆದರೆ ಆ ಮಾರ್ಕೆಟ್ ಸ್ಟೆಬಿಲೈಸ್ ಮಾಡೋದಕ್ಕೆ ಅವರು ಆ ಇಮೇಜಿಂಗ್ ಮಾಡಲೇಬೇಕಾಗತ್ತೆ. ಆ ನಟರು ಹೇಳಿದ್ದೆ ಅದೇ ಮಾತು. ನಾನು ಇವತ್ತು ಈ ಥರದ್ದು ಇದು ಮಾಡಿದೆ. ಇದು ನಿಜವೂ ಕೂಡ ತುಂಬ ಜನ ತುಂಬ ಇದರಲ್ಲಿ ಆಗಿದೆ. ಇದು ಕನ್ನಡದೇ ಕೆಲವು ದೊಡ್ಡ ದೊಡ್ಡ ನಟರು ಒಂದೆರಡು ಬೇರೆ ಥರ ಸಿನಿಮಾ ಮಾಡೋಕ್ಕೆ ಹೋಗಿ ಅವರೇ ಮಣ್ಮುಕ್ಕರು. ಯಾಕಂದರೆ ಅವ್ರ ಇಮೇಜಿಗೆ ಧಕ್ಕೆ ಆಯ್ತದ. ಮಲಯಾಳಮಲ್ಲಂತೂ ಇಬ್ಬರು ದೊಡ್ಡ ನಟರು, ಮಮ್ಮೂಟಿ ಮತ್ತು ಮೋಹನ್ ಲಾಲ್, ಎಷ್ಟು ಥರದ ವೇರಿಯೇಷನ್ಸ್ ಮಾಡಿದ್ದಾರೆ. ಅಂದರೆ ಹೊಣೆ ಯಾರಿಗೆ? ಪ್ರೇಕ್ಷಕರಿಗ, ಆ್ಯಕ್ಟರ್ಗ, ಆ ರಂಗಕ್ಕ? ಅದು ಅಷ್ಟು ಸುಲಭವಾಗಿ ವಿಂಗಡಿಸೋಕ್ಕಾಗಲ್ಲ. ಅದು ನಟರು ಆ ಥರ ಮಾಡ್ತಿದ್ದಾರೆ, ಆ ಥರದ ಫ್ಯಾನ್ಗಳನ್ನು ಬೆಳೆಸ್ತಾರೆ, ಆ ಥರದ ಫ್ಯಾನ್ಗಳನ್ನು ಆಧರಿಸಿ ಪ್ರೊಡಕ್ಷನ್ ಟೀಮ್ ಇರುತ್ತೆ. ಆ ಪ್ರೊಡಕ್ಷನ್ ಟೀಮನ್ನ ಇಟ್ಕೊಂಡು ಅದನ್ನು ಡಿಸ್ಟ್ರಿಬ್ಯೂಟ್ ನೋಡಿ, ಒಂದಕ್ಕೊಂದು ಸೇರಿಕೊಂಡು ಯಾವ ಥರದಾಗಿ ಅದನ್ನು ಚಕ್ರವ್ಯೂಹ ಆಗುತ್ತೆ ಅಂದರೆ ಅದು ಹೊರಗೆ ಬರೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿಬಿಡುತ್ತೆ. ಅದಾಗಿರೋದು. ಅದಕ್ಕೆ ನಾನು ತುಂಬ ಜನರ ಹತ್ರ ನನಗೆ ಬಹಳ ದೊಡ್ಡ ಆಸೆ ಇತ್ತು, ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಒಂದು ಸಿನಿಮಾ ಮಾಡಬೇಕು ಅಂತ. ನಾನು ಹಿಂದೆಲ್ಲೋ ಒಂದು ಕಡೆ ಹೇಳಿದ್ದೀನಿ, ಕಿಂಗ್ ಲಿಯರ್ ಟ್ರೈ ಮಾಡ್ತೀನಿ ಅಂತ, ಕನ್ನಡದಲ್ಲಿ ಕಿಂಗ್ ಲಿಯರ್. ರಾಜ್ಕುಮಾರ್ ಅವರೇ ಲಿಯರ್ ಅಂತ ಬೇರೆ ಥರದಲ್ಲಿ ಯೋಚನೆ ಮಾಡಿದ್ದೆ. ನನಗದನ್ನು ಅವ್ರ ಹತ್ರ ಹೇಳೋದಕ್ಕೂ ಧೈರ್ಯ ಬರಲ್ಲ. ಯಾರ ಮೂಲಕನೂ ಒಂದು ಏನಂತಾರೆ, ಒಂದು ದೂತ ಇದು ಕಳಿಸ್ದೆ, ಒಂದು ಆಸೆ ಇದೆಯಾ ಕೇಳಿ ಅಂತ. ಅವ್ರು ಹೇಳಿದ್ರೋ ಬಿಟ್ಟರೋ ಗೊತ್ತಿಲ್ಲ, ಕೊನೆಯವ್ರಿಗೆ ಅದು ಬರಲಿಲ್ಲ. ಆದರೆ ಇನ್ನೊಂದು ಕೆಲವು ನಟರುಗಳೆಲ್ಲ ಬಂದರು. ಬಟ್ ಈ ಎಲ್ಲ ಇದೇ ಸಮಸ್ಯೆ. ಕತೆ ಕೇಳಿದ ತಕ್ಷಣ ಆ ಥರ ಕತೆ ಆದರೆ ಬೇಡ ಸರ್. ಕೊನೆಯವರೆಗೂ ನಿಮ್ಮ ನಿಲುವನ್ನು ನೀವು ನಿಲ್ಲಿಸ್ಕೊಂಡಿದ್ದೀರಿ. ನನಗೆ ಆ ಥರ ಸಮಸ್ಯೆ ಈ ನಟಿಯರು ನನ್ನ ಹತ್ರ ಬಂದ್ರಲ್ಲ, ಸಮಸ್ಯೆನೇ ಬರಲಿಲ್ಲ. ಜಯಮಾಲ ಅವರೇ ಆಗಿರ್ಬೋದು, ಸೌಂದರ್ಯ ಅಂತ ದಕ್ಷಿಣ ಭಾರತದ ಮುಖ್ಯ ನಟಿಯೇ ಆಗಿದ್ದರು, ಅವರು ಅದರ ಬಗ್ಗೆ ಕೇಳಲಿಲ್ಲ. ಉಮಾಶ್ರೀ ಅವ್ರು ಕೇಳಲಿಲ್ಲ. ಮತ್ತು ಚಿತ್ರಗಳು ಅದಕ್ಕೇನೇನು ಸಿಗಬೇಕೋ, ಪ್ರೋತ್ಸಾಹ, ಚಪ್ಪಾಳೆ, ಪ್ರಶಸ್ತಿ ಎಲ್ಲವೂ ಸಿಕ್ಕಿದೆ. ಅದೆಲ್ಲ ಸಿಕ್ಕಿದೆ. ಏನು ಹೇಳಿದರು ಅಂದರೆ, ನನ್ನ ಅಭಿನಯಕ್ಕೆ ಇದು ಸಿಕ್ಕುವಂಥ ಒಂದು ಪಾತ್ರ ಕೊಡಿ ಅಂತಷ್ಟೇ ಹೇಳಿದ್ರು ಹೊರತು ಇದೇ ಪಾತ್ರ ಆಗಬೇಕು, ಅದೇ ಪಾತ್ರ ಆಗಬೇಕು ಅಂತ ಕೇಳಲಿಲ್ಲ. ಇವತ್ತಿಗೆ ಭಾಳ ಹೇಳ್ತಾರೆ ಮೇಲ್ ಆ್ಯಕ್ಟರ್ ಡ್ರಿವನ್ ಇಂಡಸ್ಟ್ರಿ ಇದು ಅಂತ. ಬಟ್ ಈ ಎಲ್ಲ ಸಿನಿಮಾಗಳನ್ನ ನೋಡಿದ್ರೆ ಹೀರೋಗಳಿಲ್ಲದೆ ಹೀರೋಯಿನ್ಗಳೇ ಪ್ರೋತ್ಸಾಹನೂ ತೊಗೊಂಡ್ರು, ಚಪ್ಪಾಳೆ ತೊಗೊಂಡ್ರು, ಪ್ರಶಸ್ತಿ ತೊಗೊಂಡ್ರು. ಮತ್ತು ಇದು ಇವತ್ತಿಗೆ ಯಾಕೆ ಹೀಗೆ ಬದಲಾಗಿದೆ? ಅಲ್ಲಿ ನಾನು ಆರ್ಟ್ ಫಿಲ್ಮ್, ಕಮರ್ಷಿಯಲ್ ಫಿಲ್ಮ್ ಅಂತ ಹೇಳಲ್ಲ, ಮೇನ್ ಸ್ಟ್ರೀಮ್ ಸಿನಿಮಾ ಅಂತೀನಿ. ಮೇನ್ ಸ್ಟ್ರೀಮ್ ಸಿನಿಮಾ ಇವತ್ತಿಗೂ ಒಂದು ಥರದಲ್ಲಿ ಮೇಲ್ ಡಾಮಿನೇಟೆಡ್ ಇದೆ, ಮೇಲ್ ಡಾಮಿನೇಷನ್ ಇದೆ ಉದ್ದಕ್ಕೂ. ಅದು ಕನ್ನಡ ಅಷ್ಟೇ ಅಲ್ಲ, ಮಲಯಾಳಂ, ಹಿಂದಿ, ತೆಲುಗು, ತಮಿಳು ಎಲ್ಲ ಪ್ಯಾನ್ ವರ್ಲ್ಡ್, ಕೆಲವರನ್ನ ಹೊರತುಪಡಿಸಿದ್ರೆ ಎಲ್ಲದು. ಸೊ ಹಾಗಾಗಿ ಬಟ್ ನನಗೆ ಒಂದು ಕತೆ ಆಯ್ಕೆ ಮಾಡ್ಕೊಳ್ಳುವಾಗ ಅದು ಯಾವುದು ಕ್ರೈಟೀರಿಯನ್ ಇರಲ್ಲ, ಈ ನಟನೆ ಬೇಕು ಇದು ಅಂತ ಏನಿಲ್ಲ. ನಾನು ಆಯ್ಕೆ ಮಾಡ್ಕೊಳ್ಳುವಾಗ ಕತೆ, ನಾನು ಮುಂಚೆನೇ ಹೇಳಿದಾಗ ಎಲ್ಲವೂ ಕನ್ನಡದ ಸಾಹಿತ್ಯ ಕೃತಿಗಳು. ನಾನು ಆರಿಸ್ಕೊಳ್ತಿರುವ ಕತೆ ಎಷ್ಟರ ಮಟ್ಟಿಗೆ ಇವತ್ತಿನ ಕಾಲಕ್ಕೆ ಪ್ರಸ್ತುತ, ಅದರ ಸೆಂಟ್ರಲ್ ಇಶ್ಯೂ ಏನಿದೆ ಅದು ಇವತ್ತಿನ ಸಾಮಾಜಿಕ ಸಂವಾದದಲ್ಲಿ ಎಷ್ಟರ ಮಟ್ಟಿಗೆ ಮುಖ್ಯವಾಗಿದೆ ಅಂತ. ನನ್ನ ಒಂದು ಆರ್ಗ್ಯುಮೆಂಟ್ ಇದೆ, ಅದು ಎಷ್ಟು ಮಟ್ಟಿಗೆ, ನನ್ನ ಒಂದು ಹೇಳಿಕೆ ಇದೆ, ಎಷ್ಟು ಮಟ್ಟಿಗೆ ಸರಿಯೋ ಇಲ್ಲೋ ಗೊತ್ತಿಲ್ಲ. ಎಲ್ಲ ಕಾಲದಲ್ಲೂ ಎಲ್ಲ ಸಂವೇದನಾಶೀಲ ಇವರು ಕೆಲವೊಂದು ವಿಷಯಗಳನ್ನು ಮತ್ತೆ ಮತ್ತೆ ಅವರ ಕೃತಿಗಳಲ್ಲಿ ಹರಡ್ತಾ ಇರ್ತಾರೆ. ಸಾಹಿತ್ಯ, ನಾಟಕ, ಸಿನಿಮಾ ತಗೊಂಡ್ರೆ, ಒಳ್ಳೆ ಸಿನಿಮಾ ತಗೊಂಡ್ರೆ ಅವು ಒಂದಕ್ಕೊಂದಕ್ಕೆ ಕೊಡ್ತಾ ಇರ್ತವೆ ಅಂತ. ಆಮೇಲೆ ಅವು ಒಂದು ಇದನ್ನು ಟೆನ್ಷನನ್ನು ಡಿಸ್ಕಸ್ ಮಾಡ್ತಾ ಇರ್ತವೆ ಅಂತ. ಈಗ ಗ್ಲೋಬಲೈಸೇಷನ್ ಆದ ಆರಂಭದಲ್ಲಿ ತುಂಬ ಫಿಲ್ಮ್ಗಳು
ಗ್ಲೋಬಲೈಸೇಷನ್ ಒಳ್ಳೆಯದೋ ಕೆಟ್ಟದ್ದು, ಅದರಿಂದ ಏನೇನು ಅನಾಹುತ ಆಗ್ಬೋದು ಉದ್ದಕ್ಕೂ ಡಿಸ್ಕಸ್ ಮಾಡ್ತಾ ಇತ್ತು. ಒಂದು ನನಗೆ ಜ್ಞಾಪಕ ಇರೋದು ನಾಗತಿಹಳ್ಳಿ ಚಂದ್ರಶೇಖರ್ ಸರ್ದು ಮಾತಾಡು. ಸೊ ಆ ಥರದಲ್ಲಿ ನಡೀತಾ ಇರುತ್ತಲ್ಲ. ಸೊ ಆ ಥರದ ಆ ಸಂವಾದಕ್ಕೆ ಇದು ಒಂದು ಕೊಂಡಿ ಆಗುತ್ತಾ ಅನ್ನೋದು ಒಂದು. ಎರಡನೇದು, ಇದು ಭಾಳ ಮುಖ್ಯ ನನಗೆ, ಇದು ಪರ್ಫಾರ್ಮಿಂಗ್ ಆರ್ಟು ಕೂಡ ಆಗಿರೋದ್ರಿಂದ ಸಿನಿಮಾ ನಮ್ಮಲ್ಲಿ ನೋಡುಗನಲ್ಲಿ ಒಂದು ತರಹದ ಡ್ರಾಮ್ಯಾಟಿಕ್ ಆದ ಇಂಪ್ಯಾಕ್ಟನ್ನು ಮಾಡುತ್ತಾ. ಡ್ರಾಮ್ಯಾಟಿಕ್ ಅಂದರೆ ಅದು ಡ್ರಾಮಾನ ನೀವು ಡಿಫೈನ್ ಮಾಡೋದು. ಡ್ರಾಮ್ಯಾಟಿಕ್ ಇಂಪ್ಯಾಕ್ಟ್ ಅಂದರೆ ಯಾವುದು ಅಂತ. ಕೆಲವರು ತುಂಬ 100% ಇಂಪ್ಯಾಕ್ಟ್ ಕೇಳ್ಬೋದು, ಕೆಲವರು 30% ಕೇಳಿರ್ಬೋದು, ಕೆಲವರು 60%. ಅದು ನಾನೇ ಡಿಸೈಡ್ ಮಾಡುವಂಥ ಪಿಚ್. ಇದು ಎಷ್ಟರ ಮಟ್ಟಿಗೆ ನಾನು ಪ್ರೇಕ್ಷಕನನ್ನು ಆವರಿಸ್ಕೋಬೇಕು, ಎಷ್ಟರ ಮಟ್ಟಿಗೆ ಪ್ರೇಕ್ಷಕನನ್ನು ಆವರಿಸ್ಕೊಳ್ಳದೇನೆ ಅನುಭವ ಕೊಡಬೇಕು. ಆವರಿಸ್ಕೊಳ್ಳೋದು ಬೇರೆ, ಅನುಭವ ಕೊಡೋದು ಬೇರೆ. ಅದು ಇವತ್ತು ಇಂಟರ್ನ್ಯಾಷನಲ್ ಸಿನಿಮಾದಲ್ಲಿ ಆಗ್ತಿರೋ ಒಂದು ದೊಡ್ಡ ಡಿಬೇಟೇ ಅದು, ಆರ್ಗ್ಯುಮೆಂಟೇ ಅದು. ಎಷ್ಟರ ಮಟ್ಟಿಗೆ ನಮ್ಮ ಅನುಭವಗಳು, ನಮ್ಮ ಭಾವನೆಗಳು ಮ್ಯಾನಿಪ್ಯುಲೇಟೆಡ್, ಎಷ್ಟು ಮಟ್ಟಿಗೆ ಅನುಭವಗಳು ರಿಯಲ್ ಅಂತ. ಯಾವ ಅನುಭವಗಳು ಮ್ಯಾನಿಪ್ಯುಲೇಟೆಡ್ ಅಲ್ಲದೆ ಇರೋ ಅನುಭವ ಇರೋಕ್ಕೆ ಸಾಧ್ಯವೇ ಇಲ್ಲ. ನೀವು ನನ್ನ ಹತ್ರ ಒಂದು ವಿಷಯ ಹೇಳಬೇಕಾದ್ರೆ ನನ್ನನ್ನು ಮೆಚ್ಚೋದಕ್ಕೆ ಅಂತ ಒಂಚೂರು ಅದಕ್ಕೆ ಉಪ್ಪು ಖಾರ ಸೇರಿಸಿ ಹೇಳ್ತಿರ್ತೀರ, ಅದೇ ಮ್ಯಾನಿಪ್ಯುಲೇಷನ್ ಅಲ್ವಾ. ಏನೂ ಇಲ್ಲದೇ ಇವತ್ತು ಬರ್ತಾಯಿದ್ದೆ, ನನ್ನ ಫ್ರೆಂಡು ಅವನು ಸಿಕ್ಕ, ಆಮೇಲೆ ಸ್ವಲ್ಪ ಹೊತ್ತಿಗೆ ಅವನು ಸತ್ತೋದ. ಏನು ಅನ್ಸೋದೇ ಇಲ್ಲ, ಯಾಕಂದರೆ ಅವಾಗ ನಾನಂಚು ಹೇಳುವಾಗ ಅದೇನಾಗೋಯ್ತು ಗೊತ್ತಾ ಅಂತ ಶುರು ಮಾಡ್ತೀನಿ. ಆ ಶಬ್ದನೇ ಮ್ಯಾನಿಪ್ಯುಲೇಷನ್. ಅದೇನಾಯ್ತು ಗೊತ್ತಾ ಅಂದ ತಕ್ಷಣ ನೀವೇನೋ ನೋಡ್ತೀವಿ, ಹಾಂ ಏನಾಯ್ತಪ್ಪ ಅಲ್ವಾ, ನಿಮಗೆ ಕುತೂಹಲ ಹುಟ್ಟಿಸುತ್ತೆ. ಆದರೆ ಯಾವ ಮಟ್ಟದ ಮ್ಯಾನಿಪ್ಯುಲೇಷನ್ ಅನ್ನೋದು ಇದು, ಅದೇ ಆಗಲೇ ಹೇಳಿದ್ನಲ್ಲ, ಇದು ಭಾವನೆಗಳನ್ನು ಇದು ಮಾಡ್ತಿರೋ, ಭಾವೋತಿರೇಕಕ್ಕೆ ಹೋಗ್ತಿರೋ, ಭಾವೋದ್ರೇಕಕ್ಕೆ ಹೋಗ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಸೊ ಆ ಥರ ನಾವು ಯಾವ ತರಹದಲ್ಲಿ ಇದು ನಮ್ಮ ಪ್ರೇಕ್ಷಕರೊಂದಿಗೆ ಸಂಬಂಧ ಇಟ್ಕೊಳ್ಳೋ ಸಾಧ್ಯ ಅನ್ನೋದು ನಾವು, ಅದು ಎರಡನೇ ಕನ್ಸಿಡ್ರೇಷನ್ ಆಗುತ್ತೆ. ಒಂದು ನಾಟಕೀಯ ಬೆಳವಣಿಗೆ ಇರಬೇಕು. ಮೂರನೇದು ನನಗೆ ಬಹಳ ಮಹತ್ವದ್ದು, ತುಂಬ ಜನಕ್ಕೆ ಅದು ಮುಖ್ಯ ಆಗದೇ ಹೋಗ್ಬೋದು, ಅದು ಎಷ್ಟೋ ಮಟ್ಟಿಗೆ ಸಿನಿಮಾತ್ಮಕವಾಗಿ ರೆಂಡರ್ ಮಾಡ್ಬೋದು ಸಿನಿಮಾದಲ್ಲಿ ಅಂತ. ಸಿನಿಮಾತ್ಮಕ ಅಂದರೆ ಪ್ರತಿಯೊಂದು ಮಾಧ್ಯಮಕ್ಕೂ ಅದರದ್ದೇ ಆದ ಒಂದು ವೈಶಿಷ್ಟ್ಯ ಇದ್ದೇ ಇರುತ್ತೆ, ವಿಶಿಷ್ಟತೆ ಇರುತ್ತೆ. ಸಾಹಿತ್ಯಕ್ಕೆ ಕೆಲವೊಂದು ವಿಷಯಗಳಲ್ಲಿ ಹೇಳೋದು ಭಾಳ ಸುಲಭ ಹೇಳೋಕ್ಕೆ ಸಾಧ್ಯ ಆಗುತ್ತೆ, ಇನ್ನು ಕೆಲವಷ್ಟು ಅದು ಭಾಳ ಕಷ್ಟಪಡ್ತಾರೆ ಅವರು. ನಾಟಕದಲ್ಲೂ ಅದೇ ಆಗುತ್ತೆ, ಕೆಲವೊಂದು ಭಾಳ ಸುಲಭವಾಗಿ ಹೇಳ್ತಾರೆ. ಎಲ್ಲ ಮಾಧ್ಯಮಕ್ಕೂ ಅದರದ್ದೇ ಆದ ಮಿತಿ ಇದೆ, ಅದರದ್ದೇ ಮತ್ತು ಶಕ್ತಿ ಇದೆ. ಅದರ ಮೂಲಕ ನಾವು ಒಂದು ಯಾವುದು ಆ ಮಾಧ್ಯಮದ ಸಾಧ್ಯತೆ ಅಂತ ಡಿಸೈಡ್ ಮಾಡ್ತಾ ಇರ್ತೀವಿ. ಒಬ್ಬನಿಗೆ ಸಾಧ್ಯ ಇಲ್ಲ ಅನಿಸಿದ್ದು ಇನ್ನೊಬ್ಬನಿಗೆ ಸುಲಭವಾಗಿ ಸಾಧ್ಯ ಆಗುತ್ತೆ. ನನಗೆ ನನ್ನದೇ ಆದ ಒಂದು ಮಿತಿ ಇದೆ, ನನಗೆ ಆದ ಒಂದು ಶಕ್ತಿಯೂ ಇದೆ. ಆ ಮಿತಿ ಮತ್ತು ಶಕ್ತಿಯೊಳಗೆ ನನ್ನ ಮಾಧ್ಯಮ ನಾನು ದುಡಿಸ್ಕೋತಾ ಇರ್ತೀನಿ. ಈ ಕಥೆಯಲ್ಲಿ ಅದು ದುಡಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತಾ ಅಂತ ಮೂರನೇದು. ಹಾಗಾಗಿ ಮತ್ತೊಂದು ನನ್ನ ಒಟ್ಟು ವಿಷನ್ ಆಫ್ ದ ಫಿಲ್ಮ್ ಅಂತೀವಲ್ಲ, ವಿಷನ್ ಆಫ್ ದ ಫಿಲ್ಮ್ ಅಥವಾ ವಿಷನ್ ಆಫ್ ದ ಇದು ಏನು ಹೇಳ್ತಾ ಇದ್ದೀನಿ, ಈ ಥರದ ಕೆಲವು ಕನ್ಸಿಡ್ರೇಷನ್ ಇಟ್ಕೊಂಡು ನಾನು ಮಾಡ್ತಾಯಿರ್ತೀನಿ ಸಿನಿಮಾವನ್ನು. ಸೊ ಇವತ್ತಿನ ಪೀಳಿಗೆ ಓದಬೇಕಾದಂಥ ಕೆಲವು ಪುಸ್ತಕಗಳ ಸಲಹೆ ತಮ್ಮಿಂದ ತೊಗೋಬೋದಾ? ಸಿನಿಮಾನೇ ಆಗ್ಬೋದು, ನಾಟಕನೇ ಆಗ್ಬೋದು, ಸಾಹಿತ್ಯನೇ ಆಗ್ಬೋದು. ನಾನು ಯಾವಾಗಲೂ ಹೇಳೋದು ಕ್ಲಾಸಿಕ್ಸನ್ನು ಓದಲೇಬೇಕು ಅಂತ, ನೋಡಲೇಬೇಕು. ತುಂಬ ಜನ ಇವತ್ತೊಂದು ವಾದ ಶುರುವಾಗಿದೆ, ಕ್ಲಾಸಿಕ್ಸ್ ಬೇಕೇ ಆಗಿಲ್ಲ ಅಂತ. ಈ ಕನ್ನಡದ ಕ್ಲಾಸಿಕ್ಸ್ ಅಂದರೆ ಈಗ ಕುವೆಂಪು ಅವ್ರದ್ದಿರಲಿ, ಕಾರಂತರದಿರಲಿ, ಹೌದು, ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದಿರಲಿ, ಈ ಥರ ದ.ರಾ ಬೇಂದ್ರೆ ಅವರು ಓದಲೇಬೇಕು ಅಂತ ನಾನು ಹೇಳೋದು. ಯಾಕಂತಂದರೆ ಸಿನಿಮಾ ಪರಂಪರೆ ಅಂದರೆ ನಮಗೆ ನಾನು ಸಿನಿಮಾ ಬಂದಾಗ ಬರೀ ಕನ್ನಡಕ್ಕೆ ಮಾತ್ರ ರಿಸ್ಟ್ರಿಕ್ಟ್ ಆಗಲ್ಲ, ಇಂಡಿಯನ್ ಸಿನಿಮಾ ಅಂತ ಕನ್ಸಿಡರ್ ಮಾಡ್ತೀನಿ. ಇಂಡಿಯನ್ ಸಿನಿಮಾದ ಒಂದು ಪರಂಪರೆ ಏನಿದೆ, ಅದು ಯಾವ ಥರದ ಪರಂಪರೆಗಳು ಆಗಿರ್ಬೋದು, ಅದು ಏನು ಪಾಪ್ಯುಲರ್ ಜಾನರ್ ಅಥವಾ ಮೇನ್ ಸ್ಟ್ರೀಮಿನ ಜಾನ್ರ್ಗಳಾಗಿರ್ಬೋದು, ಆಲ್ಟರ್ನೇಟ್ ಸಿನಿಮಾದ ಜಾನ್ರ್ಗಳಾಗಿರ್ಬೋದು, ಪರಂಪರೆ ನಡೆದು ಬಂದಾರಿಗೆ ಗೊತ್ತಿರ್ಬೋದು. ನೀವು ಮೆಚ್ಚದೇ ಇರಲಿ, ಅದು ಬೇರೆ ವಿಷಯ. ನನಗೆ ಎಷ್ಟೋ ಸಲ ಕೆಲವು ಇಷ್ಟ ಆಗಲ್ಲ, ಬಟ್ ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ತಿಳ್ಕೊಳ್ತೀನಿ. ಆ ಥರದ್ದು ನಾವು
ನಾವೇ ಲಿಸ್ಟ್ ಔಟ್ ಮಾಡ್ಕೊ. ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟೋದಕ್ಕೆ ಒಂದು ದೊಡ್ಡ ಕಾರಣ ಏನು ಗೊತ್ತಾ, ನಾನು ಸುಮ್ಮನೆ ಕೈ ಸಿಕ್ಕಿದ್ನೆಲ್ಲ ಓದ್ತಾ ಇದ್ದೆ. ನಮ್ಮ ತಾಯಿಯ ತಂದೆ ನರಸಿಂಹಶಾಸ್ತ್ರಿಗಳು ಅಂತ ದೊಡ್ಡ ಹೆಸರು. ಅವ್ರು ಯಾವಾಗಲೂ ನಾವೆಲ್ಲ ಕರ್ಕರೆ ಅಂತ ಕರೆಯೋದು, ಕರ್ಕರೆ ಮಾಡ್ತಿದ್ರು ಅಂತ. ಏನು ಓದ್ತಾ ಇದೆಯಾ, ಇದೇನೋ ಓದ್ತಾ ಇದೆ, ಅದು ಯಾಕೆ ಓದಬೇಕು, ಓದಿದ್ರೆ ಏನಾಗುತ್ತೆ, ಅದು ಯಾಕೆ ಓದ್ತಾ ಇದೆಯಾ ಅಂತ ನೀನು ನನಗೆ ಹೇಳಬೇಕು ಅಂತ. ಪ್ರತಿ ಕೆಲಸ ಮಾಡಿದ್ರು ಅದು ಯಾಕೆ ಮಾಡ್ತಾ ಇದೆಯಾ ಅಂತ ನೀನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ. ಹಾಗಾಗಿ ನಮಗೊಂಥರ ಒಂದು ಏನೋ ಫೋಕಸ್ ಮಾಡೋದಕ್ಕೆ ಸಾಧ್ಯ ಆಯಿತು. ಒಂದು ಕಾನ್ಷಿಯನ್ಸ್ ಬಿಲ್ಡ್ ಆಗ್ಬಿಡುತ್ತೆ, ನಾನು ಯಾಕೆ ಮಾಡ್ತಾ ಇದ್ದೀನಿ, ಇದರಿಂದ ಏನು ಸಿಗ್ತಾ ಇದೆ. ಈ ಪುಸ್ತಕ ಸುಮ್ಮನೆ ಟೈಮ್ ಪಾಸ್ ಅಂತ ಓದ್ತಾ ಇದ್ದೀನಿ, ಟೈಮ್ ಪಾಸ್ ಅಂತ ಇರೋದೇ ಇಲ್ಲ, ಬಿಸಾಕೋದನ್ನು. ಏನೋ ಒಂದು ಉದ್ದೇಶ ಇಟ್ಕೊಂಡು ಓದಬೇಕು ಅವರು. ಹಾಗಾಗಿ ನನಗೆ ಒಂದು ಥರದಲ್ಲಿ ಶಿವರಾಮ್ ಕಾರಂತರನ್ನ ಓದೋದಕ್ಕೆ ಪ್ರೇರಣೆ ಮಾಡಿದವರು, ಅವರು ಫೋರ್ಸ್ ಮಾಡಿದವರು, ಒಂಥರ ಫೋರ್ಸಿಬಲಿ ಏನೋ ಇದು ಮಾಡಿದವರು ಅಂತ ಹೇಳ್ಬೋದು. ಕೈಗೆ ಲಿಟ್ರಲಿ ಕೊಟ್ಟು ಇದು ಶಿವರಾಮ್ ಕಾರಂತದ್ದು, ಇದನ್ನು ಓದು ಅಂತ ಹೇಳಿದವರು. ಅವ್ರು ಯಾವಾಗಲೂ ಹೇಳ್ತಾಯಿದ್ರು, ಶಿವರಾಮ್ ಕಾರಂತನ ಓದದೇ ಇದ್ದರೆ ನಿನ್ನ ಜೀವನ ಅಪೂರ್ಣ ಅಂತ. ಅಷ್ಟು ಇದು. ನೆಕ್ಸ್ಟ್ ನಾನು ಕಾಲೇಜಿಗೆ ಬಂದಾಗ ನಮಗೆ ಆ ಥರ ಕನ್ನಡದ ಮುಖ್ಯ ಕಾದಂಬರಿಗಳು ಅಂತ ಒಂದು ಥರದಲ್ಲಿ ಇದು ಕೊಟ್ಟವರು, ಪ್ರವೇಶ ಕೊಟ್ಟವರು ಪ್ರೊಫೆಸರ್ GS ಅಲ್ಲ GSS ಸಿದ್ಧಲಿಂಗಯ್ಯನವರು, GS ಸಿದ್ಧಲಿಂಗಯ್ಯ. ಮೊನ್ನೆ ಇತ್ತೀಚೆಗೆ ತೀರ್ಕೊಂಡ್ರು ಅವರು. ಅದು GSS ಅಂದಾಗೆಲ್ಲ GSS ಶಿವರುದ್ರಪ್ಪನವರು ಅಂತಾರೆ, ಬಟ್ ಶಿವಮೊಗ್ಗದಲ್ಲಿ GSS ಅಂತ GS ಸಿದ್ಧಲಿಂಗಯ್ಯನವರು ಅಂತ. ಮೊನ್ನೆ ಇತ್ತೀಚೆಗೆ ತೀರ್ಕೊಂಡ್ರು. ಅವರು ನಮ್ಮ ಕನ್ನಡ ಪ್ರೊಫೆಸರ್ ಆಗಿದ್ದರು ಸಹ್ಯಾದ್ರಿ ಕಾಲೇಜಲ್ಲಿ. ಅವರು ಅದು ಬಹಳ ಒಳ್ಳೆಯ ಕನ್ನಡ ಡಿಪಾರ್ಟ್ಮೆಂಟ್ ಇತ್ತು. ಅದು GSS ಸಾಚಿ ಮರಳಯ್ಯನವರು, HG ಸನ್ಗುಡಯ್ಯನವರು, ನಾಗೇಂದ್ರಪ್ಪ ಅಂತ 4 ಜನ ಪ್ರೊಫೆಸರ್ ಇದ್ದು. ಆನಂದರಾವ್ ಅಂತ ಅವ್ರು ಪ್ರಿನ್ಸಿಪಲ್ ಆಗಿದ್ದರು ಬಿಡಿ. ಬಟ್ ಇವರು 4 ಜನಕ್ಕೆ ಕನ್ನಡ ಸಾಹಿತ್ಯದಲ್ಲಿ ತುಂಬ ಒಳ್ಳೆಯ ಹೆಸರಿದೆ. ಆ್ಯಂಡ್ ಅವರು ನಮ್ಮ ಇಡೀ ಓದುವ ಇದನ್ನು GSS ಸಿದ್ಧಲಿಂಗಯ್ಯನವ್ರದ್ದು ದೊಡ್ಡ ಮಹತ್ವ ಇದೆ, ಪಾತ್ರ ಇದೆ. ಅವರು ಕನ್ನಡದ ಶ್ರೇಷ್ಠ ಕಾದಂಬರಿಗಳು ಅಂತೆಲ್ಲ ಆಗಾಗ ಕ್ಲಾಸಲ್ಲಿ ಪಾಠ ಮಾಡೋರು. ಟೆಕ್ಸ್ಟ್ ಏನೋ ಬೇರೆ ಇರೋದು, ಅದನ್ನು ಬಿಟ್ಟು ಇದನ್ನು ನೋಡಿ ಅಂತ. ಹಾಗಾಗಿ ನಮಗೆ ಇದು ಯಾಕೆ ಶ್ರೇಷ್ಠ ನಮಗೆ ಆವಾಗ ನಮ್ಮದೇನಿದ್ರು ತುಂಬ ಒಂಥರ ಭಾವರೇಚಕ ಅಂತ ಹೇಳ್ತೀವಲ್ಲ, ಸುಮ್ಮನೆ ಓದ್ಬಿಟ್ರೆ ಏನೋ ಕೆಲವು ದುರಂತ ನಡಿಬೇಕು, ಹತ್ಬಿಡ್ಬೇಕು ಅಷ್ಟಿಗೆ ಆಗಲ್ಲ. ಅದರಿಂದ ಒಂದು ಸಂವಾದ ಹುಟ್ಟುತ್ತೆ, ಒಂದು ಡಿಸ್ಕೋರ್ಸ್ ನಡಿಬೇಕು ಕಾದಂಬರಿಯಲ್ಲಿ. ಆ ಥರ ನಮ್ಮ ಕಥೆಯಿಂದ ಸಂಕಥನದ ಬಗ್ಗೆ ನಮ್ಮ ಗಮನವನ್ನು ಸೆಳೆಯೋಂಗೆ ಮಾಡಿದ್ದು GSS ಅವರು, ಸಿದ್ಧಲಿಂಗಯ್ಯನವರು. ಆನಂತರ ಅದು ಪೂರ್ಣವಾದ ನಾನು ಪ್ರಯೋಜನ ಪಡೆದದ್ದು ಒನ್ಸ್ ಐ ಜಾಯಿನ್ FTI ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟಲ್ಲಿ. ಸಿನಿಮಾ ಅಂತಂದರೆ ಕಥೆ ಅಲ್ಲ ಅಂತ ಮತ್ತೆ 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 ಹೇಳಿ, ಸಿನಿಮಾ ಅಂದರೆ ಹೇಗೆ ಅದೊಂದು ವಿಷನ್ ಇರುತ್ತೆ ಫಿಲ್ಮ್ ಮೇಕರು, ಆ ವಿಷನ್ ಎಷ್ಟು ಮುಖ್ಯ ಆ ಥರ ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಏನು ಮಾಡಿದ್ದಾರೆ ಪ್ರೊಫೆಸರ್ ಸತೀಶ್ ಬಹದ್ದೂರ್ ಮತ್ತು ಉಳಿದ ಪ್ರೊಫೆಸರ್ಗಳು. ಟಾಪ್ 5 ಬುಕ್ಸ್ ರೆಕಮೆಂಡ್ ಮಾಡ್ಬೇಕು ನೀವು ಕನ್ನಡದ? ಅಯ್ಯೋ, ಎಲ್ಲರೂ ಹೇಳೋದಕ್ಕೆ ಅದೇ ಟಾಪ್ 5 ಆಗಿರುತ್ತದೆ. ಏನು ಮೇ ಬಿ ನಿಮ್ಮ ಟಾಪ್ 5 ಏನಾದ್ರು ಹೊಸದಿರ್ಬೋದಾ? ಇಲ್ಲಪ್ಪ, ನಾನು ಮಲೆಗಳಲ್ಲಿ ಮದುಮಗಳು ಬಿಟ್ಟು ಕನ್ನಡದ ಕಾದಂಬರಿಗಳು ಇರೋದೆ, ಕನ್ನಡದ ಇದು ಇರೋಕ್ಕೆ ಸಾಧ್ಯನೇ ಇಲ್ಲ. ಮಲೆಗಳಲ್ಲಿ ಮದುಮಗಳು, ಮರಳಿ ಮಣ್ಣಿಗೆ, ರಾಮಾಯಣ, ಆನಂತರ 1-2-3 ಬೇರೆ ಬೇರೆ ಬರಬಹುದು. ಕೆಲವರು ಗಂಗಾಮಾಯಿ ಅಂತ ಹೇಳ್ತಾರೆ, ಇನ್ನು ಕೆಲವರು ಸಂಸ್ಕಾರ ಅಂತಾರೆ. ಅದು ಇದು ಏನು ಹೇಳಿ ಆ ಕಾಲವನ್ನು ಗುರುತಿಸ್ತಾ ಹೋಗುವಂಥದ್ದು. ಆದರೆ ಈ 3 ಕಾದಂಬರಿಗಳನ್ನು ಎಲ್ಲರೂ ಹೇಳ್ತಾರೆ. ಕೊನೆಯದಾಗಿ ಸರ್, ಕೆಲವು ಅಸಹಾಯಕ ಘಟನೆಗಳನ್ನು ಲೈಫಲ್ಲಿ ಹೇಗೆ ಎದುರಿಸಿದ್ದೀರಿ? ಅದರಲ್ಲಿ ಒಂದು ಈ ಸಾವು ಅಂತ ಬಂದಾಗ ಯಾರೂ ಸಾವಿಗೆ ಪ್ರಿಪೇರ್ ಆಗಿರಲ್ಲ, ನಮಗಾಗಿರಲಿ ಅಥವಾ ನಮಗೆ ಬೇಕಾಗಿರೋರ್ಗಾಗಿರಲಿ. ಆ ಒಂದು ಬ್ಲೋನ ತಡ್ಕೊಂಡು ಮುಂದೆ ಹೆಜ್ಜೆ ಹಾಕೋದು ಹೇಗೆ? ಸಾವು ನನಗೊಬ್ಬನಿಗೆ ಆಗ್ತಿರಲ್ಲ ಅಲ್ವಾ, ಎಲ್ಲರಿಗೂ ಆಗ್ತಿರುತ್ತೆ. ನೀವು ಹೇಳಿದಾಗೆ ಆಕಸ್ಮಿಕವಾದ ಸಾವಾದರೆ ಅದು ಬಹಳ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ತುಂಬ ದಿವಸ ಅದನ್ನು ಹೊರಗೆ ಬರೋದು ಕಷ್ಟ ಆಗುತ್ತೆ. ಆಕ್ಸಿಡೆಂಟ್ ಆಗೋದು, ಸಡನ್ ಅದೇನೋ ನಡೆಯೋದು. ಬಟ್ ಇನ್ನೊಂದಾದರೆ ಒಂದು ರೀತಿಯಲ್ಲಿ ಪ್ರಿಪೇರ್ ಫಾರ್ ಇಟ್, ಒಂಥರ ಮಾನಸಿಕವಾಗಿ ನಾವು ಒಪ್ಕೊಳ್ಳೋಕೆ ಶುರು ಮಾಡ್ತಾ ಹೋಗ್ತೀವಿ. ಈಗ ನಮ್ಮ ತಂದೆ
ಪ್ಯಾರಲಿಸಿಸ್ ಆಗಿಬಿಡ್ತು ಅವರಿಗೆ. ಸೊ 6-7 ವರ್ಷ ಅವಾಗೆಲ್ಲ ಪ್ಯಾರಲಿಸಿಗೆ ಕ್ಯೂರ್ ಇರಲಿಲ್ಲ. ಸೊ ನಾವು ಗ್ರ್ಯಾಜುವಲಿಗೆ ಅದನ್ನು ಒಪ್ಕೊಳ್ತಾ ಶುರು ಮಾಡ್ತೀವಿ, ನೀವು ವರ್ಷ ಈಸ್ ಮೂವಿಂಗ್ ಟುವರ್ಡ್ಸ್ ಒನ್ ಡೆಫಿನೆಟ್ ಎಂಡ್ ಅಂತ ಮನಸ್ಸೇ ಒಪ್ಕೊಳ್ತಾ ಹೋಗುತ್ತೆ. ಅದು ದುಃಖ ಹೌದು, ಆದರೆ ಅದು ಮನಸ್ಸು ಕೂಡ ಅದಕ್ಕೆ ಒಪ್ಕೋತಾ ಹೋಗುತ್ತಲ್ಲ. ಇಷ್ಟು ಚಿಂತನೆ ಮಾಡೋ ನೀವು ಈ ದೇವರು, ಈ ತರಹದ ಶಕ್ತಿ ಅಥವಾ ಸಮಾಜ ಕೊಟ್ಟಿರುವಂತಹ ಒಂದು ಒರುಗಿ ನಿಂತಿರುವಂಥ ಒಂದು ದೊಡ್ಡ ಗೋಡೆ ದೇವರು, ಅದನ್ನು ನೀವು ನೋಡಿರೋದು ಹೇಗೆ? ನಾನು ಅದನ್ನು ಪೂರ್ಣವಾಗಿ ನಿರಾಕರಿಸೂ ಇಲ್ಲ, ಪೂರ್ಣವಾಗಿ ಒಪ್ಕೊಂಡೂ ಇಲ್ಲ. ಏನೋ ದೇವರು ಸುಳ್ಳು, ನಾನು ದೇವರು ಅಂಥೇಳಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡೋಂತ ನಾನು ಯಾವತ್ತೂ ಮಾಡಿಲ್ಲ. ಅದು ಬಹುಶಃ ಅದು ನಮ್ಮ ತಂದೆಯಿಂದ ಬಂದಿರಬೇಕೇನೋ ಗೊತ್ತಿಲ್ಲ. ನಮ್ಮ ತಂದೆ ಬಿಕಾಸ್ ಆಫ್ ಊರಿನ ಜಮೀನ್ದಾರ ಆಗಿದ್ದರಿಂದ ಊರ ದೇವತೆಗಳಿಗೆ ಅದಕ್ಕೆಲ್ಲ ಮಾಡಿಸ್ತಾಯಿದ್ರು. ಆದರೆ ಅವ್ರು ಹೋಗಿ ಏನೋ ಪೂಜೆ ಮಾಡಿಸಿ ನನಗೆ ಒಳ್ಳೇದು ಮಾಡು ಅಂತ ನಾನು ಕೇಳಿದ್ದನ್ನು ನಾನು ನೋಡಿಲ್ಲ. ಅವ್ರ ಪೂಜೆ ಅಂತ ದೇವಸ್ಥಾನ ಬೆಳಗ್ಗೆ ಮಡಿ ಉಟ್ಕೊಂಡು ಗಂಟೆ ಬಾರಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಇದು ಮಾಡಿದ್ದು ಗೊತ್ತಿಲ್ಲ. ಅವರು ಬೆಳಗ್ಗೆ ಹೊಲಕ್ಕೆ ಹೋಗ್ತಿದ್ರು, ಗದ್ದೆಗೆ ಹೋಗ್ತಿದ್ರು, ಎಲ್ಲ ಮಾಡಿ ಊಟ ಟೈಮಿಗೆ ಬರ್ತಿದ್ರು, ಸ್ನಾನ ಮಾಡಿಬಿಟ್ಟು ಹೋಗೋ ರೂಮಲ್ಲಿ ಒಂದು ಪೂಜೆ ಮಾಡ್ತಿದ್ರು ಅಂತ ಗೊತ್ತು. ದೇವ್ರ ಕೋಣೆ ಇಲ್ಲಲ್ಲ, ಅವ್ರ ರೂಮಲ್ಲಿ ಒಂದು ಸಣ್ಣ ಕಣ್ಣಿಗೆ ಇಟ್ಕೊಂಡು ಅದ್ರೊಂದು ಗಣಪತಿ ವಿಗ್ರಹ ಇಟ್ಕೊಂಡು ಹೆಂಗೆ ಪೂಜೆ ಮಾಡ್ತಿದ್ದು ಗೊತ್ತಿಲ್ಲ. ನನಗೆ ಬೆಳಗ್ಗೆ ಎದ್ದಾಗ 3 ದೂರ್ವೆ 1 ತುಂಬೆ ಹೂವು ಕಿತ್ಕೊಂಬರೋದು ನನ್ನ ಜವಾಬ್ದಾರಿ. ಅದು ತಂದು ಇಡಬೇಕಿತ್ತು. ಅವರು ಹೂವು ಮತ್ತು 3 ದೂರ್ವೆ ಏನಂತಾರೆ ಅದಕ್ಕೆ, ದೂರ್ವೆ ಅಂತ ಇದು ಗರ್ಕೆನಾ? ಗರ್ಕೆ ಅಲ್ಲ, ಅದಕ್ಕೆ ನಾವು ದೂರ್ವೆ ಅಂತೀವಿ. ಗರ್ಕೆಗೆ ದೂರಿಗೆ ಸಣ್ಣ ಇದೆ, ದೂರ್ವೆ ಅಂತಂದ್ರೆ ಅದು ನಿಜವಾದ ಕುಡಿಯಲ್ಲಿ ಇರುತ್ತಲ್ಲ, ಹಾಂ, ಕುಡಿಯ ಗರ್ಕೆ, ಅದಕ್ಕೆ ದೂರ್ವೆ ಅಂತ. ಅವರು ಪೂಜೆ ಮಾಡ್ತಿದ್ರು. ಆಮೇಲೆ ನನಗೆ ಗೊತ್ತಾಗಿದೆ ಏನಂದ್ರೆ, ಕೈ ಮೇಲೆ ಗಣಪತಿ ಇಟ್ಕೊಂಡು ಏನೋ ಒಂದಷ್ಟು ಅವ್ರಿಗೇನು ಮಂತ್ರಗಿಂತ್ರ ಬರ್ತಿಲ್ಲ, ಸ್ವಲ್ಪ ಏನೋ ಮನಸ್ಸಿನ ಪೂಜೆ ಮಾಡಿ ಅದ್ರ ಮೇಲೆ ಗರಿಕೆ ಇಟ್ಟು ಡಬ್ಬದಲ್ಲಿ ವಾಪಸ್ ಇಡ್ತಿದ್ರು ಅಂತ. ಸೊ ಅದೊಂಥರದಲ್ಲಿ ನಮಗೆ ಅದು ಪೂಜೆ ಮಾಡಬೇಕು, ಆದರೆ ತೋರಿಕೆಗಲ್ಲ, ಹೋಗಿ ದೇವಸ್ಥಾನದಲ್ಲಿ ಹಣ್ಕಾಯಿ ಕೊಟ್ಟು ಇದು ಮಾಡೋದಲ್ಲ. ನಿಮಗೆ ಇವತ್ತುವರೆಗೂ ಪ್ರಶ್ನೆಯಾಗಿ ಕಾಡ್ತಾ ಇರೋ ಯಾವ್ದಾದ್ರು ವಿಚಾರಗಳಿದೆಯಾ? ಇದು ಪ್ರಶ್ನೆಯಾಗೇ ಉಳಿದಿದೆಯಲ್ಲ. ಹಾಗೆ ಸುಮಾರು ಅಷ್ಟಿದೆ. ಎಷ್ಟೋ ಸಲ ಅನಿಸುತ್ತೆ ಇದು ನಿಜವಾಗಿಯೂ ಒಳ್ಳೆಯದಾಗ್ತಿತ್ತು, ಮನುಷ್ಯರಿಗೂ ಒಳ್ಳೆಯದಾಗ್ತಿತ್ತು, ಅದು ಯಾಕೆ ಜನ ಒಪ್ಕೊಳ್ತಾ ಇಲ್ಲ ಅಂತ. ಯಾವುದು? ದೇರ್ ಆರ್ ಸೋ ಮೆನಿ ಅದರ್ ಇಶ್ಯೂಸ್. ಇವತ್ತು ಅದು ಒಂದು ರಾಜಕೀಯ ನೇತಾರರ ಬಗ್ಗೆನೇ ಆಗ್ಬೋದು, ಯಾಕೆ ಇದೆಲ್ಲ ಗೊತ್ತಾಗಲ್ಲ ಜನಕ್ಕೆ ಅನ್ನೋಂದ ಹಿಡಿದು ಇದೇ ಹೇಳಿದ್ನಲ್ಲ ಆಗ, ಸರ್ಕಾರ ತೆಗೆದುಕೊಳ್ಳೋ ನಿಲುವುಗಳು ಅಥವಾ ಮನುಷ್ಯರಲ್ಲಿರುವಂಥ ಒಂದು ವೈಮನಸ್ಸು, ಇದೆಲ್ಲ ಸುಮ್ಮನೆ ಆಲ್ ರಿಯಲ್. ಈ ಮಧ್ಯೆ ನೀವು ಯಾಕೆ ಪಾಲಿಟಿಕ್ಸಿಗೆ ಬಂದಿಲ್ಲ ಸರ್? ಅವಕಾಶಗಳಿತ್ತಾ? ಯಾಕೆ ಗೊತ್ತಿಲ್ಲಪ್ಪ, ನನಗೆ ಪಾಲಿಟಿಕ್ಸು ಗೊತ್ತಿಲ್ಲ, ಪೊಲಿಟಿಕಲ್ ಕನೆಕ್ಷನ್ಸು ಇಲ್ಲ. ಬಟ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್, ಯು ರೀಡ್, ಯು ನೋ ವಾಟ್ ಇಸ್ ಹ್ಯಾಪನಿಂಗ್. ಪಾಲಿಟಿಕ್ಸ್ ಅಂತಂದರೆ ಇವತ್ತು ರಾಜಕೀಯ ಅನ್ನೋ ಶಬ್ದವನ್ನು ನಾವು ಕೂಡ ತುಂಬ ಅಪಭ್ರಂಶವಾಗಿದ್ವಿ, ಇದು ಮಾಡಿದ್ದೀವಿ ಅಂತ ಅನಿಸುತ್ತೆ, ಮಲಿನ ಮಾಡಿದ್ದೀವಿ ಅನಿಸುತ್ತೆ. ಎಲ್ಲ ಆ್ಯಕ್ಟಲ್ಲೂ ರಾಜಕೀಯತೆ ಇದ್ದೇ ಇರುತ್ತೆ. ಅದು ನಾವು ರಾಜಕೀಯ ಅಂತಂದರೆ ಈ ಪಕ್ಷ ಆ ಪಕ್ಷ ಅನ್ನೋ ಥರದಕ್ಕೆ ಇಳಿಸ್ಬಿಟ್ಟಿದ್ದೀವಿ, ಪರ ವಿರೋಧ, ಅದು ಅಷ್ಟೇ. ಅದು ಮಾಡಿದ್ದೆಲ್ಲ ಸರಿ, ಇದು ಮಾಡಿದ್ದೆಲ್ಲ ತಪ್ಪು, ಅಥವಾ ಆ ವ್ಯಕ್ತಿ ಮಾಡಿದ್ದೆಲ್ಲ ಸರಿ, ಈ ವ್ಯಕ್ತಿ ಮಾಡಿದ್ದೆಲ್ಲ ತಪ್ಪು ಅಂತ ಅಷ್ಟರ ಮಟ್ಟಿಗೆ ಬ್ಲೈಂಡಾಗಿ ಫಾಲೋ ಮಾಡ್ತಾಯಿದ್ದೀವಲ್ಲ. ಅಲ್ಲ, ಹಾಗೆ ಪ್ರತಿ ಆ್ಯಕ್ಟಲ್ಲೂ ಇದ್ದೇ ಇರುತ್ತೆ. ಅದನ್ನು ಏನಂತಾರೆ, ಸಾರಾಸಗಟಾಗಿ ನಾನು ಮಾತಾಡೋದಿಲ್ಲ. ಪರ್ಟಿಕ್ಯುಲರ್ ಒಂದು ಇನ್ಸಿಡೆಂಟ್ ತೊಗೊಂಡ್ರೆ ಅದರಲ್ಲಿ ಏನು ತಪ್ಪು ಹೇಳ್ಬೋದು, ಸರಿಯೋ ತಪ್ಪು ಅಂತ ಹೇಳ್ಬೋದು. ಹಾಗಾಗಿ ಈ ರಾಜಕೀಯ ಅನ್ನೋದು, ಈ ಥರದ ರಾಜಕೀಯ ಒಂದೇ ನನಗೆ ರಾಜಕೀಯ ಕಾಣಲ್ಲ. ಏನು ಆ ಪಕ್ಷ ಈ ಪಕ್ಷ, ಆ ಪಕ್ಷ ರಾಜಕೀಯ ನನಗೆ ರಾಜಕೀಯ ಕಾಣಲ್ಲ. ಕೆಲವು ನಂಬಿಕೆಗಳೇ, ನಾವು ಒಂದು ಕಾಲದಲ್ಲಿ ಕೆಲವು ಸಿದ್ಧಾಂತಗಳನ್ನು ನಂಬ್ತಾ ಇದ್ದೆ. ಇವತ್ತು ಸುಮಾರು ಒಂದು 50 ವರ್ಷ ಬಂದ ಮೇಲೆ ನಿಜವಾಗಿಯೂ ಆ ಸಿದ್ಧಾಂತಗಳು ಏನಾದ್ರು ಉಪಯೋಗ ಆಗಿದೆಯಾ? ಯಾಕೆಂದರೆ ನಮ್ಮ ಕಣ್ಣೆದುರೇ ಆ ಥರದ ಸಿದ್ಧಾಂತಗಳ ಮೇಲೆ ಕಟ್ಟಿದಂಥ ರಷ್ಯಾ, ಚೈನಾ ಎಲ್ಲ ಯಾವ ಸ್ಥಿತಿಗೆ ಬಂದಿದ್ದಾವೆ. ಸಮಯ ಎಲ್ಲಕ್ಕೂ ಉತ್ತರ ಕೊಡುತ್ತೆ. ಅದು ಯೋಚನೆ ಮಾಡಿದಾಗ ಹಾಗಾದರೆ ಎಲ್ಲೋ ತಪ್ಪಿದೀವ, ಅಥವಾ ನಮ್ಮ
ಆ ವ್ಯಕ್ತಿಗಳನ್ನು, ಆ ಐಡಿಯಾಲಜಿನ ಅಥವಾ ಆ ಪರ್ಟಿಕ್ಯುಲರ್ ಸೋಷಿಯಲ್ ಸ್ಟ್ರಕ್ಚರನ್ನು ಪ್ರಶ್ನೆ ಮಾಡದೆ ಒಪ್ಕೊಂಡ್ವಾ, ಅಥವಾ ಪ್ರಶ್ನೆ ಮಾಡ್ತಾನೆ ಬೆಳಿಬೇಕಿತ್ತ, ಅಥವಾ ಮನುಷ್ಯ ಪ್ರಶ್ನೆ ಮಾಡೋದನ್ನೇ ಎಸ್ಟಾಬ್ಲಿಷ್ಮೆಂಟ್ ಒಪ್ಪಲ್ವಾ? ಈ ಥರ ಅನುಮಾನಗಳು ಕಾಡ್ತಾನೆ ಇರುತ್ತೆ. ಅಮೇಝಿಂಗ್ ಸರ್. ತುಂಬ ಹೇಗೆ ಯೋಚನೆ ಮಾಡ್ತೀರಾ, ತಲೆಯಲ್ಲಿ ಹೇಗಿದೆ, ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ ಎಲ್ಲ. ಕ್ವೈಟ್ ಅ ಡೀಪ್ ಥಿಂಕರ್. ಅಟ್ ಟೈಮ್ಸ್ ಹ್ಯಾವ್ ಯು ಎವರ್ ಫೆಲ್ಟ್ ಕೆಲವು ಸತಿ? ನಾನು ಡೀಪ್ ಥಿಂಕರ್ ಅಂತ ನಾನಂತೂ ಯಾವತ್ತೂ ಯೋಚನೆ ಮಾಡಿಲ್ಲ. ನನಗೆ ಯಾವಾಗಲೂ ಅನಿಸೋದು ನನ್ನ ಇದರಲ್ಲಿ ಸ್ಪಷ್ಟತೆ ಕಮ್ಮಿ ಇದೆ ಅಂಥೇಳಿ. ಗುಡ್. ಸ್ಪಷ್ಟತೆ ಬೇಕು ಅಂತಂದಾಗ ಏನಾಗುತ್ತೆ ಅಂದರೆ ಇದು ಸತ್ಯ ಅನ್ನೋದು ನಂಬ್ಕೊಂಡ್ಬಿಡ್ತೀವಿ. ನನಗೆ ಅದು ಸತ್ಯ ಅಲ್ಲ, ಯಾವ್ದು ಸತ್ಯ ಅಂತ ಅದು ಪುನಃ ಪರಿಶೀಲನೆ ಮಾಡ್ತಾನೆ ಇರಬೇಕು ಅಂತ. ಹಾಗಾಗಿ ನನಗೆ ಯಾವುದರಲ್ಲೂ ಈಸ್ ವೆರಿ ಅನ್ಸರ್ಟನ್ ಅಂತ ಅಂದರೂ ನಾನು ಆ ಅನ್ಸರ್ಟನಿಟಿಲೇ ಒಂದು ಸತ್ಯವನ್ನು ಕಂಡುಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅಮೇಝಿಂಗ್. ಒಂದು ಸಲ ಹೀಗೆ ಘಟಕ್ ಅವ್ರಿಗೆ ಮಾತಾಡ್ತಿದ್ದಾಗ ಋತ್ವಿಕ್ ಘಟಕ್ ಅವರು ಸ್ಟೂಡೆಂಟ್ಸ್ ಹೇಳಿ, ಸರ್ ನಿನ್ನೆ ಬೇರೆ ಹೇಳಿದ್ರಿ, ಇದು ಕಾಂಟ್ರಾಡಿಕ್ಟರಿ ಇವತ್ತು ಹೇಳಿದ್ರಲ್ಲ. ಅದು ನಿನ್ನೆ ಹೇಳಿದ್ದು, ಇವತ್ತಿನ ಮಾತಿದ್ದು, ನಿನ್ನೆಯಿಂದ ನಾನು ಇವತ್ತು ಬದಲಾಗಿದ್ದೀನಿ. ತಮಾಷೆಗೆ ಹೇಳಿದ್ದಿರ್ಬೋದು ಅವರು, ಆದರೆ ಅದರಲ್ಲಿ ಏನೋ ಸತ್ಯ ಇದೆ ಅಂತ. ಪ್ರತಿ ಕ್ಷಣವೂ, ಪ್ರತಿ ಗಂಟೆಯೂ, ಪ್ರತಿ ನಿಮಿಷವೂ ಮನುಷ್ಯ ಚಿಂತೆ ಮಾಡ್ತಾನೆ ಇರ್ತಾನೆ. ಅದನ್ನು ರೀಸ್ಟ್ರಕ್ಚರ್ ಮಾಡ್ಕೋತಾನೆ, ಮತ್ತು ರೀಅಫರ್ ಮಾಡ್ಕೋತಾನೆ. ಕೆಲವು ಸಲ ಅನ್ನೋದನ್ನು ನೆಗೆಟ್ ಮಾಡ್ತಾನೆ, ಕೆಲವು ಸಲ ಇದು ಮಾಡ್ತಾನೆ. ನಿರಂತರ ನಡೀತಾನೆ ಇರೋದು. ನೆವರ್ ಅ ಫುಲ್ ಸ್ಟಾಪ್, ಇಟ್ ಇಸ್ ಆಲ್ವೇಸ್ ಅ ಡಾಟ್ 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 ಆರ್ ಕಾಮಾ. ಅದು ಡಾಗ್ಮ್ಯಾಟಿಕ್ ಆದಾಗ ಅವ್ರಾಗುತ್ತೆ, ಹಾಂ ಇದೇ ಸತ್ಯ ಅಂತ ಹೇಳಿದ್ದ. ನಾನು ನಂಬಿದ ಇದನ್ನೇ ಸತ್ಯವೋ ಅಲ್ವೋ, ಸತ್ಯವೋ ಅಲ್ವೋ, ಸರಿಯೋ ತಪ್ಪೋ ಅಂತ ನೋಡ್ತಾನೇ ಇರ್ತೀವಲ್ಲ. ಇಟ್ಸ್ ಅ ನೈಸ್ ಆ್ಯಟಿಟ್ಯೂಡ್ ಟು ಲುಕ್ ಅಟ್ ಲೈಫ್. ಸೊ ಈ ಪ್ರಶಸ್ತಿ ಎಲ್ಲ ಇವತ್ತು ಮನೆಯಲ್ಲೇ ನಿಮ್ಗೆಲ್ಲ ನಿಮ್ಮ ಹತ್ರನೇ ಇರುತ್ತಾ ಸರ್? ಅಂದರೆ ಸಿನಿಮಾಗೆ ಬಂದ್ರೂ ಅದು ಡೈರೆಕ್ಟ್ರ್ ಇದಕ್ಕೆ ಇರುತ್ತೆ. ನಾನು ಗೋಲ್ಡನ್ ಲೋಟಸ್ ಆ್ಯಂಡ್ ದೆನ್ ನ್ಯಾಷನಲ್ ಅವಾರ್ಡ್ ಅಂತೆಲ್ಲ ಓದ್ತಾ ಇದ್ದಾಗ 5,000 ಶುರುವಾಗಿ 10,000, 20,000, ಈಗ 2.5 ಲಕ್ಷ, 3 ಲಕ್ಷವರೆಗೂ ಬಂದಿದೆ. ಹಾಗಾಗಿ ದುಡ್ಡಿಗೆ ನೀವು ಕೊಟ್ಟಿರುವಂಥ ಪ್ರಾಮುಖ್ಯತೆ ಏನು? ಈ ದುಡಿಮೆ ಥ್ರೂ ಡೈರೆಕ್ಷನ್ನು. ಹ್ಯಾವ್ ಯು ಎಂಜಾಯ್ಡ್ ಮನಿ? ದುಡ್ಡಿಗೆ ಪ್ರಾಮುಖ್ಯತೆ ಕೊಡದಿದ್ದವ್ರು ಯಾರೂ ಇಲ್ಲ ಬಿಡ್ರಿ. ಬೇಕೇ ಬೇಕು ದುಡ್ಡಿಲ್ಲ ಇದ್ರೆ ಹೆಂಗಿರೋಕ್ಕಾಗುತ್ತೆ. ಆದರೆ ದುಡ್ಡಿಗಾಗಿ ಕೆಲಸ ಮಾಡೋಕ್ಕೆ ಅಲ್ಲ, ಕೆಲಸಕ್ಕಾಗಿ ದುಡ್ಡು ಕೊಡಲೇಬೇಕಷ್ಟೆ. ಹಾಗಂತೇಳಿ ನಾವು ಮಾಡಿರೋ 15 ಸಿನಿಮಾದಲ್ಲಿ 11 ಸಿನಿಮಾದಲ್ಲಿ ಇನ್ನೂ ದುಡ್ಡು ಬಂದಿಲ್ಲ. ಪ್ರಶಸ್ತಿ ಬಂತು ಸರ್. ಇನ್ನೊಂದು ಲಾಸ್ಟ್ ಡೌಟು, ಇವತ್ತು ಈ ಸುಮಾರು ನಿರ್ದೇಶಕರು ಒಟ್ಟೊಟ್ಟಿಗೆ ಬಂದು ಒಂದು ಸಿನಿಮಾ ತೆಗಿತಾರೆ ಅಥವಾ ಸೊ ಈ ಆಂಥಾಲಜಿ ಟೈಪು, ಈಗ ನೀವಾಗಿರಲಿ ಅಥವಾ ನಿಮ್ಮ ಸಮಕಾಲೀನರು ಅವರೆಲ್ಲ ಒಟ್ಟಿಗೆ ಬಂದು ಈ ಥರ ಎಲ್ಲ ಪ್ರಯತ್ನಗಳು. ನಾನು ಇಲ್ಲಿರಲಾರೆ ಒಂದು ಥರದಲ್ಲ ಆಂಥಾಲಜಿ, 2 ಕತೆ ಅದರಲ್ಲಿ. ಅದು 2 ಕತೆ ಇರೋದೇ ಅದಕ್ಕೆ ಸ್ವಲ್ಪ ಸಮಸ್ಯೆ ಆಯಿತಾ ಅಂತ. ಯಾಕೆಂತಂದರೆ ಒಂದು ಕತೆ ಇದ್ದಾಗ ನಿಮಗೆ ಡೆಫಿನೆಟ್ ಎಂಡ್ ಇರುತ್ತೆ. ಇದು ಒಂದು ಕತೆ ಮುಗಿಯುತ್ತೆ, ಇನ್ನೊಂದು ಕತೆ ಶುರುವಾಗುತ್ತೆ. ಹಾಗಾಗಿ ಅದು ವರ್ಕ್ ಆಗಲಿಲ್ಲ ಅಂತ ಅನಿಸುತ್ತೆ. ಆ ಥರದ ಸಿನಿಮಾಗಳು ಕನ್ನಡದಲ್ಲೂ ಕೆಲವೊಂದು ಬಂದು, ಒಂದು ಫಿಲ್ಮ್ ಭಾಳ ಯಶಸ್ವಿ ಆಯಿತು, ಅದ್ರ ಸಿನಿಮಾ ಗೊತ್ತಿಲ್ಲ, ಈಗ ತಕ್ಷಣಕ್ಕೆ ನೆನಪಾಗ್ತಾಯಿಲ್ಲ. ಮಲಯಾಳಮಲ್ಲಿ ತುಂಬ ಫಿಲ್ಮ್ಸ್ ಬಂದಿದೆ, ತಮಿಳ್ನಲ್ಲೂ ತುಂಬ ಸಿನಿಮಾಗಳು ಬರ್ತದೆ. ಡೈರೆಕ್ಟರ್ಸ್ಗಳೆಲ್ಲ ಒಟ್ಟೊಟ್ಟಿಗೆ ಈಗ ನೀವು ಹೇಳಿದಾಗೆ ಪುಟ್ಟಣ್ಣ ಕಣಗಾಲ್ ಸರ್ ಎಲ್ಲ ಇದ್ದ ಕಾಲದಲ್ಲಿ ನೀವೆಲ್ಲ ಅಲ್ಲ, ಪುಟ್ಟಣ್ಣ ಅವರು ಒಬ್ಬರೇ ಮಾಡಿದ್ದು. ಕಥಾಸಂಗಮ ಮಾತ್ರ 3 ಕಥೆ ಮಾಡಿದರು. ಈಗ ಇತ್ತೀಚೆಗೆ ಮಾಡಿರೋದು ಅದಕ್ಕೂ ಆ ಸಿನಿಮಾ ಹೆಸರು ಕಥಾಸಂಗಮನೇ ಇರಬೇಕೇನೋ. ಇತ್ತೀಚೆಗೆ ಕೆಲವರು ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಐ ಥಾಟ್ ಇದೊಂದು ಲಾಂಚಿಂಗ್ ಪ್ಯಾಡ್ ಆಗ್ಬೋದು ಅಂತ. 5 ಫಿಲ್ಮು ಇವರೇ ರಿಷಬ್ ಮಾಡಿದ್ರಲ್ಲ, ಒಂದು 5 ಕತೆ ಇಟ್ಕೊಂಡು ಮಾಡಿದರು. ಸೊ ಅದರ ಒಂದಿಬ್ಬರಿಗೆ ಅದು ಲಾಂಚಿಂಗ್ ಪ್ಯಾಡ್ ಆಯಿತು. ಸೊ ದಟ್ಸ್ ಒಳ್ಳೆಯ ಇದದು ಬೆಳವಣಿಗೆ. ಯಾಕೆಂದರೆ ಒಬ್ಬರಿಗೆ ಒಂದು ಸಿನಿಮಾ ಸಿಕ್ಕೋದು ಸ್ವಲ್ಪ ಭಾಳ ಅಪರೂಪ ಆಗ್ಬೋದು. ಬಟ್ 5 ಸಿನಿಮಾ ಮಾಡಿದಾಗ 5 ಜನಕ್ಕೆ ಅವಕಾಶ ಸಿಕ್ಕತ್ತೆ. ಸೊ ಡೈರೆಕ್ಟರ್ಸ್ಗಳೆಲ್ಲ ಒಟ್ಟೊಟ್ಟಿಗೆ ಬರಲ್ವಾ? ಒಂದು ಸಿನಿಮಾ ಮಾಡಿದ್ದಾರೆ ಅಲ್ಲ, ಏನೋ ಒಂದು ಸಲ ಎಸ್ಟಾಬ್ಲಿಷ್ ಆದಾಗ ಇಂಡಿಯಾದಲ್ಲೇ ಅಪರೂಪ. ಬಟ್ ನಿಮಗೆ ವರ್ಲ್ಡ್ ಸಿನಿಮಾದಲ್ಲಿ ಆಗಿದೆ. ಈಗ ಒಂದು ಸೆಪ್ಟೆಂಬರ್ ಇದು ಏನದು ಆಕ್ಸಿಡೆಂಟ್, ಇದು ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಅಟ್ಯಾಕ್ ಆದಾಗ ಅದರ ಕುರಿತು ಒಂದು ಸಿನಿಮಾ ಇದೆ. 5 ಜನ ಆಲ್ ಫೇಮಸ್ ಡೈರೆಕ್ಟರ್ಸ್ ಅವರು ಒಂದೊಂದು ಎಪಿಸೋಡ್ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ಆಗಿದೆ.
ಆ ಥರ ಸುಮಾರಷ್ಟು ಫಿಲ್ಮ್ಗಳಿದೆ ವರ್ಲ್ಡ್ ಸಿನಿಮಾದಲ್ಲಿ. ಆಲ್ ಮೇಜರ್ ಡೈರೆಕ್ಟರ್ಸ್, ಮತ್ತು ಸಣ್ಣ ಪುಟ್ಟ ಅಲ್ಲ, ಫ್ರೆಂಡ್ಸ್ ಅಲ್ಲ. ಒಂದು ಇರಾನಿಯನ್ ಇರ್ತಾರೆ, ಒಬ್ಬರು ಚೈನೀಸ್ ಇರ್ತಾರೆ, ಅವರಿಬ್ಬರಿಗೆ ಹೆಸರು ಗೊತ್ತೇ ಹೊರತು ಪರಸ್ಪರ ಪರಿಚಯ ಇರಲ್ಲ. ಅಂಥವ್ರು ಸೇರ್ಕೊಂಡು ಮಾಡಿರೋದಿದೆ. ಇಂಡಿಯಾದಲ್ಲಿ ಆ ಥರದ್ದಾಗಿಲ್ಲ, ಹೆಚ್ಚಾಗಿಲ್ಲ. ಒಬ್ಬರೇ 4-5 ಸಿನಿಮಾ, 3 ಕಥೆ ಇಟ್ಕೊಂಡು 4 ಕಥೆ ಇಟ್ಕೊಂಡು ಮಾಡಿದ್ದಿದೆ. ಅರಡೂರು ಗೋಪಾಲಕೃಷ್ಣ ಲಾಸ್ಟ್ 2 ಫಿಲ್ಮ್ಸು 4 ಕಥೆ ಸಿನಿಮಾ. ನಂದು ಇಲ್ಲಿರಲ್ಲ ರೀ 2 ಕಥೆ ಸಿನಿಮಾ. ರೇ ಅವರ 3 ಕನ್ಯಾ ಮಾಡಿದರು, ಆಮೇಲೆ ಕಾಪುರುಷ್ ಮಹಾಪುರುಷ್ ಮಾಡಿದರು. ಹೌ ಡು ಯು ವಾಂಟ್ ದ ವರ್ಲ್ಡ್ ಟು ರಿಮೆಂಬರ್ ಯು? ಪ್ರಪಂಚ ನಿಮ್ಮನ್ನು ಹೇಗೆ ಜ್ಞಾಪಕ ಇಟ್ಕೋಬೇಕು? ನನ್ನನ್ನು ನೆನ್ಪಿಟ್ಕೊಳ್ಳೋದು ಬೇಡ. ನನ್ನ ಸಿನಿಮಾ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಸಾಕು ಅವರಿಗೆ. ದೇ ವಿಲ್ ರಿಮೆಂಬರ್ ದ ಫಿಲ್ಮ್ ಸಾಕು. ಆಲ್ವೇಸ್ ಕ್ವೆಶ್ಚನ್ ದಿ ಐಡೆಂಟಿಟಿ ಇಟ್ ಸೆಲ್ಫ್ ಅಲ್ಲ. ಐಡೆಂಟಿಟಿನೇ ಬಿಗ್ಗೆಸ್ಟ್ ಶತ್ರು ಅಲ್ವಾ? ಅಲ್ಲ, ಇದೇನಾಗುತ್ತೆ, ನಾವೆಲ್ಲರೂ ಮಾಡೋ ದೊಡ್ಡ ತಪ್ಪೇನು ಅಂತಂದರೆ ನಾನು ಉಳಿಬೇಕು ಅಂತ. ನಾನು ಯಾವಾಗಲೂ ಹೇಳೋದು, ನಾನು ಉಳಿದಲ್ಲ, ನನ್ನ ಕೃತಿ ಉಳಿದ್ರೆ ಸಾಕು ಅಂತ. ಯಾಕಂದರೆ ಇವತ್ತು ತುಂಬ ಜನ ನಾವು ನೋಡ್ತೀವಿ, ತಾನು ಉಳಿಬೇಕು ಅನ್ನೋ ಕಾರಣಕ್ಕೆ ಏನೇನೆಲ್ಲ ಮಾಡಿ ಅವ್ರು ಉಳಿತಾರೆ. ನಿಜ, ನನಗೆ ಅಂಥವ್ರ ಬಗ್ಗೆ ಅಂತ ಅನ್ನೋದಿಲ್ಲ. ಬಟ್ ಯಾರು ಅವರ ಕೃತಿಗಳ ಮೂಲಕ ಉಳ್ಕೋತಾರೆ. ಕೃತಿ ಅಂತಂದರೆ ಒಂದು ಕಾದಂಬರಿ ಅಥವಾ ಒಂದು ಸಿನಿಮಾ ಅಂತಲ್ಲ, ಈವನ್ ಅವ್ರು ಮಾಡೋ ಒಳ್ಳೆಯ ಕೆಲಸಗಳಾಗಿರ್ಬೋದು, ಅವ್ರು ಕಟ್ಟಿದ ಸಂಸ್ಥೆಗಳಾಗಿರ್ಬೋದು, ಅವರ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳು, ಅವರು ಸುತ್ತಮುತ್ತ ಮಾಡಿರೋ ಸಂಸ್ಥೆಗಳಂತ ಸೇವೆ ಆಗಿರಲಿ, ಅದು ನನಗೆ ಭಾಳ ಇಂಪಾರ್ಟೆಂಟ್. ಎಷ್ಟೋ ಸಲ ಅನಿಸುತ್ತೆ ಅವ್ರು ಮಾಡ್ತಿರೋ ತುಂಬ ದೊಡ್ಡ ಕೆಲಸಗಳು ಆ ರೀತಿಯಲ್ಲಿ ರೆಕಗ್ನೈಸ್ ಆಗಿಲ್ಲ ಅನ್ನೋದು ನನ್ನ ಒಂದು ಇದು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ಶಿವಮೊಗ್ಗ ಡಿಸ್ಟ್ರಿಕ್ಟವನಾಗ, ಪಕ್ಕದ್ದು ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆ. ನಮ್ಮ ಊರಲ್ಲಿ ಒಂದು ಒಳ್ಳೆಯ ಎಜುಕೇಷನ್ ಬೇಕಾದರೆ ನಾವು ಸುಮಾರು ಶಿವಮೊಗ್ಗದೂರಿಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಬೇರೆ ಎಲ್ಲೂ ಒಳ್ಳೆಯ ಸ್ಕೂಲ್ಗಳು ಇರಲಿಲ್ಲ ನಾನು ಓದ್ತಿರುವಾಗ. ಈಗ ಬಿಡಿ ಎಲ್ಲ ಊರಲ್ಲೂ ಇದೆ. ಅದೇ ನೀವು, ನಾನು ಶಿವಮೊಗ್ಗ ಹೋಗ್ಬೇಕಾದ್ರೆ ಆವಾಗ ಈಗ ಹತ್ತಿರ ರಸ್ತೆಗಳಾಗಿದೆ. ಮುಂಚೆ ನಾವು ಆಗುಂಬೆಗೆ ಹೋಗಿ ಆಗುಂಬೆಯಿಂದ ಹೋಗ್ತಿತ್ತು. ಸೊ ಒಂದು 4 ಗಂಟೆ ಪ್ರಯಾಣ ಆಗ್ತಿತ್ತು. ಅದೇ 1.5 ಗಂಟೆ 2 ಗಂಟೆ ಹೇಳಿದ್ರೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಿದ್ದೆ. ಅಲ್ಲಿ ಪ್ರತಿ ಹಳ್ಳಿಗೂ ಒಂದು ಸ್ಕೂಲ್ ಇರ್ತಿತ್ತು, ಒಳ್ಳೆ ಸ್ಕೂಲು. ಯಾವುದು ಅಂತಂದರೆ ಅವೆಲ್ಲೋ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್, TMFIಗಳು ಕಟ್ಟಿದ ಇದು. ಅದು ನಂಗೆ ಯಾವತ್ತೂ ಭಾಳ ಮಹತ್ವದ ಕಾಣುತ್ತೆ. ಬೇರೆ ಏನೇ ಆಗಿರ್ಬೋದು, ಬಟ್ ಆ ಥರ ಒಂದು ಎಜುಕೇಷನ್ನ ಸಣ್ಣ ಸಣ್ಣ ಹಳ್ಳಿನಲ್ಲೂ. ಸುಮ್ಮನೆ ಶಿವಮೊಗ್ಗದಿಂದ ಮಣಿಪಾಲಿಗೆ ಹೋಗುವಾಗ ಪ್ರತಿ ಊರಲ್ಲೂ, ಪೆರಡೂರಲ್ಲಿತ್ತು, ಹಿರಿಯಡ್ಕದಲ್ಲಿತ್ತು, ಇದರಲ್ಲಿತ್ತು, ಮಣಿಪಾಲದಲ್ಲಿತ್ತು, ಬೆಂಗಳೂರು ಉಡುಪಿನಲ್ಲಿತ್ತು, ಎಲ್ಲ ಹೆಬ್ರಿಲಿತ್ತು, ಎಲ್ಲ ಜನರಲ್ ಎಜುಕೇಷನ್ದು, ಎಲ್ಲ ಮಣಿಪಾಲ್ ಇದರದ್ದು ಗ್ರೂಪ್ ಆಫ್ ಎಜುಕೇಷನ್ ಬರೋದು. ಹಾಗಾಗಿ ಅಲ್ಲಿ ಎಜುಕೇಷನ್ ನೋಡಿ, ಅದೊಂದರಿಂದಾಗಿ ಅವರ ಎಜುಕೇಷನ್ ಮಟ್ಟ ಏನು ಲಿಟ್ರಸಿ ಇದು ತುಂಬಾ ಜಾಸ್ತಿ ಇತ್ತು. ನಾವು ಯಾರೋ ಅನ್ಸೋದು, ನನಗೊಂದು ಒಳ್ಳೆ ಸ್ಕೂಲ್ ಬೇಕಾದರೆ ನಾನು ಶಿವಮೊಗ್ಗದೂರಿಗೆ ಹೋಗ್ಬೇಕಿತ್ತಲ್ಲ ನಮ್ಮಿಂದ. ಆದರೆ ಇಲ್ಲಿ ನೋಡಿ ಪ್ರತಿ ಊರಲ್ಲೂ ಇದೆಯಲ್ಲ, ಹಳ್ಳಿಯಲ್ಲೂ ಇದೆಯಲ್ಲ. ಇವಾಗ ಕಂಡೀಷನ್ ಚೇಂಜ್ಡ್ ಬಿಡಿ. ನಮ್ಮ ಸಣ್ಣ ಸಣ್ಣ ಊರುಗಳದ್ದು ಒಳ್ಳೆ ಸ್ಕೂಲ್ಗಳಿದೆ. ನಾನು ಓದ್ತಿರುವಾಗ ಒಂದು ಸ್ಕೂಲ್ ಇತ್ತು, ಬಟ್ ಮೇಸ್ಟ್ರು ಇರಲಿಲ್ಲ. ಮೇಸ್ಟ್ರಿದ್ದರು, ಸ್ಟೂಡೆಂಟ್ಸ್ ಇರಲಿಲ್ಲ. ಸ್ಟೂಡೆಂಟ್ಸ್ ಇತ್ತು, ಲ್ಯಾಬ್ರೇಟ್ರಿ ಇರಲಿಲ್ಲ. ಆ ಥರದ ಸ್ಕೂಲ್ಗಳೇ ತುಂಬ ಇತ್ತು. ಬಟ್ ಅದೇನಿಲ್ಲ ಅಂದರೂ ಎಲ್ಲದರಲ್ಲೂ ಏನೋ ಒಂದು ಹುಡುಕಿ ಛಲ ಇತ್ತು. ಜೀವನಕ್ಕೆ ಏನಾದರೂ ಮಾಡಬೇಕು ಅಥವಾ ಸಮಾಜಕ್ಕೆ ಏನಾದರೂ ಕೊಡಬೇಕನ್ನೋ ಪ್ರೇರಣೆ ಕೊಟ್ಟಿರುವಂಥ ವ್ಯಕ್ತಿಗಳ ಪರಿಚಯ ನಿಮಗಾಯಿತು. ಅದನ್ನು ಅದೇ ನಿಮ್ಮ ಜೀವನಕ್ಕೆ ಕೆಲವು ಏನಂತಾರೆ ಚಾರ್ಜ್ ಮಾಡಿರೋ ಒಂದಷ್ಟು ಬ್ಯಾಟ್ರಿ ಅನ್ಬೇಕಾ. ಅಟ್ ದಿಸ್ ಫೇಸ್ ಸರ್, ಫೈನಲಿ ಈಗ ತಮ್ಮ ಮುಂದಿನ ಸಿನಿಮಾ ಒಂದಿದೆ ಅಲ್ಲ, ಆಕಾಶ ಮತ್ತು ಬೆಕ್ಕು. ಚೆನ್ನಾಗಿದೆ ಟೈಟಲ್ಲು, ಭಾಳ ಹೇಳ್ತಾ ಇದೆ. ಆಕಾಶ ಮತ್ತು ಬೆಕ್ಕು, ನಾನು ಅರ್ಥ ಮಾಡ್ಕೊಂಡಿದ್ದ ರೀತಿಯೇನ ಇದು ಅಥವಾ ಬೇರೆ ಏನಾರು ಇದೆಯಾ? ಅನಂತಮೂರ್ತಿಯವರು ಭಾಳ ಮುಖ್ಯ ಕೃತಿ ಅದು, ಆಕಾಶ ಮತ್ತು ಬೆಕ್ಕು ಅಂತ. ಡಾಕ್ಟರ್ ಆರ್ ಅನಂತಮೂರ್ತಿದು ಈ ಥರದ ಇದನ್ನೇ ದೊಡ್ಡ ಆದರ್ಶ ಮತ್ತು ಜೀವನ ಅದು, ಅದರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ತುಂಬ ಆಕಾಶ ಇಲ್ಲಿ ಆದರ್ಶ, ಹಾಂ, ಬೆಕ್ಕು ಬಂದು ಬೆಕ್ಕು ಅಂದರೆ ನಮ್ಮ ಜೀವನದ ಕೆಲವು ನೆಸೆಸಿಟಿಗಳು, ಜೀವನ ಕ್ರಮ ಮತ್ತು ಇದು. ಅದನ್ನು ತುಂಬ ಒಂದು ಕಾಂಪ್ಲೆಕ್ಸ್ ಆದ ಕಥೆ ಅದು. ಏನೋ ಮಾಡುವ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ, ಅದು ನೋಡ್ಬೇಕು ಹೇಗಾಗತ್ತೆ ಅಂತ. ಯಾವಾಗ ರಿಲೀಸ್? ಫಿಲ್ಮ್ ಅಂತೂ ಇನ್ನೂ ಶೂಟಿಂಗೇ ಮುಗ್ದಿಲ್ಲ.
ಸಿನಿಮಾ ಮಾಡೋದು ನನ್ನ ಕರ್ತವ್ಯ, ರಿಲೀಸ್ ಎಲ್ಲ ಪ್ರೊಡ್ಯೂಸರ್ದು, ನಾನು ಅವ್ರಿಗೆ ಬಿಟ್ಬಿಡ್ತೀನಿ. ಇನ್ನು 5 ದಿನ ಇನ್ನು 5 ದಿವಸ ಶೂಟಿಂಗ್ ಇದೆ. ಇದು ಯಾರ್ಯಾರಿದ್ದಾರೆ ಸರ್ ತಾರಾಗಣ? ಇದೆಲ್ಲ ಹೊಸಬ್ರೆ. ಇದು ಒಂದು ನಾವೆಲ್ ಐಡಿಯಾಗೆ ಶುರುವಾಗಿದ್ದು, ಏನಂದರೆ ತೀರ್ಥಹಳ್ಳಿಯವರೇ ಎಲ್ಲ ಸೇರ್ಕೊಂಡು ಮಾಡೋದು ಅಂತ. ತೀರ್ಥಹಳ್ಳಿಯವರೇ ಕೆಲವು ಪ್ರೊಡ್ಯೂಸರ್ಗಳು ಸೇರಿಕೊಂಡು ಕ್ರೌಡ್ ಫಂಡೆಡ್ ಫಿಲ್ಮು. ತೀರ್ಥಹಳ್ಳಿಯವ್ರದೇ ಲೇಖಕ, ತೀರ್ಥಹಳ್ಳಿಯವರೇ ನಿರ್ದೇಶಕ, ತೀರ್ಥಹಳ್ಳಿಯವರೇ ತಾರಾಗಣ, ತೀರ್ಥಹಳ್ಳಿಯವರೇ ತಂತ್ರಜ್ಞ ಅಂತೆಲ್ಲ ಮಾಡಬೇಕು ಅಂತ ಹೊರಟಿದ್ದು. ದೊಡ್ಡ ಪ್ರಯತ್ನ. ಎಲ್ಲ ಚೆನ್ನಾಗಾಗಲಿ ಸರ್. ಫೈನಲಿ ಮುಂದೆ ಈ ಒಂದು ಹಂತ ಆಫ್ ನಿಮ್ಮ ಲೈಫ್ ಏನನ್ನು ಎದುರು ನೋಡ್ತಾ ಇದ್ದೀರಿ? ಈಗ 75 ಆಯಿತು, ಇನ್ನೇನು ಎದುರು ನೋಡೋದು. ಇದ್ದಷ್ಟು ದಿವಸ ನಾನು ಏನೂ ಕಾಂಪ್ರಮೈಸ್ ಮಾಡದೆ, ಏನೋ ಇದಾಗದೆ ಮಾಡಿದರೆ ಅದೇ ನಾನು ದೊಡ್ಡ ಸಾಧನೆ ಅಂತ ತಿಳ್ಕೊಂಡಿದ್ದೀನಿ ಅಷ್ಟೇ. ಅಮೇಝಿಂಗ್ ಸರ್. ಇಟ್ ವಾಸ್ ವೆರಿ ನೈಸ್ ನಾಟ್ ಜಸ್ಟ್ ಸೀಯಿಂಗ್ ಯುವರ್ ಸಿನಿಮಾಸ್ ಬಟ್ ಆಲ್ಸೋ ಸೀಯಿಂಗ್ ದ ರಿಯಲ್ ಪರ್ಸನ್ ಆ್ಯಸ್ ಅ ಸಿನಿಮಾ ಟುಡೇ. ಅಂದರೆ ವ್ಯಕ್ತಿಯಾಗಿ ನೀವೇನು ಲೈಫನ್ನು ಹೇಗೆ ನೋಡ್ತಾ ಇದ್ದೀರಾ, ಯಾಕೆ ನೋಡಿದ್ರಿ, ಮತ್ತು ಕೆಲವುದು ಅನ್ಸೆಡ್ ಕೆಲವು ಲೈನ್ಸ್ಗಳೇನು ಬಿಟ್ವೀನ್ ಎಲ್ಲ ಮಾತಾಡಿದ್ವಿ. ಐ ಥಿಂಕ್ ಎಕ್ಸೆಪ್ಟ್ ಫಾರ್ ನಿಮ್ಮ ಫಾದರ್ಹುಡ್. ಒಳ್ಳೆ ಹೆಸರನ್ನಿಟ್ರಿ, ಅನನ್ಯ ಮತ್ತು ಅಪೂರ್ವ. ಐ ಥಿಂಕ್ ನಿಮ್ಮ ಒಂದು ಜನ್ರೇಷನ್ನ ಅಪ್ಪ ಅಮ್ಮಂದ್ರಿಗೆ ಒಂದಕ್ಕೆ ಮಾತ್ರ ತುಂಬ ಕ್ರೆಡಿಟ್ ಕೊಡಲೇಬೇಕು. ಎಂತೆಂಥ ಒಳ್ಳೊಳ್ಳೆ ಹೆಸರುಗಳನ್ನು ಹುಡುಕಿ ಅದರಲ್ಲೂ ಭಾಳ ದೊಡ್ಡ ಪರ್ಪಸ್ಸು ಕಾಣುತ್ತೆ ಅದರಲ್ಲಿ. ಅನನ್ಯ, ಅಪರೂಪ, ಏಕೆ ಈ ಹೆಸರುಗಳು? ಏನು ಓಡ್ತಾ ಇತ್ತು ಸರ್? ಏನಿಲ್ಲ, ನನ್ನ ಮಗ ಹುಟ್ಟಿದಾಗ ಅವನು ಇನ್ನೂ ಹೆಸರೇಟಿರಲಿಲ್ಲ. ಸುಮಾರು 1 ವರ್ಷ ಆದರೂ ಹೆಸರೇಟಿರಲಿಲ್ಲ. ಆಮೇಲೆ ಒಂದು ದಿವಸ ಹಿಂಗೆ ಯಾರನ್ನೂ ಮೀಟ್ ಮಾಡ್ತಿದ್ದೆ. ಅವರ ಹೆಸರು, ನನ್ನ ಹೆಸರು ಅಪೂರ್ವ ಶೆಟ್ಟಿ ಅಂದರೆ, ಚೆನ್ನಾಗಿದೆ ಹೆಸರು ಅಂತ ಮನೆಗೆ ಬಂದು ವೈಶಾಲಿ ಹತ್ರ ಹೇಳಿದೆ. ಅಪೂರ್ವ ಅಂತ ಹೆಸರು, ಚೆನ್ನಾಗಿದೆ ಅಂತ ನಾವು ಇಟ್ಟು. ಆಮೇಲೆ ಹೆಸರಿಟ್ಟು ಯಾರೋ ಒಬ್ಬರಿಗೆ ನನ್ನ ಫಿಲ್ಮ್ ಮೇಕಿಂಗ್ ಫ್ರೆಂಡ್ಸಿಗೆ ಏನು ಹೆಸರಿಟ್ಟು ಯಾಕೆ ಕೇಳೋದನು, ಮರಾಠಿ ಫ್ರೆಂಡು. ನಾನದೆ ಅಪೂರ್ವ. ಓಹ್, ಸ್ಟಿಲ್ ಯು ನಾಟ್ ಗಾಟ್ ಓವರ್ ಪಥೇರ್ ಪಾಂಚಲಿ ಹ್ಯಾಂಗ್ ಓವರ್ ಅಂತ ಕೇಳಿ. ಆವಾಗಲೇ ನೆನಪಾಗಿದ್ದು, ಪಥೇರ್ ಪಾಂಚಲಿಯ ಅಪ್ಪು, ಅವನ ಹೆಸರು ಅಪೂರ್ವ. ಆದರೆ ಅದು ನನ್ನ ಮನಸ್ಸಲ್ಲಿರಲಿಲ್ಲ. ನನ್ನ ಮನಸ್ಸಲ್ಲಿದ್ದು ಈ ಅಪೂರ್ವ ಶೆಟ್ಟಿ ಅಂತ ಚೆನ್ನಾಗಿದೆಯಲ್ಲ ಹೆಸರು, ಕೇಳೇ ಇರಲಿಲ್ಲ ಅಂತ. ಎರಡು ಕಡೆಯಿಂದ ಸೇರಿ ಆವಾಗಲೇ ಆಯಿತು. ಅದೇ ಹೇಳ್ತಾರಲ್ಲ, ಕೊನೆಗೂ ಎಲ್ಲೋ ಕನೆಕ್ಷನ್ ಇದ್ದೇ ಇರುತ್ತೆ ಅಂತ. ಸ್ಟಿಲ್ ಎ ಸ್ಮಾಲ್ ವರ್ಲ್ಡ್ ಅಂತ ಮಾತಾಡ್ತಿರ್ತೀವಲ್ಲ ಹಂಗೆ. ಎಂಜಾಯ್ಡ್ ಫಾದರ್ಹುಡ್ ಥರೋಲಿ? thoroughly happy with it, yeah. ಅಮೇಝಿಂಗ್. ಫೈನಲಿ ಸರ್, ನಿಮ್ಮಂಥ ಮೇಧಾವಿಗಳಿಗೆ ಯಾವ ಪುಸ್ತಕ ಕೊಡೋದು ಅನ್ನೋದು ಇವಾಗ ನಮಗೆ ಪ್ರಶ್ನೆ. ಸೊ ಇವತ್ತಿನ ಕಾಲದ ಕನ್ನಡದ ಬರಹಗಾರರಲ್ಲಿ ಒಬ್ಬರು ವಸುಧೇಂದ್ರ ಅವರು. ಸೊ ಅವರು ಬರೆದಿರುವಂಥ ರೇಷ್ಮೆ ಬಟ್ಟೆ ಪುಸ್ತಕ ಓದಿದಿರಿ ಸರ್? ರೇಷ್ಮೆ ಬಟ್ಟೆ ಓದಿರಲಿಲ್ಲ. ಒಳ್ಳೆದಾಯ್ತು, ಸಂತೋಷ ಕೊಡಿ. ಅವರು ಬಂದಿದ್ದರು ಶೋಗೆ. ಆ್ಯಂಡ್ ಅವತ್ತು ನಾವು ಮಾಡಿದಂಥ ಒಂದು ಚಿಕ್ಕ ನಮ್ಮ ಕಡೆಯಿಂದ ಇಲ್ಲಿ ಬರುವಂಥ ಎಲ್ಲ ಗೆಸ್ಟ್ಗಳಿಗೂ, ಎಲ್ಲರ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು, ಕಾರಂತರದು, ಕುವೆಂಪು ಅವ್ರದ್ದು ಎಲ್ಲ ಕೊಡ್ತೀವಿ. ಇವತ್ತಿನ ಪೀಳಿಗೆಯ ಬರಹಗಾರರನ್ನು ಮುಂದಕ್ಕೆ ಪರಿಚಯಿಸುವಂಥ ಪ್ರಯತ್ನ. ಸೊ ಸರ್, ವೈಲ್ ಐ ರೈಟ್ ಸಮಥಿಂಗ್ ಫಾರ್ ಯು, ನೀವು 3 ವ್ಯಕ್ತಿಗಳನ್ನು ನಾಮಿನೇಟ್ ಮಾಡಬೇಕು ಸರ್. ಯಾರನ್ನು ನಾವು ಜಸ್ಟ್ ಕ್ಯೂರಿಯಸ್ಗೆ ಕರೆಸಬೇಕು? ಯಾರೆಲ್ಲ ಕರೆಸಿದ್ರು ಗೊತ್ತಿಲ್ಲ. ತರೀಕೆರೆ ರೆಹಮತ್ ತರೀಕೆರೆ ಅವರು ತುಂಬ ಇಂಟ್ರೆಸ್ಟಿಂಗಾಗಿ ಮಾತಾಡ್ತಾರೆ, ತುಂಬ ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಅವರ ಸಿನಿಮಾದ ಬಗ್ಗೆನೂ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರ ಸಾಮಾಜಿಕ ಕಳಕಳಿಯ ಇದಂತೂ ಎಲ್ರಿಗೂ ಗೊತ್ತಿರೋದು. ರೈತ ಸಂಘದಲ್ಲೂ ಇದ್ದಾರೆ. ಆಮೇಲೆ ಭಾಷೆಯ ಬಗ್ಗೆನೂ ತುಂಬ ಮಾಡಿದ್ದಾರೆ. ಅವನು ಕರೆಯುವುದು ಭಾಳ ಒಂದು ಒಳ್ಳೆಯ ಹೆಸರು ಅಂತ ಅನ್ಸುತ್ತೆ ನನಗೆ. ರೆಹಮತ್ ತರೀಕೆರೆ ಮಾತು ತುಂಬ ಚೆನ್ನಾಗಿ ಆಡ್ತಾರೆ ಅವರು. ಮತ್ತು ಇನ್ನೆರಡು ಹೆಸರು? ಪ್ರಕಾಶ್ ರಾಜ್. ಎಸ್ ಎಸ್. ನಾನು ಗ್ರೇಟ್ ಆ್ಯಕ್ಟರ್ ಅಂತ ಹೇಳಲ್ಲ, ಇವತ್ತು ಭಾಳ ಮೌಲಿಕವಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಷ್ಟೆ. ಬಾನು ಮುಷ್ತಾಕ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ರೆ, ಬಾನು ಮುಷ್ತಾಕ್ ಅವ್ರನ್ನ ಈಗ ಎಲ್ಲರೂ ಅವ್ರನ್ನ ಇಂಟರ್ವ್ಯೂ ಮಾಡ್ತಿದಾರಲ್ವ. ಹೌದು, ಈಗ ಬುಕ್ಕರ್ ಬಂದು ಪ್ರಶಸ್ತಿ ಬಂದಮೇಲೆ ಎಸ್ ಅವ್ರನ್ನ ಕರೆಸ್ತೀವಿ ಸರ್. ಥ್ಯಾಂಕ್ ಯು. ವಾಟ್ ಅ ಲೈಫ್. ಮೊನ್ನೆ ಯಾರಿಗೂ ಹೇಳ್ತಾ ಇದ್ದೆ, ತುಂಬ ಕಡೆ ಅವ್ರು ಮಾಡ್ತಾರೆ, ಬಟ್ ದೀಪಾ ಬಸ್ತೀನಿ ಯಾರೂ ಮಾಡ್ತಾಯಿಲ್ಲ ಅಂತ. ನಾನು ಒಂದು ಚಾನಲ್ನವ್ರು ಕೇಳಿದರು, ಹೇಳಿದೆ ಎಲ್ಲರೂ ಮಾಡ್ತಿರಲ್ಲ ಅಂತ. ನೀವು ದೀಪಾ ಬಸ್ತೀನಿ ಮಾಡಿರಿ, ಯಾಕಂದರೆ ಈ ಅನುವಾದನ ಸೆಕೆಂಡ್ರಿ ಅಂಥೇಳಿ ಎಲ್ಲರೂ ಕನ್ಸಿಡರ್ ಮಾಡ್ತಾಯಿದ್ರು. ಬಟ್ ಅವ್ರು ಇಂಟರ್ವ್ಯೂನ ಹೇಳಿದ್ದಾರೆ, ಅನುವಾದಕಿ ಅಥವಾ ಲೇಖಕನಷ್ಟೇ ಮುಖ್ಯ ಅಂತ. ಇದು ಪ್ರೂವ್ ಮಾಡಿದೆ. ಹೌದು. ಅದಕ್ಕೆ
ಹೇಳಿದೆ, ಅವ್ರನ್ನ ಇಂಟರ್ವ್ಯೂ ಮಾಡಿ ಅಂತ ಹೇಳಿದೆ. ಡೆಫಿನೆಟ್ಲಿ ಗ್ರೇಟ್ ಸಜೆಷನ್ಸ್, ಖಂಡಿತ ಕರೆಸ್ತೀವಿ ಸರ್. ಥ್ಯಾಂಕ್ ಯು. ಟ್ರೂಲಿ ಲವ್ ದ ವೇ ಯು ಹ್ಯಾವ್ ಲಿವ್ಡ್ ಆ್ಯಂಡ್ ಲವ್ಡ್ ಯುವರ್ ಲೈಫ್, ಆಲ್ವೇಸ್ ವಿತ್ ಕ್ಯೂರಿಯಾಸಿಟಿ ಆ್ಯಂಡ್ ಎಂಡ್ ರಿಸಲ್ಟ್ ಕನ್ಕ್ಲೂಷನಿಗೆ ಬರದೆ ಇನ್ನೂ ಏನೋ ಇರಬಹುದು ಅಂತ, ಅದು ಬಹುಶಃ ಇಸ್ ಅ ಬಿಗ್ಗೆಸ್ಟ್ ಟೇಕ್ ಅವೇ ಫಾರ್ ಆಲ್ ಆಫ್ ಅಸ್. ಆ್ಯಂಡ್ ನಿರೀಕ್ಷೆ ಇಲ್ಲದ ಬದುಕು, ಅದು ಬಹಳ ಚೆನ್ನಾಗಿರೋ ಸಾಲು. ಡೆಫಿನೆಟ್ಲಿ ವಿ ವಿಲ್ ಅಪ್ಲೈ ದಿಸ್ ಆ್ಯಂಡ್ ಎನ್ಶೋರ್ ಇಟ್ ಸ್ಟೇಸ್ ವಿತ್ ಅಸ್ ಫಾರ್ ಎವರ್. ಆ್ಯಂಡ್ ತಾವು ಓದಿ ಮರಳಾಗಿದ್ದೀರಿ. ಇನ್ನೂ ಮರಳು ಮಾಡೋದಕ್ಕೆ ತಮಗೆ ಈ ಒಂದು ಪುಸ್ತಕ ವಸುಧೇಂದ್ರರವರು ಬರೆದಿರುವಂಥ ರೇಷ್ಮೆ ಬಟ್ಟೆ. ಒಂದು ವಾರದ ಹಿಂದೆ ಅವ್ರನ್ನ ಮೀಟ್ ಮಾಡಿದ್ದೆ. ಒಂದು ವಾರದ ಹಿಂದೆ ಮೀಟ್ ಮಾಡಿದ್ರಿ? ಅವಾಗ ಮಾತಾಡ್ತಾ ಇದ್ವಿ ಅಷ್ಟೇ, ನಾನು ಓದಿರಲಿಲ್ಲ ಅಂತಂದೆ. ನೋಡಿ, ಇದನ್ನ ಕಾಕತಾಳೀಯ ಅನ್ಬೋದು ಅಥವಾ ಈಗ ಯೂನಿವರ್ಸ್ ಕೇಳಿಸ್ಕೊತಾ ಇದೆ ಅನ್ಬೋದು. ಮತ್ತೊಂದು ಮ್ಯೂಸಿಕ್ ಪಿಲ್ಲೋ ಫ್ರಮ್ ರೀಪೋಸ್ ಸರ್. ಥ್ಯಾಂಕ್ ಯು. ಹೇಗಿತ್ತು ಇವತ್ತಿನ ಎಪಿಸೋಡ್? ನನಗಂತೂ ಪ್ರತಿ ಸತಿ ಶುರು ಮಾಡಿದಾಗ ಕೆಲವು ಪ್ರಶ್ನೆಗಳಿರುತ್ತೆ, ಆದರೆ ಆ ಎಪಿಸೋಡ್ ಮುಗಿದಾಗ ಒಂದು ತೃಪ್ತಿ, ಏನೋ ಹೊಸದನ್ನು ಕಲಿತೆ, ಜೀವನನ ನಾನು ವಾವ್ ಈ ಥರನೂ ನೋಡ್ಬೋದಲ್ವಾ ಅಂತ ಏನೋ ಒಂದು ಹೇಳ್ಕೊಳಕ್ಕಾಗದ ಒಂದು ಖುಷಿ, ಒಂದು ಹೊಸ ಅರಿವು, ಮತ್ತು ಒಂದು ಮನಸ್ಸಿಗೆ ಒಂಥರ ತೃಪ್ತಿ. ಇದ್ರ ಜೊತೆಗೆ ಪ್ರತಿ ಸತಿ ನನ್ನ ಜಸ್ಟ್ ಕ್ಯೂರಿಯಸ್ ಎಪಿಸೋಡ್ ಎಂಡ್ ಆಗುತ್ತೆ. ಇದು ನನ್ನ ವೈಯಕ್ತಿಕ ಅನುಭವ. ತಮಗೆ ಏನಾಗ್ತಾ ಇದೆ ನಮಗೆ ಗೊತ್ತಾಗದೆ ನೀವು ಕಮೆಂಟ್ಸ್ ಹಾಕಿದಾಗ ಡೂ ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಸೆಕ್ಷನ್ ಆ್ಯಸ್ ಟು. ಪ್ರತಿ ಸತಿ ಗೆಸ್ಟ್ಗಳ ಲೇಬಲ್ನ ಇಂಟ್ರಡಕ್ಷನ್ನೇ ಬೇರೆ. ಇವತ್ತೇನೋ ಉದಾಹರಣೆ ತೊಗೊಂಡು ಮಾತಾಡೋದಾದರೆ 14 ನ್ಯಾಷನಲ್ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ರೀ, ಒಂದು ತೊಗೊಂಡ್ರೆ ಜೀವನದ ಎಷ್ಟು ದೊಡ್ಡ ಸಾಧನೆ ಅಂತ ಬೀಗೋವ್ರ ಮಧ್ಯ ಅವರು 14 ಐರಿ ಲೆಕ್ಕ ಆಗ್ತಾಯಿದ್ದೀನಲ್ಲ ಅಂತ ಆ ಥರ ಪ್ರಶಸ್ತಿಯನ್ನು ತೊಗೊಂಡವರ ವೈಯಕ್ತಿಕ ಜೀವನದ ಬಗ್ಗೆನ ಒಂದು ಪರ್ಸ್ಪೆಕ್ಟಿವ್, ದೃಷ್ಟಿಕೋನ ಹೇಗಿರುತ್ತೆ, ಅದು ಯಾಕೆ ಆಗಿರುತ್ತೆ, ಆ ಭಾರಗಳನ್ನೆಲ್ಲ ಯಾವತ್ತೂ ಅವ್ರು ತಗೊಳ್ಳೇ ಹೇಗೆ ಲೈಫನ್ನು ಆರಾಮಾಗಿ ಅವತ್ತಿಗೆ ಬದುಕ್ತಾರೆ ಅನ್ನೋದನ್ನು ಎಷ್ಟು ಚೆನ್ನಾಗಿ ನಿರೂಪಿಸಿದ್ರು, ತೋರಿಸಿದ್ರು. ಐ ಗೆಸ್ ಥಿಂಕ್ ದಟ್ಸ್ ಮೈ ಬಿಗ್ಗೆಸ್ಟ್ ಟೇಕ್ ಅವೇ ಫ್ರಮ್ ಟುಡೇ. ನಿರೀಕ್ಷೆ ಇಲ್ಲದ ಬದುಕು, ಹಾಗಂತ ಗುರಿ ಇಲ್ಲದ ಬದುಕು ಆಗಬಾರ್ದು. ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಗುರಿ ಇಟ್ಟು ನಿರೀಕ್ಷೆ ಇಲ್ಲದ ಬದುಕು ಹೇಗೆ ಅನ್ನೋದನ್ನು ಬಹುಶಃ ನಾನಿವತ್ತು ನನ್ನ ಲೈಫಿಗೆ ಅದನ್ನು ಅಳವಡಿಸ್ಕೋತೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಕುವೆಂಪುರವರ ಒಂದು ಬಹಳ ಸುಂದರವಾದ ಒಂದು ಮಾತನ್ನು ಹೇಳಿ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೀವನ ಹತ್ತಿಯಂತೆ, ಅದನ್ನು ಗಾಳಿ ಜೊತೆಗೆ, ಸಂತೋಷವೆಂಬ ಗಾಳಿ ಜೊತೆಗೆ ಅದನ್ನು ಊದಿ ಇಟ್ಕೋಬೇಕೇ ಹೊರತು ದುಃಖವೆಂಬ ನೀರಲ್ಲಿ ಅದನ್ನು ಅದ್ದಬೇಡಿ ಅಂತಾರೆ. ಮತ್ತಿದು ಇವೆಲ್ಲವೂ ಆಯಾ ಸಮಯಕ್ಕೆ ಬೇಕಾಗಿರುವಂತಹ ಸೂಕ್ತ ನುಡಿಮುತ್ತುಗಳು. ಸೊ ನೋಡಿ, ಯಾರಿಗಿದು ಇವತ್ತು ಬೇಕಾಗಿದೆ, ಸಂತೋಷ ಅಂದರೆ ಹೇಗೆ, ಜೀವನನ ಹೇಗೆ ನೋಡಬೇಕು. ಕೆಲವು ಸತಿ ನಮಗೆ ಗೊತ್ತಿಲ್ಲದಿರೋ ಹಾಗೆ ಆ ಹತ್ತಿಗೆ ನೀರು ಸಿಗೋ ಸಂದರ್ಭ ಬರುತ್ತೆ. ಆಕಸ್ಮಿಕವಾಗಿ ಬಿದ್ದಾಗ ನಾವು ಹೇಗಿರ್ತೀವಿ, ಅಷ್ಟು ಬೇಗ ಅದನ್ನು ಕೊಡುಕೊಂಡು ಆಚೆಗೆ ಬಂದು ಮತ್ತೆ ಮುಂದಕ್ಕೆ ಹೇಗೆ ಹೋಗ್ತೀವಿ, ಅದೆಲ್ಲ ನಮ್ಮ ವೈಯಕ್ತಿಕ ಏನಂತೀರ ಅನುಭವಗಳ ಮೇಲೆ ಬಿಟ್ಟಿದ್ದು. ನಾವು ಲೈಫನ್ನು ಹೇಗೆ ನೋಡ್ತೀವಿ ಅದಕ್ಕೂ ಬಿಟ್ಟಿತ್ತು. ಹಾಗಾಗಿ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಕೊನೆಯ ಕೆಲಸ ನಿಮಗೆ ಕೊಡೋದು, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರನ್ನು ನೀವು ಈ ಕುರ್ಚಿಯಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ. ಇಲ್ಲಿವರೆಗೂ 250ಕ್ಕೂ ಹೆಚ್ಚು ಕಂತುಗಳನ್ನು ಮುಗಿಸಿದ್ದೀವಿ. ನೀವು ಕೊಟ್ಟಿರುವಂಥ ಸಲಹೆ, ನೀವು ಕೊಟ್ಟಿರುವಂಥ ಪ್ರೋತ್ಸಾಹ ಯಾವುದೂ ನಾವು ತಿರಸ್ಕರಿಸಿಲ್ಲ. ಹಾಗಾಗಿ ನಿಮ್ಮ ಕಮೆಂಟ್ಸ್ ಡೆಫಿನೆಟ್ಲಿ ಈಸ್ ಆರ್ ಒಂಥರ ಗೈಡಿಂಗ್ ಲೈಟ್. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಶ್ಮಿ ಆ್ಯಂಡ್ ಟೀಮ್ ಜಸ್ಟ್ ಕ್ಯೂರಿಯಸ್ ಸೈನಿಂಗ್ ಔಟ್ ಫ್ರಮ್ ಜಸ್ಟ್ ಕ್ಯೂರಿಯಸ್ ಕನ್ನಡ. ಹೋಗ್ಬಿಟ್ಟು ಬರೋದೇ.